ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ತಲಕಟ್ಟುಗಳ ಪೈಕಿ ಪ್ರಸಾದಿ ಸ್ಥಳೀಯ ಗುರುಲಿಂಗ ಸ್ಥಳದ 5ನೇ ವಚನ, ಕೊನೆಯ ವಚನ ಇದು. ನಾಳೆ ಗುರುಲಿಂಗ ಆದ್ಮೇಲೆ ನೆಕ್ಸ್ಟ್ ಶಿವಲಿಂಗ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ದೀಕ್ಷೆ ಮಾಡುವ ಪರಿ, ದೀಕ್ಷೆ ಕೊಡುವ ಪರಿ ಹೆಂಗ ಅನ್ನೋದು ಇಲ್ಲಿ ವಿಚಾರ ಹೇಳ್ತಾ ಇದ್ದಾರೆ. ಭವಿತನಕ್ಕೆ ಹೇಸಿ ಭಕ್ತನಾದನೆಂದೊಡೆ. ದೀಕ್ಷೆ ಎಂತವ್ರಿಗೆ ಕೊಡಬೇಕಪ್ಪ ಅಂತ ಒಂದು ಹೇಳ್ತಾರ. ಅವ್ರಿಗೆ ಏನಾಗಬೇಕು? ಭವಿತನಕ್ಕೆ ಹೇಸಿ ಅಂದ್ರೆ ನಾಮ ರೂಪಾತ್ಮಕ ಜಗತ್ತು ಮಿಥ್ಯ ಮತ್ತ ವಿಷಯ ಭೋಗಾಸಕ್ತಿ ಏನದಲ್ಲ, ಅಲ್ಲಿ ಏನ್ ಮಾಡ್ತದ ಅಂತಂದ್ರೆ ನಮ್ಮ ಆಯುಷ್ಯ, ಶಕ್ತಿ, ಸಾಮರ್ಥ್ಯಗಳು ಎಲ್ಲ ಅಲ್ಲಿ ವ್ಯರ್ಥ ಆಗ್ತವ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಭವಿತನಕ್ಕೆ ಹೇಸಿ ಭಕ್ತನಾದನೆಂದೊಡೆ. ಎಲ್ಲೆಲ್ಲಿ ಹೇಸಿಕೆ ಅನ್ನಿಸ್ಬೇಕಪ್ಪ ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ನೀವು ಊಟ ಮಾಡುವುದು ಹೊಟ್ಟೆ ತುಂಬಿಸಿಕೊಳ್ಳಕ್ಕೋ ಏನು ರುಚಿ ಅನುಭವಿಸುವುದಕ್ಕೋ, ಮನರಂಜನೆಗಾಗಿಯೋ? ಊಟದ ಉದ್ದೇಶ ಏನು? ಬದುಕದಕ್ಕ ಏನು ಮನರಂಜನೆಗಾಗಿ? ಅದಕ್ಕ ಆ ಬದುಕುವುದಕ್ಕ ಊಟ ಮಾಡಬೇಕು ಹೊರತು ಮನರಂಜನೆಗಾಗಿ ಊಟ ಮಾಡಬಾರದು. ರುಚಿಯನ್ನು ಅರಸಬಾರದು. ಪ್ರಸಾದದಲ್ಲಿ ರುಚಿಯನ್ನು ಅರಸಬಾರದು. ಏನಿದ್ದದ್ದು ಸಂತೋಷದಿಂದ ಊಟ ಮಾಡೋದು. ಮತ್ತ ಕಣ್ಣಿನಿಂದ ದೃಶ್ಯವನ್ನ, ನಾಲಿಗೆಗೆ ಸಂಬಂಧಪಟ್ಟದ್ದು ಹೇಳಿದೆ ನಾನೀಗ, ರುಚಿ ಅರಸುವಾಗ. ಕಣ್ಣಿನಿಂದ ದೃಶ್ಯಗಳನ್ನು ಏನ್ ನೋಡ್ತಿರಲ್ಲ, ನೀವು ಚಲಿಸುವಾಗ ಮುಂದ ತೆಗ್ಗದೋ, ಹೊಡ್ಡದೋ, ಗುಡ್ಡದೋ, ಬಾಡಿಯಾದೋ, ಮತ್ತೇನ ನಮ್ಗೆ ಕಣ್ಣು ಇರೋದೇನದ ನೋಡುವುದಕ್ಕ ಅಂದ್ರೆ ಸುರಕ್ಷಿತವಾಗಿ ಹೆಜ್ಜೆಗಳನ್ನು ಇಡುವುದಕ್ಕೆ ನಮಗೆ ಕಣ್ಣು ಬೇಕು. ಶಾಸ್ತ್ರ ಓದೋದಕ್ಕೆ ಕಣ್ಣು ಬೇಕು. ಸಂತರ ಮಹಾತ್ಮರ ದರ್ಶನ ತಗೊಳ್ಳೋದಕ್ಕೆ ಕಣ್ಣು ಬೇಕು. ಈ ಒಂದು ಯಾವ ಉದ್ದೇಶಕ್ಕಾಗಿ ನಮ್ಮ ಕಣ್ಣುಗಳು ಇವೆಯೋ ಆ ಕಣ್ಣುಗಳನ್ನು ಮನರಂಜನೆಗಾಗಿ ನಾವು ಬಳಸ್ಕೊಳಕತ್ತೀವಲ್ಲ. ಟಿವಿ ಎದ್ರ ಸಲುವಾಗಿ ಅದ? ನ್ಯೂಸ್ ನೋಡೋದಕ್ಕೆ. ಸುತ್ತಮುತ್ತ ಏನ್ ನಡೆದದ ಈ ಜಗತ್ತಿನೊಳಗ ಅದು ಬರೇ ಶಬ್ದಗಳ ಮೂಲಕ ರೇಡಿಯೋದಾಗ ಕೇಳ್ತಿದ್ದೆವು. ಅದು ಏನದ? ದೃಶ್ಯ ಮಾಧ್ಯಮದ ಮೂಲಕ ಡೈರೆಕ್ಟ್ ಕಣ್ಣಲ್ಲಿಂದ ಕಾಣ್ಲಕತ್ತೀವಿ. ಹೈದರಾಬಾದ್ ಹುಬ್ಬಳ್ಳಿ ನಿನ್ನೆ ಒಂದು ಏರೋಪ್ಲೇನು ಕಂಟ್ರೋಲ್ ತಪ್ಪಿ 4 ತಾಸು ಆಕಾಶದಾಗ ತಿರುಗಾಡ. 4 ತಾಸು ಇಲ್ಲೇ ಕರ್ನಾಟಕದಾಗೆ ಆಗ್ಯದ. ಯಾರಿಗೂ ಗೊತ್ತಿಲ್ಲ. ಅದರೊಳಗೆ ಕುಂತವ್ರದ್ದು ದೃಶ್ಯಗಳು ತೋರಿಸಿದ್ರು.
ದೇವರಿಗೆ ನೆನೆಸ್ಲಕತ್ತಾರ, ಒಂದೇ ಸಾವನವ್ರೆಲ್ಲರೂ ಅಳ್ಳಕತ್ತಾರ, ಏನೇನು ಮಾಡ್ಲಕತ್ತಾರ. ಅದು ಬರೇ ಶಬ್ದ ಮಾಧ್ಯಮದಿಂದ ಕೇಳಿದ್ರ ಗೊತ್ತಾಗಲ್ಲ. ಅದನ್ನೇನ್ ಮಾಡಿದ್ರು, ದೃಶ್ಯ ಮಾಧ್ಯಮದಿಂದ ಸ್ಪಷ್ಟವಾಗಿ ತೋರಿಸಿದ್ರು. ಇದ್ರ ಸಲುವಾಗಿ ಇರೋದದು ಉದ್ದೇಶ. ಏನಾದ್ರೆ ಟಿವಿ ಉದ್ದೇಶ ಇರೋದು ಇದ್ರ ಸಲುವಾಗಿ, ಸುದ್ದಿ ಮಾಧ್ಯಮದ ಸಲುವಾಗಿ. ಅದು ಬಿಟ್ಟು 24 ತಾಸು ಧಾರಾವಾಹಿಗಳು ಹಾಕೊಂಡು ಮನಿ ಹಾಳ ಕೆಲಸಗಳು ಮಾಡಿಕೊಂಡು ಮನರಂಜನೆಗಾಗಿ ಬಳಸಿದ್ದು ಅದೇನದ ಅನುಚಿತ. ಅದು ಹೇಸಿಗೆ ಬರಬೇಕು. ಧಾರಾವಾಹಿಗಳನ್ನು ನೋಡಿ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಇದು ಹೇಸಿಗೆ ಬರ್ಬೇಕು. ಕಣ್ಣನ್ನು ನಾನು ಎದರ ಸಲುವಾಗಿ ಬಳಸಬೇಕು, ಅದು ಬಿಟ್ಟು ನಾ ಎದಕ್ಕೆ ಬಳಸ್ಲಕತ್ತೀನಿ ಅಂತ ಹೇಸಿಕೆ ಬರಬೇಕು. ಕಿವಿಯ ಮೂಲಕ ಶಬ್ದಗಳನ್ನ ನಮಗ ಯಾರು ಶಬ್ದ ಏನು ಅಂತೇಳಿ ಗುರುತಿಸೋದಕ್ಕೆ ಶಬ್ದಗಳು ಬೇಕು, ಬದುಕೋದಕ್ಕೆ ಶಬ್ದ ಬೇಕು. ಬಿಟ್ಟಿಗೆ ಆ ಶಬ್ದದ ಒಂದು ಮನರಂಜನೆ ಏನ್ ಮಾಡ್ಕೊಳಕತ್ತೀವಿ, ಇದು ಅನುಚಿತ ಬಳಕೆ. ಸ್ಪರ್ಶ ಜ್ಞಾನ ಕಠಿಣನೋ ಮೃದುನೋ ಬಿಸಿನೋ ತಾಂಪೋ ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು ಬಳಸ್ತೀವಿ. ಪ್ಲಸ್ ಮೈಥುನಾದಿ ಕ್ರಿಯೆಗಳ ಮೂಲಕ ಸಂತಾನಕ್ಕಾಗಿ ನಾವು ಈ ಸ್ಪರ್ಶ ಜ್ಞಾನ ಹೊಂದಬೇಕಾಗ್ತದ. ಅದನ್ನು ಬಿಟ್ಟು ಮನರಂಜನೆಗಾಗಿ ಆ ಸ್ಪರ್ಶವನ್ನ ಹೊಂದುತ್ತೀವಲ್ಲ, ಇದು ಅನುಚಿತ ಬಳಕೆ. ಅದರಿಂದ ಏನಾಗ್ತದಂದ್ರೆ ಶಕ್ತಿ ಸಾಮರ್ಥ್ಯಗಳು ಅನಾವಶ್ಯಕವಾಗಿ ಪೋಲಾಗಿ ವ್ಯರ್ಥ ಆಗಿ ಹೋಗ್ತವ. ಹಿಂಗ ನಮ್ಮ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಆತ್ಮನ ಕೆಲಸಕ್ಕೆ ಬಂದವು. ಈ ಜಗತ್ತಿನ ಒಳಗ ಆತ್ಮನ ಕೆಲಸ ಏನ್ ನಡಿಬೇಕು ಅದನ್ನು ಮಾಡೋದು ಬಿಟ್ಟು ಮನದ ಕೆಲಸ, ಮನರಂಜನೆಯ ಕೆಲಸ, ಅಜ್ಞಾನದ ಕೆಲಸಕ್ಕಾಗಿ ಬಳಸ್ತೀವಲ್ಲ, ಇದು ಏನದಂದ್ರ ಸದ್ಗುರುವಿನ ಬಳಿ ಕುಳಿತು ಶ್ರವಣ ಮಾಡಿದವನಿಗೆ ಮಾತ್ರ ಇದು. ಭವಿತನ ಅಂದ್ರೆ ಏನು, ಭಕ್ತತನ ಅಂದ್ರೆ ಏನು? ಭಕ್ತತನ ಅಂದ್ರೆ ಆತ್ಮನ ಕೆಲಸ, ಭವಿತನ ಅಂದ್ರೆ ಮನದ ಕೆಲಸ. ಭಕ್ತತನ ಅಂತಂದ್ರೆ ಜ್ಞಾನದ ಕೆಲಸ, ಭವಿತನ ಅಂದ್ರೆ ಅಜ್ಞಾನದ ಕೆಲಸ. ಈ ಭವಿತನಕ್ಕೆ ಹೇಸಿ ಇದು ದುರುಪಯೋಗ ಆಗ್ಲಿಕ್ಕತ್ತದ ಅಂತ ತಿಳ್ಕೊಂಡು ಭಕ್ತನಾಗ್ಬೇಕು. ಹೆಂಗ್ ಆಗ್ಬೇಕಪ್ಪ ಅಂತಂದ್ರೆ ಗುರುವಿನ ಬಳಿ ಹೆಂಗ್ ದೀಕ್ಷೆ ತಗೋಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಆತನ ಪೂರ್ವಾಶ್ರಯವ ಕಳೆದು, ಮೊದಲು ಏನಿದ್ದೋ ಏನ್ ಬಿಟ್ಟಿದ್ನೋ ಹೆಂಗೋ ಏನು ಅದು ಬಿಟ್ಟು ಬಿಡ್ರಿ. ಅದು ಮೊದಲಿಂದೆಲ್ಲ ಬಿಟ್ಟು ಬಿಡ. ದೀಕ್ಷೆ ಅಂತಂದ್ರೆ ಅಂದ್ರೆ ಹಿಂದೆ ಏನು ಮಾಡ್ಯಾನ ಅದನ್ನೆಲ್ಲ ಬಿಟ್ಟು ಬಿಡ. ಪೂರ್ವಾಶ್ರಯ ಕಳೆದು ಬಿಡವ. ಅಂದ್ರೆ ಕ್ಷಯ, ಹಿಂದಿಂದು ಬಿಟ್ಟು ಬಿಡೋದು. ಇಷ್ಟೇ. ಇಷ್ಟು ದಿನ ಏನಾಯ್ತು ಆಯ್ತಪ್ಪ, ಇನ್ ಮುಂದೆ ಚಲೋ ಇರು ಅಂತ ಹೇಳ್ತಿರ್ತಾರೆ. ಪ್ರತಿ ಸಲ ಏನಾರ ತಪ್ಪು ಮಾಡಿದಾಗ ಹಿಂದೆ ಆಗಿದ್ದಾಯ್ತು, ಮುಂದೆ ಚಲೋ ಇರು, ಅದೇ ದೀಕ್ಷೆ. ಆತನ ಪೂರ್ವಾಶ್ರಯ ಕಳೆದು ಭಕ್ತನ ಮಾಡುವ ಪರ್ಯಂತಂದೊಡೆ ಏನ್ ಮಾಡಬೇಕು? ಭವಿಯನ್ನು ತಂದು ಭಕ್ತ ಮಾಡಬೇಕಾದ್ರೆ ಹೆಂಗ ಅಂದ್ರೆ ಆತನ ಕಾಯವ ಶುದ್ಧ ಮಾಡುವುದು. ಮೊದಲು ಏನ್ ಮಾಡಬೇಕು? ಅವನಿಗೆ ಚಂದ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿದ ಮೇಲೆ ಏನ್ ಮಾಡಬೇಕು? ಆ ಕಾಯ ಏನದ ಅಂದ್ರೆ ಇಂದ್ರಿಯಗಳ ಸಮೂಹನೇ ಕಾಯ. ಆ ಇಂದ್ರಿಯಗಳಲ್ಲಿ ಭವಿತನ ಏನು ಆದ, ಏನು ಭವಿತನ ಇಂದ್ರಿಯಗಳಲ್ಲಿನ ಭವಿತನ ಅಂತಂದ್ರ ಸುಮ್ಮನೆ ಮ್ಯಾಲ ನೀರ್ ಹಾಕಿ ಝಳಕ ಮಾಡಿದ್ರೆ ಆಗಂಗಿಲ್ಲ. ಕಣ್ಣು ಅನುಚಿತವಾದ ದೃಶ್ಯಗಳನ್ನ ನೋಡಲು ಚಪಲ ಹೊಂದಿರ್ತದಲ್ಲ, ಆ ಚಪಲವನ್ನ ಕಳ್ಕೊಂಡ್ರೆ ಅದಕ್ಕೇನಂತಾರ? ಕಾಯ ಶುದ್ಧಿ. ಕಿವಿ ಕೇಳಬಾರದನ್ನ ಕೇಳುವ ಚಪಲ, ಆ ಚಪಲವನ್ನ ಕಳ್ಕೊಂಡ್ರೆ ಕಾಯ ಶುದ್ಧಿ. ಕಾಯ ಶುದ್ಧಿ ಒಳಗೆ ಇವೆಲ್ಲ ಬರ್ತಾವ. ಮನಸ್ಸ ಬಯಸಬಾರದು. ಮನಸ್ಸನ್ನು ಕಾಯನೇ ಅದು, ಸೂಕ್ಷ್ಮ ಕಾಯ, ಸೂಕ್ಷ್ಮ ಶರೀರ ಅದೇನದ ಬಯಸಬಾರದನ್ನ ಬಯಸುವುದು, ಅದು ಏನದಲ್ಲ ಚಪಲ, ಅದನ್ನ ಬಿಟ್ರೆ ಅದು ಕಾಯ ಶುದ್ಧಿ. ಹಿಂಗೆಲ್ಲ ಬರ್ತಾವ. ಮನಸ್ಸು, ಕಾಲು, ಕೈಯ ಏನೇನು ಚಲಿಸಬಾರದಲ್ಲಿ ಚಲಿಸಬಾರದು, ವ್ಯವಹರಿಸಬಾರದಲ್ಲಿ ವ್ಯವಹರಿಸಬಾರದು, ಹಿಂಗೆಲ್ಲ ಸ್ಟ್ಯಾಂಡರ್ಡ್ ಮಾಡಿದ್ರೆ ಅದು ಕಾಯ ಶುದ್ಧಿ. ಕಾಯ ಶುದ್ಧ ಮಾಡಿದ ಮೇಲೆ ಮುಂದೆ ಜೀವ ಶುದ್ಧ.
ಕಾಯ ಶುದ್ಧಿ ಆದ್ಮೇಲೆ ಜೀವ ಶುದ್ಧ ಹೆಂಗ್ ಮಾಡ್ತೀರಿ? ಕಾಯ ಶುದ್ಧಿ ಗೊತ್ತಾಗ್ತದ. 15 ರೀತಿ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಅಂತಃಕರಣ ಕೂಡಿ ಕಾಯ ಶುದ್ಧಿ. ಜೀವ ಶುದ್ಧಿ ಹೆಂಗ್ ಮಾಡ್ತೀರಿ? ಜೀವ ಅಶುದ್ಧಿ ಏನದು? ಜೀವದ ಅಜ್ಞಾನ ಏನು? ಈ ದೇಹ ನಾನು, ಈ ದೇಹ ನಾನಲ್ಲ ಅಂತಂದ್ರೆ ಜೀವ ಶುದ್ಧ. ಆ ದೇಹ ಏನಾಗ್ಯದ ನಾನಂತ ತಿಳ್ಕೊಂಡವು ಜೀವ. ಆ ಜೀವಕ್ಕ ಟ್ರೈನಿಂಗ್ ಕೊಡ್ಬೇಕು. ಈ ದೇಹ ನೀನಲ್ಲ, ಈ ದೇಹ ನಿನ್ನದಲ್ಲ, ಹುಟ್ಟುವವ ನೀನಲ್ಲ, ಸಾಯುವವ ನೀನಲ್ಲ, ಇಲ್ಲಿ ಉಪಜೀವನ ನಡೆಸ್ತಾ ಇರೋವನು ನೀನಲ್ಲ, ಪಾಪ ಮಾಡೋ ನೀನಲ್ಲ, ಪುಣ್ಯ ಮಾಡೋ ನೀನಲ್ಲ, ಸುಖ ಅನುಭವಿಸೋ ನೀನಲ್ಲ, ದುಃಖ ಅನುಭವಿಸೋ ನೀನಲ್ಲ. ಇದೇನದ? ಜೀವ ಶುದ್ಧ ಮಾಡೋದು. ಕಾಯ ಶುದ್ಧ ಮಾಡೋದು, ಜೀವ ಶುದ್ಧ ಮಾಡೋದು. ಕಾಯ ಜೀವ ಎಲ್ಲ ತೆಗೆದ್ಮೇಲೆ ಅಲ್ಲಿ ಏನು ಉಳಿತದ? ಆತ್ಮ ಒಂದು ಉಳಿತದ. ಆತ್ಮಗೂಡಿ, ಆತ್ಮದ ಜೊತೆಗೂಡಿ, ಆತ್ಮದ ಜೊತೆಗೂಡ್ಬೇಕು. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಏನದಲ್ಲ, ವಿಶೇಷಣಗಳೇನು ಅಧ್ಯಯನ ಮಾಡಿರಲ್ಲ, ಅದರ ಪ್ರಕಾರ ಆತ್ಮವಾಗೂಡಿ ವಾಕು, ಪಾಣಿ, ಪಾದ, ಪಾಯು, ಗುಹ್ಯ ಎಂಬ ಕರ್ಮೇಂದ್ರಿಯಗಳ ಶುದ್ಧ ಮಾಡುವುದು. ಜ್ಞಾನೇಂದ್ರಿಯ ಶುದ್ಧ ಮಾಡೋದು, ಕರ್ಮೇಂದ್ರಿಯ ಶುದ್ಧ ಮಾಡೋದು. ಕರ್ಮೇಂದ್ರಿಯ ಶುದ್ಧ ಮಾಡೋದಂತಂದ್ರೆ ಏನು? ಕೈ ವ್ಯವಹರಿಸಬಾರದಲ್ಲಿ ವ್ಯವಹರಿಸಬಾರದು, ಕಾಲು ಚಲಿಸಬಾರದಲ್ಲಿ ಚಲಿಸಬಾರದು. ಹೀಗೆಲ್ಲ ಕರ್ಮೇಂದ್ರಿಯಗಳ ಶುದ್ಧ ಮಾಡೋದು. ಬಾಯಿ ಮಾತನಾಡಬಾರದನ್ನು ಮಾತನಾಡಬಾರದು. ಹಿಂಗೆ ಶುದ್ಧ ಮಾಡಿ ಆತನ ಶ್ರೋತ್ರ, ನೇತ್ರ, ಗ್ರಹಣ, ಜೀವೆ, ತ್ವಕ್ಕೆಂಬ ಜ್ಞಾನೇಂದ್ರಿಯಗಳ ಶುದ್ಧ ಮಾಡುವುದು. ಆತನ ಒಳಗೆ ಹೊರಗೆ ಸುತ್ತಿರದ ಮಾಯಾ ಪಾಶದ ಪ್ರಪಂಚಮಂ ಬಿಡಿಸಿ ಅವೆಲ್ಲವೂ ಏನ್ ಮಾಡ್ಬೇಕು? ಅದ್ರ ಬಗ್ಗೆ ಹೇಸಿಕೆ ಬರಂಗ ಗುರುವಾದವನ್ ಏನ್ ಮಾಡ್ಬೇಕು? ಉಪದೇಶ ಮಾಡ್ಬೇಕು. ಮಾಯಾ ಪಾಶದ ಪ್ರಪಂಚಮಂ ಬಿಡಿಸಿ ಹಿಂದಿನ ಭೂತ ಭಾವದಿಂದ ಜೀವೋ ಶಿವನೆಂಬ ಪರ್ಯಾಯಂ ಕೆಡಿಸಿ. ಅಲ್ಲೇನಾಗಿತ್ತು? ಒಳಗಿರ ಜೀವನೇ ಶಿವ ಅದಿನಿ ಅಂತೇಳಿ ತಿಳ್ಕೊಂಡು ಆ ಭಾವನೆ ಇತ್ತಲ್ಲ, ಅದನ್ನು ತೆಗೆದು ಅಲ್ಲಿ ಜೀವಭಾವ ಎಲ್ಲ ತೆಗೆದು ಏನ್ ಮಾಡ್ಬೇಕು? ಪರಶಿವನೇ ಇಷ್ಟ ಬ್ರಹ್ಮ. ಒಳಗಿರುವಂತ ಜೀವ ಭಾವ ಎಲ್ಲ ತೆಗೆದ್ಮೇಲೆ ಒಳಗುಳಿಯವನೇ ಪರಶಿವ. ಆ ಪರಶಿವ, ಪರಬ್ರಹ್ಮ, ಕೂಟಸ್ಥ, ಸಾಕ್ಷಿ ಏನಂತಿರಲ್ಲ, ಅವನಿಗೆ ಇಷ್ಟ ಬ್ರಹ್ಮ ಅಂತ. ಇಷ್ಟ ಬ್ರಹ್ಮ ಅಂದ್ರು ಒಂದೇ, ಇಷ್ಟ ಲಿಂಗ ಅಂದ್ರು ಒಂದೇ. ಇಷ್ಟ ಬ್ರಹ್ಮ, ಆ ಇಷ್ಟವೇ ನಿನ್ನ ಪ್ರಾಣ. ಏನಾಗ್ಯದ? ಕೂಟಸ್ಥನೇ ನಿನ್ನ ಪ್ರಾಣ ಆಗ್ಯನ, ಕೂಟಸ್ಥನೇ ಸಪ್ತಧಾತು ಆಗ್ಯನ, ಕೂಟಸ್ಥನೇ ಏನಾಗ್ಯನ? ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಏನೆಲ್ಲ ಕೂಟಸ್ಥನೇ ಆಗ್ಯಾನ, ಅದೇ ನಿನ್ನ ಪ್ರಾಣ ಅಂತ ಹೇಳಿ ಮುಂದೇನ್ ಮಾಡ್ಬೇಕು? ಆ ಪ್ರಾಣವೇ ನಿನ್ನ ಇಷ್ಟ ಆಗ್ಬೇಕು. ಅದೇ ನಿನ್ನ ಇಷ್ಟ ಅಂತ ಹೇಳಿ ಜೀವ ಶಿವನಲ್ಲಿ, ಶಿವನೇ ನಿನ್ನ ಜೀವ ಎಂಬ ಆ ಜೀವನನ್ನ ಒಯ್ದು ಏನ್ ಮಾಡ್ಬೇಕು? ಶಿವನೊಳಗ ಹೂತಾಕಿ ಆ ಶಿವನೇ ನಿನ್ನ ಜೀವ ಆಗ್ಬೇಕು. ಹೆಂಗ ನೋಡ್ರಿ, ಆ ಶಿವನೇ ನಿನ್ನ ಜೀವ ಎಂಬ ಪರ್ಯಾಯ ತೋರಿಸಿ ಆತನ ಜೀವ ಭಾವಮಂ ಕಳೆದು, ಅವನೊಳಗಿಂದ ಜೀವಭಾವ ಎಲ್ಲ ಕಳೆದು ಏನ್ ಮಾಡ್ಬೇಕು? ಶಿವಭಾವಿ ಎಂದೆನಿಸಿ, ನಾನು ಶಿವೋಹಂ, ನಾ ಶಿವ ಅದಿನಿ, ನಾ ಜೀವ ಅಲ್ಲ, ನಾ ಶಿವ ಅದಿನಿ ಅನ್ನ ಮಟ್ಟೆ ಅವನಿಗೆ ತಂದು ಆತಂಗೆ ಪಂಚಭೂತಾದಿ ಅಧಿದೇವತೆಗಳ ತೋರಿಸಿ. ಪಂಚಭೂತಾದಿ ಅಧಿದೇವತೆಗಳಂತಂದ್ರ, ಪಂಚಭೂತಗಳಂತಂದ್ರೇನು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ. ಪೃಥ್ವಿಗೆ ನ ಅಂತರ, ಮ ಅಂತಂದ್ರ ನೀರು,
ಶಿ ಅಂತಂದ್ರ ಅಗ್ನಿ, ವಾ ಅಂತಂದ್ರ ವಾಯು, ಆಕಾಶ ಅಂದ್ರೆ ಯ, ಆತ್ಮ ಅಂದ್ರೆ ಓಂ. ಇವು ಏನದವಪ್ಪ ನಿನ್ನೊಳಗ ಪಂಚಭೂತಗಳದವ. ಮತ್ತೆ ಆ ಪಂಚಭೂತಗಳಲ್ಲಿ ಏನ್ ಮಾಡ್ಯಾನ, ಅಧಿದೇವತೆಗಳದಾವ. ಪಂಚಭೂತಗಳ ಅಧಿದೇವತೆಗಳಂತಂದ್ರ ಪೃಥ್ವಿ ಒಳಗ ಬ್ರಹ್ಮ, ಪೃಥ್ವಿ ಒಳಗ ಬ್ರಹ್ಮ, ಎಲ್ಲೈತದ ಭೂತ, ಪೃಥ್ವಿ ಒಳಗ ಬ್ರಹ್ಮ, ಜಲದೊಳಗ ವಿಷ್ಣು, ವಿಷ್ಣು ಜಲದೊಳಗ ನಾರಾಯಣ ಅಂತಿರಲ್ಲ, ನಾರಾಯಣ. ನಾರಾಯಣ ಅಂದ್ರೆ ಏನು, ನೀರು, ನೀರಾಗಿರೋ ವಿಷ್ಣು. ಮತ್ತೆ ತೇಜದೊಳಗ ರುದ್ರ, ಮತ್ತೆ ವಾಯು ಅದರೊಳಗ ಈಶ್ವರ, ಮತ್ತೆ ಸದಾಶಿವ ಎದುರಾಗದನ, ಆಕಾಶದೊಳಗದನ. ಮತ್ತೆ ಆತ್ಮದೊಳಗೆ ಯಾರದರ, ನಿಮ್ಮ ಆತ್ಮದೊಳಗೆ ಯಾರದರ? ಪಂಚಭೂತಗಳಲ್ಲಿ ಪಂಚ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಪೃಥ್ವಿ, ಅಪ್ಪು, ತೇಜ, ಆಕಾಶ, ವಾಯು. ಇವು 5 ಭೂತಗಳಲ್ಲಿ 5 ದೇವತೆಗಳದರ. ಈ 5 ದೇವತೆಗಳನ್ನ ಹಿಡ್ಕೊಂಡಂತ ಒಬ್ಬ ಅದನ. 5 ಭೂತಗಳನ್ನು ಹಿಡ್ಕೊಂಡಂತ ಒಂದು ತತ್ವ ಆದ, ಅದು ಆತ್ಮತತ್ವ. ಆತ್ಮನಲ್ಲಿ ಯಾವ ದೇವರಿಗೆ ಕೊಟ್ಟರ, ಯಾವ ದೇವರಿಗೆ ಸ್ಥಾನ ಕೊಟ್ಟರ? ಅಧಿದೇವತೆ. ಆತ್ಮದ ಅಧಿದೇವತೆ ನಿಮ್ಮ ಶ್ರೀ ಗುರು, ಸದ್ಗುರು, ಅರಿವು ಅಂತೇನದಲ್ಲ, ಅದೇ ಆತ್ಮ. ಏನೇನ್ ಮಾಡ್ತೀವಿ ಅಂತಂದ್ರ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಅಂತೀವಿ ಖರೆ. ಆದ್ರೆ ನಮ್ಮಲ್ಲಿರುವಂತ ಪಂಚಭೂತಗಳು ಮತ್ತೆ ಏನೇನು 5 ಅದಾವ ಅವೆಲ್ಲ 5ಕ್ಕೂ ಇವರೇ ಅಧಿದೇವತೆಗಳಿರ್ತಾರೆ. ಅಲ್ಲಿರುವ ಒಂದು ಚೇತನ ಸ್ವರೂಪರು ಇವರೇ ಇರ್ತಾರೆ. ಇವೆಲ್ಲವನ್ನ ತಿಳಿಸಿಕೊಡ ಗುರು. ಗುರುವಿನ ಸ್ಥಾನ ಎಲ್ಲಿದೆ ಅಂದ್ರೆ ನಿಮ್ಮ ಆತ್ಮದಲ್ಲದ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಶಿವನೇ ಗುರು, ಗುರುವೇ ಶಿವ ಅಂತ ಹೇಳಿಕೆ ಹಾಡಿ ಹೊಗಳ್ತಿರ್ತಾರೆ. ಮುಂದೇನಾಯ್ತು, ಜೀವ ಶಿವನಂತ ಮಾಡಿ ಪಂಚ ಅಧಿದೇವತೆಗಳು, ಪಂಚ ಭೂತಗಳು ಇವು ಎಷ್ಟದವಂತಂದ್ರ ಸುಮಾರು ನನ್ನ ಹತ್ರ ನಿಮ್ಮ ಬುಕ್ನಾಗನು ನೀವು ಇದು ಬುಕ್ ತರಿಸ್ಕೊಳ್ರಿ. 156 ಮತ್ತು 57ನೇ ಪುಟ ಸಿದ್ದೇಶ್ವರ ಸ್ವಾಮೀಜಿಯವರ ಈ ಸಿದ್ಧಾಂತ ಶಿಖಾಮಣಿ ಅಂತೇನದಲ್ಲ, ಆ ಬುಕ್ಕಿನೊಳಗೆ 156, 57ನೇ ಪುಟದೊಳಗ ಸಂಪೂರ್ಣ ಬಿಚ್ಚಿಟ್ಬಿಟ್ಟಾರ ಸಿದ್ದೇಶ್ವರ ಸ್ವಾಮಿಗಳು. 5 ಓಂ ನಮಃ ಶಿವಾಯ ಅಂತೇಳಿ ಷಡಕ್ಷರಿ ಮಂತ್ರ ಬರೆದು ಆ ಮಂತ್ರದ ತೆಳಗ ಇವ್ರೇನ್ ಮಾಡ್ಯಾರ, ಪಂಚಭೂತಾದಿ ಅಂತ ಬರ್ದಾರ. ಅಂದ್ರೆ ಇದು ಓಟು ದೊಡ್ಡ ಪಟ್ಟಿನೇ. ಅಲ್ಲಿ ಅವನಿಗೆ ಹೇಳ್ಬೇಕು ಶಿಷ್ಯಗ, ಪಂಚಭೂತಾದಿ ಅಧಿದೇವತೆಗಳ ತೋರಿಸಿ ಪಂಚವಕ್ತ್ರಗಳು. ಪಂಚವಕ್ತ್ರಗಳು ಅಂತಂದ್ರೆ ಮುಖಗಳು. ಪರಮಾತ್ಮನ 5 ಮುಖ, ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಇವು 5ಕ್ಕ ನಮಃ ಶಿವಾಯ ಅಂತಾರ. ಆ ಪರಮಾತ್ಮನ ಈ 5 ಮುಖಗಳು ಏನದವ, ಇವು ಕಲ್ಪಿತ. ಅವ ನಿಜವಾಗಿ ಓಂಕಾರ ಸ್ವರೂಪ ಅದನ. ಆ ಓಂಕಾರ ಕಾಣ್ತದೇನ್ರಿ ಎಲ್ಲರೇ? ಅದು ಗೌಪ್ಯ ಅಂತ. ಅವನದು ಮುಖ ಅನ್ನೋದು ಗೌಪ್ಯ ಅದ. ನಮಃ ಶಿವಾಯ ಅಂದ್ರೆ ಪ್ರಕಟ ರೂಪದಲ್ಲಿ ಪಂಚಭೂತಗಳು ಏನದವ ಅವುಗಳ ಮೂಲಕ ಈ ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನರನ್ನ ನಾವು ಏನ್ ಮಾಡ್ಬೇಕಲ್ಲಿ ಪರಿಗಣಿಸ್ಬೇಕು. ಪೃಥ್ವಿ, ಈ ಪೃಥ್ವಿಯ ತತ್ವವನ್ನ ನೀವು ಬಳಸಿಕೊಳ್ಳುವಾಗ ಅದು ಪಿಂಡಾಂಡದಾಗಿರ್ಬೋದು, ಬ್ರಹ್ಮಾಂಡದಾಗಿರ್ಬೋದು, ಅದು ಯಾರು ಅಧಿದೇವತೆ? ಅದಕ್ಕೆ ವಕ್ರ ಗುರುವಿನ ಇದ್ಯಾವುದು? ಅಧಿದೇವತೆ ಬ್ರಹ್ಮ. ಮತ್ತು ಪರಮಾತ್ಮನ ಮುಖ ಯಾವುದಪ್ಪ ಅಂದ್ರೆ ಸದ್ದೋಜಾತ ಮುಖ.
ಆ ಸದ್ಯೋಜಾತ ಮುಖ ಏನಾಗ್ತದ ನಿಮ್ಗ ಪೃಥ್ವಿಯ ರೂಪದಲ್ಲಿ ನಿಮ್ಮ ಇಡೀ ಜೀವನಕ್ಕೆ ಸಪೋರ್ಟ್ ಮಾಡ್ತಿರ್ತದ. ಮತ್ತೆ ನೀರು ವಾಮದೇವ, ಅಘೋರ ಅಂದ್ರೆ ಅಗ್ನಿ, ತತ್ಪುರುಷ ಅಂತಂದ್ರೆ ಆಕಾಶ, ಈಶಾನ ಅಂತಂದ್ರೆ ಇದು ವಾಯು, ತತ್ಪುರುಷ ಅಂದ್ರೆ ಈಶಾನ ಅಂದ್ರೆ ಆಕಾಶ, ಲಾಸ್ಟಿಗೆ ಅವನ ಇನ್ನ ಒಂದು ಮುಖ ಏನದಪ್ಪ ಅಂದ್ರೆ ಗೌಪ್ಯ, ಅದೇನು ಗೊತ್ತಾಗಲ್ಲ, ಗೌಪ್ಯವಾದದ್ದು. ಹಿಂಗ ಏನದವ ಇವು ಒಂದು 35-40 ಇನ್ನ ಜಾಸ್ತಿನೇ ಆಗ್ತಾವ. ನಾವು ಮಾಡ್ಕೊತ ಹೋದಂಗ ಬಹಳ ದೊಡ್ಡದೊಂದು ಲೀಸ್ಟ್ ಕೊಟ್ಟಾರ. ಈ ಲೀಸ್ಟ್ ಬೇಕಿದ್ರೆ ನಾ ಫೋಟೋ ತೆಗೆದು ಹಾಕ್ತೀನಿ, ಆಮೇಲೆ ನೋಡ್ಕೊಳ್ರಿ. ಮ್ಯಾಲ ಓಂ ನಮಃ ಶಿವಾಯ ಅಂತ ಇರ್ತದ, ತೆಳಗ 5 ಅದಾವ. ಅವೆಲ್ಲ ನಾನು ಒಂದಿಷ್ಟು ಸೇರಿಸಿನಿ, ಇದು ಆಮೇಲೆ ಫೋಟೋ ತೆಗೆದು ಹಾಕ್ತೇನೆ ನೋಡಂತ. ಇವೆಲ್ಲನೂ ಅವನಿಗೆ ಹೇಳ್ಬೇಕು. ಇದು ಓಂ ನಮಃ ಶಿವಾಯ ಅಂತ ಒಂದು ಮಂತ್ರ ಹೇಳ್ತೀವಲ್ಲಪ್ಪ, ಇದರಿಂದ ಎಷ್ಟು ಅರ್ಥಗಳದಾವ ಅಂತ ಹೇಳ್ಬೇಕು. ಅಧಿದೇವತೆಗಳ ತೋರಿಸಿ, ಪಂಚವಸ್ತ್ರಗಳ ನೆಲೆಗೊಳಿಸಿ, ಪಂಚವರ್ಣಗಳನ್ನರುಹಿ. ಪಂಚವರ್ಣಗಳು 5 ರೀತಿ ನಿಮ್ಮ ಶರೀರದೊಳಗ ಇವು ಎಲ್ಲೆಲ್ಲಿ ಲಿಂಗಗಳದವ ಅವು ಏನಂತಾರ, ಮೂಲಾಧಾರ, ಸ್ವಾಧಿಷ್ಠಾನ, ಮತ್ತೆ ಮಣಿಪೂರಕ, ಇದೇನದ ಎದೆ ಒಳಗಿರೋದು, ಹೊಟ್ಟೆಗಿರೋದು ಮಣಿಪೂರಕ, ಎದೆ ಒಳಗಿರೋದು ಅನಾಥ, ಈ ಗಂಟಲಾಗಿರೋದು ವಿಶುದ್ಧಿ, ಈ ಗುರುಕುಟಿ ಒಳಗಿರೋದು ಆಜ್ಞಾ, ಪೂರ್ತಿ ಹಳ್ಳೆಚ್ಚಾಗಿರೋದು ಸಹಸ್ರಾರ ಅಂತೇಳಿ ಹಿಂಗೇನು ಚಕ್ರಗಳವಲ್ಲ, ಅಲ್ಲಿ ಒಂದೊಂದು ಲಿಂಗ ಅದಾವ. ಅಂದ್ರೇನು ಎನರ್ಜಿ ಸೆಂಟರ್ಗಳು. ಆ ಎನರ್ಜಿ ಸೆಂಟರ್ಗಳನ್ನ ನಾವು ಜಾಗೃತ ಮಾಡ್ಕೊಳ್ಳೋದೇ ಕುಂಡಲಿನಿ ಜಾಗೃತಿ ಅಂತಾರ. ಅವುದ್ರದ್ದು ಲಿಂಗಗಳಿಗೆ ಒಂದೊಂದು ರೀತಿ ಬಣ್ಣಗಳದಾವ, ಒಂದೊಂದು ಬಣ್ಣದ ಲಿಂಗ ಅದಾವ. ಆ ಬಣ್ಣಗಳು ಏನೇನದಾವ ಅನ್ನೋದು ಹೇಳ್ತಾರ ಅವರು. ಪಂಚವರ್ಣಗಳು ಪೀತ ಹಳದಿ ಲಿಂಗ, ಶ್ವೇತ ಯಾವುದು ಹಳದಿ ಲಿಂಗ, ಯಾವುದು ಪೃಥ್ವಿ ತತ್ವ ಏನದಲ್ಲ ಅಲ್ಲಿ ಹಳದಿ ಲಿಂಗ, ಮೂಲಾಧಾರ ಚಕ್ರ. ಮೇಲೆ ಬಂದ್ರಿ ಅಂತಂದ್ರೆ ಜಲತತ್ವ, ಅದು ಮೇಲೆ ಬಂದಾಗ ಜಲತತ್ವ ಶ್ವೇತ, ಅಲ್ಲೇನದ ಬಿಳಿ ಬಣ್ಣದ ಲಿಂಗ ಅದ. ಮುಂದೇನದಪ್ಪ ಅಂತಂದ್ರೆ ಅದಕ್ಕಿಂತ ಮೇಲೆ ಬಂದ್ರಿ ಅಂತಂದ್ರೆ ಕುಂಕುಮ ಬಣ್ಣ. ಕುಂಕುಮ ಬಣ್ಣ ಎಲ್ಲಿ ಬರ್ತದೆ, ಈ ಒಂದು ಯಾವುದು ಕುಂಡಲಿನಿ ಆದ್ಮೇಲೆ ಅದ್ರ ಮೇಲೆ ಸ್ವಾಧಿಷ್ಠಾನ ಆದ್ಮೇಲೆ ಮ್ಯಾಲ ಮಣಿಪೂರಕ ಅಂತ ಏನ್ ಬರ್ತದಲ್ಲ, ಅಲ್ಲಿ ಎಂತದ್ ಬರ್ತದ ಅಂತಂದ್ರ ಕುಂಕುಮ ಬಣ್ಣದ ಒಂದು ಲಿಂಗ ಬರ್ತದ. ಕುಂಕುಮ ಅಂದ್ರೆ ಕ್ಯಾಂಪ. ಈಗ ಕುಂಕುಮ ಫ್ಯಾಷನ್ ಮಾಡ್ಲಕ್ ಹೋಗಿ ಕೈ ಸಿಕ್ಕ ಬಣ್ಣಗಳೆಲ್ಲ ಹಾಕ್ಯಾರ. ಅದು ಎಲ್ಲ ಓಟು ಕುಂಕುಮದ ಬಣ್ಣ ಅಲ್ಲ, ಕುಂಕುಮಕ್ಕೆ ಅದರದೇ ಆದ ಬ್ರ್ಯಾಂಡೆಡ್ ಕಲರ್ ಅದ, ಅದು ಕುಂಕುಮ. ಮುಂದೆ ಹರಿತ, ಹರಿತ ಬಣ್ಣ ಅಂತಂದ್ರೆ ಹಸಿರು, ಅದು ಎಲ್ಲದಪ್ಪ ಅಂತಂದ್ರೆ ಹೃದಯದೊಳಗೆ ಬರ್ತದೆ, ಅನಾಹತ ಚಕ್ರದ ಬಳಿ ಬರ್ತದೆ ಆ ಲಿಂಗ. ಮುಂದೆ ಕೃಷ್ಣ ಅಂತಂದ್ರೆ ಇಲ್ಲಿ ವಿಶುದ್ಧಿ, ಇವೇನದವಲ್ಲ ವಿಶುದ್ಧಿ ಒಳಗ ಕೃಷ್ಣ ಅಂತ ಬರ್ತದ. ನೆಕ್ಸ್ಟ್ ಅದ್ರ ಮ್ಯಾಲ ಬರೋದು ರಕ್ತ ಅಂತ ಬರ್ತದ, ರಕ್ತದ ಬಣ್ಣ. ಹಿಂಗೆಲ್ಲ ಪೀತ, ಶ್ವೇತ, ಕುಂಕುಮ, ಹರಿತ, ಕೃಷ್ಣ, ರಕ್ತ ಅಂತ ಈ ರೀತಿ ಇವು 5 ರೀತಿ ಬಣ್ಣದ ಲಿಂಗಗಳದವು. ಆ ಲಿಂಗಗಳನ್ನ ಹೇಳ್ತಾರ. ಇವೆಲ್ಲನೂ ತಿಳಿಸ್ಬೇಕವ್ರಿಗೆ. ತಿಳಿಸಿ ಪಂಚವರ್ಣಗಳನ್ನರುಹಿ ಇದಕ್ಕೆ ಸಾಕ್ಷಿ ಏನಪ್ಪ, ಜೀವಾತ್ಮನಂ ಪರಮಾತ್ಮಂ ಚ ಎಂಬ ಶ್ರುತಿ ಇದೆ. ಇದು ನೀವು ಜೀವಾತ್ಮನೊಳಗ ಪಿಂಡಾಂಡದೊಳಗೂ ಇದನ್ನ ತಿಳ್ಕೋಬೇಕು, ಪರಮಾತ್ಮನೊಳಗೂ ಇದನ್ನೇ ತಿಳ್ಕೋಬೇಕು. ಬ್ರಹ್ಮಾಂಡ ಪಿಂಡಾಂಡ ಎರಡೂ ಕಡೆ ಇದನ್ನು ನಾವು ಹೊರಗಿನ ಪಂಚಭೂತಗಳು, ಒಳಗಿನ ಪಂಚಭೂತಗಳು, ಹೊರಗಿನ ಪಂಚಮುಖಗಳು, ಒಳಗಿನ ಪಂಚಮುಖಗಳು, ಹೊರಗಿಂದ ಮತ್ತೇನೇನದವ ಎಲ್ಲ ಒಳಗದವ, ಒಳಗಿದ್ದವ ಹೊರಗದವ. ಒಳಗನು ಪಿಂಡಾಂಡದೊಳಗನು ಓಂ ನಮಃ ಶಿವಾಯ ಮಂತ್ರನೇ ಅದ, ಬ್ರಹ್ಮಾಂಡದೊಳಗನು ಓಂ ನಮಃ ಶಿವಾಯ ಮಂತ್ರನೇ ಅದ. ಆತನ ಆತ್ಮಶುದ್ಧತೆಯು ಆತನ ಸರ್ವಾಂಗವ ಶುದ್ಧ ಮಾಡಿ
ಆತನ ತಂದು ಗಣಪಂಕ್ತಿಯಲ್ಲಿ ಕುಳ್ಳಿರಿಸಿ, ಎಲ್ಲ ಮಂದಿ ಬಂದಿರ್ತಾರಲ್ಲ, ಮಂದಿಯಾಗ ಕೂಡಿಸಿ ಆತನ ದೀಕ್ಷಿತನ ಜೀವೆಯಲ್ಲಿ, ಆ ದೀಕ್ಷಿತನ ಜೀವೆ ಒಳಗೆ ಏನ್ ಮಾಡ್ಬೇಕು? ವೇದಘೋಷ ಮಾಡಿಸ್ಬೇಕು. ದೀಕ್ಷೆ ಮಾಡ್ಕೊಂಡು ಬಂದು ಎಲ್ಲಾ ಮಂದಿ ಮುಂದೆ ಕುಂದಿರಿಸಿ ಅವನ ಕಡೆಯಿಂದ ಅವನ ಬಾಯಲ್ಲಿಂತ ಶ್ರುತಿಯನ್ನು ಓದಿಸಿ, ದೀಕ್ಷಿತನ ಜೀವೆಯಲ್ಲಿ ವೇದವ ಶ್ರುತಿಯನ್ನು ಓದಿಸಿ, ಏನು ಓಂ ಕರ್ಮಾಣಂ ಮನಸಾ ವಾಚಾ ಗುರುಣಾಂ ಭಕ್ತವತ್ಸಲ ಶರೀರಾರ್ಥ ಪ್ರಾಣಂಚ ಸದ್ಗುರುಭ್ಯೋ ನಿವೇದಯೇತ್ ಎಂದು ಮಾನಸೋಚ್ಚಾರಣೆಯನ್ನು ಮಾಡಿಸಿ, ಆ ಗುರುವನ್ನ, ದೇವರನ್ನ ಈ ಒಂದು ಮಂತ್ರ ಹೇಳ್ಬೇಕಂತ. ಓಂ ಕರ್ಮಾಣಂ ಮನಸಾ ವಾಚಾ ಗುರುಣಾಂ ಭಕ್ತಿವತ್ಸಲ ಶರೀರಾರ್ಥಂ ಪ್ರಾಣಂಚ ಸದ್ಗುರುಭ್ಯೋ ನಿವೇದಯೇತ್. ಈ ಮಂತ್ರ ಹೇಳ್ಬೇಕಂತ. ದೀಕ್ಷೆ ತಗೊಂಡವನ ಕೈಲಿಂದ ಬಾಯಿಲಿಂದ ಇದು ಹೇಳಿಸಿ ಮನಸ್ಸಿನೊಳಗ ಉಚ್ಚಾರಣೆ ಮಾಡಿಸಿ, ಆ ತತ್ ಶಿಷ್ಯ ಅಂದ್ರೆ ಆ ಕ್ಷಣದೊಳಗೆ ಅವನ ಶಿಷ್ಯ ಆಗ್ಯಾನ, ಅವನ ಭವವಂ ಛೇದಿಸಿ ಅವನನ್ನು ಮೇಲೆ ಎಬ್ಬಿಸಿಕೊಂಡು ಗುರುವಿನ ಮುಂದೆ ಕುಳಿತು ಗುರುವಿಗೆ ಶರಣಾಗತಿಯಾಗಿ, ನೀನು ಭಕ್ತವತ್ಸಲನಪ್ಪ, ನನಗೆ ದೀಕ್ಷೆ ಕೊಡು ಅಂತೇಳಿ ಆ ಮಂತ್ರ ಹೇಳಿಸಿ ಅವನು ಎಬ್ಬಿಸ್ಕೊಂಡು ಕರ್ಕೊಂಬಂದು ಏನ್ ಮಾಡ್ಬೇಕು? ಚೌಕ ಮಧ್ಯದಲ್ಲಿ ಕೂಡಿಸ್ಬೇಕು. ಅವು ಅಕ್ಷತ ಅವು ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಅದಕ್ಕೇನಂತೀರಿ? ಶಾಸಿ ಹಾಕೋದಂತ ಏನಂತೀರಲ್ಲ. ಅವನಿಗೆ ಕೂಡೋದಕ್ಕೆ, ಅವನಿಗೆ ದೀಕ್ಷೆ ತಗೊಳ್ಳೋವನಿಗೆ ಕೂಡೋದಕ್ಕೊಂದು ಜಾಗ ಮಾಡಿರ್ತಾರ, ಒಂದು ವಿಶೇಷವಾದಂತ ಒಂದು ಪವಿತ್ರ ಸ್ಥಳ ಮಾಡಿರ್ತಾರ. ಆ ಸ್ಥಳದ ಮೇಲೆ ಅವನಿಗೆ ಕುಂದಿರಿಸಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಓಂ ಮೇನಕ ಎಂಬ ಮಂತ್ರದಿಂದ, ಅದೇನೋ ಮಂತ್ರ ಇದ್ದಂಗೆ ಕಾಣಿಸ್ತದೆ, ಯಾವುದು ಓಂ ಮೇನಕ ಅಂತೇಳಿ ಆ ಮಂತ್ರವನ್ನ ಹೇಳ್ಬೇಕು. ಆ ಮಂತ್ರದ ಅರ್ಥ ಆಮೇಲೆ ಹುಡುಕಂ ಸಿಗ್ತದೆ. ಅರ್ಘ್ಯೋದಕಮಂ ವಾಮ ಪ್ರದಕ್ಷಿಣವಾಗಿ ತಳೆದು, ಅವೆಲ್ಲ ನಮ್ಮ ಕಂಬಿ ಗುರುಗಳಿಗೆ ಗೊತ್ತಾಗ್ತವೆ, ನಮಗೆ ಗೊತ್ತಾಗಲ್ಲ. ಅರ್ಘ್ಯೋದಕ ಏನೇನ್ ಮಾಡ್ಬೇಕು, ವಾಮ ಪ್ರದಕ್ಷಿಣ ಅಂದ್ರೆ ಏನು ಅವರಿಗೆ ಗೊತ್ತ. ಆಮೇಲೆ ಬಾಳ ಅಂತಂದ್ರೆ ಹಣಿ, ಪಾಲದಲ್ಲಿ ವಿಭೂತಿ ಪಟ್ಟಮಂ ಕಟ್ಟಿ ಆತನ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ ಶತಪತ್ರ ಕಮಲದೊಳಗಿರುವ ವಸ್ತುವನ್ನು, ಶತಪತ್ರ ಕಮಲದೊಳಗಿರುವ ವಸ್ತು ಯಾವುದು? ಸಹಸ್ರಾರ ಕಮಲ ಅಲ್ಲೇ ತೆಗೆದಲ್ಲ, ಅಲ್ಲಿರುವಂತ ಚೇತನ, ಆ ಚೇತನಕ್ಕ ಸಹಸ್ರಾರ ಅಂತಾರ. ಅಲ್ಲಿ ಚೇತನವನ್ನ ಏನ್ ಮಾಡ್ಬೇಕು? ಮನಸೋಚ್ಚಾರಣೆಯಿಂದ ಪ್ರಾಣಲಿಂಗವೆಂದರುಹಿ, ಮನಸ್ಸಿನೊಳಗ ಇದೇ ನಿನ್ನ ಹಿಂಗ ತಲೆ ಮೇಲೆ ಕೈ ಇಟ್ಟು, ಆ ಕೈಲಿಂತ ಏನ್ ಮಾಡ್ಬೇಕಂದ್ರೆ ಹಿಂಗ ತಲೆಯಾಗಿಂದ ಏನೋ ಹಿಂಗ ತೆಕ್ಕೊಂಡಾಗ ಹೆಂಗ್ ಮುದ್ದಿ ಮಾಡ್ತಿರಲ್ಲ, ತಲೆ ಮೇಲೆ ಏನಾರ ಕುಂತದ್ದು ಅಥವಾ ತೆಗಿಬೇಕಾದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗ ಮುದ್ದಿ ಮಾಡಿ ತೆಗಿತಿರಲ್ಲ, ಹಾಂಗ್ ಮಾಡ್ಬೇಕಾವಂತ. ತಲೆ ಮೇಲೆ ಕೈ ಇಟ್ಟು ತಲೆಯಾಗಿಂದ ಏನೋ ತೆಗೆದಂಗ ಮಾಡ್ಬೇಕಂತ. ಏನ್ ತೆಗಿತೀರಿ? ಆ ಸಹಸ್ರಾರ ಕಮಲದಲ್ಲಿರುವಂತ ಚೇತನವನ್ನ ನೀವು ಕೈಯಾಗಿ ತಗೋತೀರಿ. ತಗೊಂಡು ದೀಕ್ಷೆ ಕೊಡೋರು ಅದನ್ನು ಕೈಯಾಗಿ ತಗೊಂಡು ಏನ್ ಮಾಡಬೇಕು? ಜ್ಞಾನ ದೃಷ್ಟಿಗೆ ತಂದು ಅವನು ಕಣ್ಣೆದುರು ಅದನ್ನು ತೋರಿಸಿ, ಇದು ನಿನ್ನ ಚೇತನ ನೋಡಪ್ಪ, ನನ್ನ ಮುಷ್ಟಿ ಒಳಗಿದ್ದದ್ದು ಅಂತೇಳಿ ಅವನಿಗೆ ತೋರಿಸಿ, ಅದೇ ವಸ್ತುವನ್ನೇ ಬಹಿಷ್ಕರಿಸಿ ತಂದು, ಬಹಿಷ್ಕಾರ ಮಾಡೋದಂದ್ರೆ ನಿನ್ನ ತಲೆ ಒಳಗೆ ಸಹಸ್ರಾರದೊಳ ಕಮಲದೊಳಗೆ ಏನದಲ್ಲ ಅದನ್ನೇ ಹೊರಗೆ ತೆಗೆದು ನನ್ನ ಕೈಯಾಗಿ ಹಿಡ್ಕೊಂಡು ನೋಡಂತ ತೋರಿಸ್ಬೇಕಂತ ಅವನಿಗೆ. ಬಹಿಷ್ಕರಿಸಿ ತಂದು ಕುಮಾರ ಮೂರ್ತಿಯೊಳಗೆ ಪುದುಕಿಸಿ, ಕುಮಾರ ಮೂರ್ತಿ ಅಂದ್ರೆ ಯಾವುದು? ಇಷ್ಟಲಿಂಗ. ಆ ಮೂರ್ತಿ ಒಳಗ ಇಲ್ಲೇನು ನಿಂದ ಇಷ್ಟಲಿಂಗ ಅದಲ್ಲಪ್ಪ, ಆ ಇಷ್ಟಲಿಂಗದೊಳಗ ನಿನ್ನ ಪ್ರಾಣವನ್ನ ತೆಗೆದು ಇದರಾಗ ಪ್ರತಿಷ್ಠಾಪನೆ ಮಾಡ್ಲಕತ್ತೀನಿ ನೋಡು ಅಂತ ಅವನಿಗೆ ತೋರಿಸ್ಬೇಕಂತ. ಇದ್ರೊಳಗೆ ಇಷ್ಟಲಿಂಗನೇ ನಿನ್ನೊಳಗಿನ ಪ್ರಾಣನೇ ಈ ಇಷ್ಟಲಿಂಗದಾಗ ಆದ ಅಂತೇಳಿ ತೋರಿಸಿ ಏನ್ ಮಾಡ್ಬೇಕು? ಅಷ್ಟುವೆಲ್ಲ
ಒಂದು ಗೂಡಿದ ಮುದ್ದಿಯೇ ಇಷ್ಟಲಿಂಗವೆಂದು ತೋರಿಸಿ, ಮುದ್ದಿ ಅಂದ್ರೆ ನಿಮ್ ಕೈ ಒಳಗ ಇಷ್ಟಲಿಂಗ ಕೈಯಾಗ ಹಿಡ್ಕೊಂಡು ಏನ್ ಮಾಡ್ಬೇಕು, ಅವನು ತಲೆ ಒಳಗಿಂದ ಅದು ತೆಗೆದೀವಿ ಅನ್ನಂಗ ಮಾಡಬೇಕು. ಗುರುವಾದವನು ಇಷ್ಟಲಿಂಗ ತನ್ನ ಕೈಯಾಗ ತಗೋಬೇಕು. ಆ ಹುಡುಗ ಕಟ್ಟಂತದ ಇಷ್ಟಲಿಂಗ ತನ್ನ ಕೈಯಾಗ ತಗೊಂಡು ಏನ್ ಮಾಡ್ಬೇಕು, ಇದು ನಾ ಎಲ್ಲಿ ತೆಗೆದೀನಿ ಗೊತ್ತಾ, ನಿನ್ ತಲೆ ಒಳಗಿನ ತೆಗೆದೀನಿ ಅಂತ ಹೇಳಿ ಅದನ್ನ ತೋರಿಸ್ಬೇಕು. ನಿನ್ನ ಪ್ರಾಣನೇ ಇದ್ರಾಗ ಅದ ನೋಡಪ್ಪ ಅಂತೇಳಿ ತೋರಿಸಿ, ಕರ ಮನ ಭಾವದಲ್ಲಿ ಇದೇ ಲಿಂಗನೇ ನನ್ನ ಪ್ರಾಣ ಅಂಥೇಳಿ ನೀನು ಅನುಭವಿಸಬೇಕು. ಆ ಮನಸ್ಸಿನೊಳಗ, ಮಾತಿನೊಳಗ, ಕೈ ಒಳಗ ನಿರ್ಧರಿಸಿ ಎಂದು ಹೇಳಿ, ಆತ್ಮವೇ ಲಿಂಗವೆಂಬುದ ಮಾಣಿಸಿ, ನಿನ್ನೊಳಗಿರುವ ಆತ್ಮನೇ ಲಿಂಗ ಅಂತ ಹೇಳಿಸಿ ಏನ್ ಮಾಡ್ಬೇಕು, ಇಲ್ಲಿ ಮಾಣಿಸಿ ಅನ್ನೋ ಶಬ್ದ ಬರ್ತಾರೆ. ಇಲ್ಲಿ ಲಿಂಗ ಒಳಗೆ ಆದ ಅಂತೇಳಿ ಧಿಮಾಕ್ ಮಾಡ್ತಾರಲ್ಲ, ಅದು ಬಿಡಿಸಂತಾರ ಇವರು. ಲಿಂಗ ಒಳಗಿಲ್ಲ, ಲಿಂಗ ಈಗ ಎಲ್ಲದ, ಗುರು ಎಲ್ಲಿ ತೆಗೆದ ಹೊರಗದು, ಸಹಸ್ರ ಪತ್ರ ಕಮಲದಿಂದ ಹೊರಗೆ ತೆಗೆದು ನಿನ್ ಕೈಯ ಕೊಟ್ಟನ. ಅದನ್ನ ನೀನು ಆತ್ಮ ಅನ್ಬೇಕು. ನೀನು ಆತ್ಮ ಒಳಗದರಿ ಅಂತೇಳಿ ಏನ್ ಅಂತಾರಲ್ಲ, ಅದನ್ನ ಬಿಡಿಸ್ಬೇಕು. ಎಲ್ಲದ ಆತ್ಮ ಅಂತ ಕೇಳಿದ್ರೆ ವೀರಶೈವ ಪದ್ಧತಿ ಪ್ರಕಾರ ನಿನ್ ಕೈಯಾಗ ಏನ್ ಲಿಂಗ ಇಟ್ಕೊಂಡಿದಲ್ಲ, ಅದರಾಗ ಆತ್ಮ ಆದ ಅಂತೇಳಿ ಸಾಧನೆ ಮಾಡ್ಬೇಕು. ಒಳಗೆ ಆದ ಅಂತಂದ್ರೆ ಸಾಧನೆ ಹೆಂಗ್ ಮಾಡ್ತೀರಿ? ನಮ್ಮ ಆತ್ಮ ಒಳಗೆ ಆದರಿ ಅಂತಾರಲ್ಲ, ಇಷ್ಟಲಿಂಗ ತ್ಯಾಗ ಮಾಡಿ ಆತ್ಮ ಒಳಗೆ ಆದ ಅಂತಾರಲ್ಲ, ಅದನ್ನ ಬಿಡಿಸಿ ಇಲ್ಲಿ ಏನ್ ಮಾಡ್ತಾರ, ಹೊರಗೆ ತೆಗೆದು ನಿಮ್ ಕೈಯ ಕೊಟ್ಟರ. ಈಗ ಅದಕ್ಕೆ ಏನಂತಾರ, ಆತ್ಮವೇ ಲಿಂಗವೆಂಬುದ ಮಾಣಿಸಿ. ಅದು ಬಿಡ್ರಿ, ಅದೇನದ ಶೈವ ಕರ್ಮ, ವೀರಶೈವ ಕರ್ಮ ಅಲ್ಲ. ಅದನ್ನು ತೆಗೆದು ಮಾಡುವ ಸ್ಥಾವರ ಲಿಂಗದ ಪೂಜೆಯ ಮಾಡಿಸಿ, ಮತ್ತೇನದ ಒಳಗ ಆದ ಅಂತೇಳಿ ಒಂದಿಷ್ಟು ಮಂದಿದು ಅಯೋಗ್ಯ ಬುದ್ಧಿ, ಒಂದಿಷ್ಟು ಮಂದಿದು ಇನ್ನೊಂದು ಅಯೋಗ್ಯ ಬುದ್ಧಿ ಏನದ, ಹೊರಗಾದ ಅಂತೇಳಿ ಸ್ಥಾವರ ಲಿಂಗಗಳನ್ನ ಪೂಜೆ ಮಾಡೋದು. ಇವೆಲ್ಲ ಬಿಡಿಸ್ಬೇಕಂತ. ಒಳಗಿಂದು ಹೊರಗಿಂದು ಎರಡೂ ಬಿಡಿಸ್ಬೇಕು. ಬಿಡಿಸಿ ಏನ್ ಮಾಡ್ಬೇಕು, ಈಗ ನಿಮ್ಮ ಕೈಯಾಗದಲ್ಲ ಆ ಲಿಂಗನೇ ಆತ್ಮ ಅಂತ ಕರಕ್ಕೆ ಕಂಕಣವ ಕಟ್ಟಿ, ನಿರ್ಧಾರದ ತಾಳಿಯಂ ಕಂಠದಲ್ಲಿ ಕಟ್ಟಿ, ಇದೇನದ ಇಷ್ಟಲಿಂಗನೇ ನಿಜವಾದ ನಿನ್ನ ಪ್ರಾಣ, ಇದರಿಂದಲೇ ನಿಂದ ಏನು ನಡಿಬೇಕು ನಡೆದದ ಅಂತೇಳಿ ಕಲಿಯಾಗು ಕಲಿಯಾಗು ಎಂದು ಕೃತಾರ್ಥನನ್ನ ಮಾಡಿ, ಶ್ರೀ ಗುರುವೇ ಕೂಡಲ ಚನ್ನ ಸಂಘ ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದೆನು. ಬಸವಣ್ಣವರು ಚನ್ನ ಬಸವಣ್ಣವರಿಗೆ ದೀಕ್ಷೆ ಕೊಡಾಗ ಅಲ್ಲಿ ಏನ್ ಮಾಡಿದ್ರು, ಒಳಗೆ ಆತ್ಮ ಆದ ಅಂಥೇಳಿ ನೀನು ಈ ಇಷ್ಟಲಿಂಗ ಅನುಸಂಧಾನ ಶಿವಯೋಗ ಮಾಡ್ಲಿಕ್ಕೆ ಬರಂಗಿಲ್ಲ, ಒಳಗೆ ಆತ್ಮ ಆದ ಅಂತೇಳಿ. ಮತ್ತ ಹೊರಗ ಸ್ಥಾವರ ಲಿಂಗಗಳನ್ನ ಪೂಜೆ ಮಾಡ್ಕೊತಾದ್ರೂ ಅದನ್ನು ಶಿವಯೋಗ ಆಗಂಗಿಲ್ಲ. ನೀನೇ ಬೇರೆ, ಆ ಸ್ಥಾವರ ಲಿಂಗನೇ ಬೇರೆ. ಈಗ ನಿನ್ನ ಕೆಲಸ ಎದರಿಂದ ನಡೆದದ, ನಿನ್ನೊಳಗಿರುವ ಚೈತನ್ಯದಿಂದ ನಡೆದದ. ನಿನ್ನೊಳಗಿರುವ ಚೈತನ್ಯದಿಂದ ನಡೆದದ ಅಂದ್ರೆ ಆ ಚೈತನ್ಯಕ್ಕೆ ನೀನು ಪೂಜೆ ಮಾಡಬೇಕು, ಗೌರವಿಸಬೇಕು, ಧ್ಯಾನ ಮಾಡಬೇಕು. ಹಿಂಗೆಲ್ಲ ನೀನ್ ಏನ್ ಮಾಡ್ಬೇಕು ಅಂದ್ರೆ ಆ ಚೈತನ್ಯ ಒಳಗಿಟ್ಕೊಂಡಿಕೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಆ ಚೈತನ್ಯವನ್ನ ಹೊರಗ ತೆಗೆದು ಅದನ್ನ ನೀನ್ ಏನ್ ಮಾಡ್ಬೇಕು, ಆರಾಧನೆ ಮಾಡಬೇಕು. ಅದೇ ನಿನಗೇನ್ ಮಾಡಿವಪ್ಪ ಅಂದ್ರೆ ಇಷ್ಟಲಿಂಗ ರೂಪದಲ್ಲಿ ನಿನ್ನ ಕೈಯಾಗ ಕೊಟ್ಟಿವಿ. ನಿನ್ನ ಅರಿವೇ ಆ ಲಿಂಗ, ಆ ಲಿಂಗವೇ ಅರಿವು ಎನ್ನುವಂಥ ಏನದು ಅನುಸಂಧಾನ, ಲಿಂಗ ಅನುಸಂಧಾನ ಕಲ್ಚರ್. ಇದು ಏನದಪ್ಪ ಅಂತಂದ್ರೆ ಉತ್ತಮ ಅಧಿಕಾರಿಗಳ ಸಾಧನೆ ಅಲ್ಲ. ಇದು ಮಧ್ಯಮ ಅಧಿಕಾರಿಗಳ ಸಾಧನೆ, ಇದು ಉಪಾಸಕರ ಸಾಧನೆ ವಿಚಾರ ಸಾಗರದ ಪ್ರಕಾರ.
ವಿಚಾರ ಸಾಗರದ ಪ್ರಕಾರ ಇದು ಮಧ್ಯಮ ಅಧಿಕಾರಿಗಳ ಸಾಧನೆ. ನಿಮ್ಮ ಒಳಗೆ ಆತ್ಮ, ನಿಮ್ಮ ಒಳಗೆ ಬ್ರಹ್ಮ ಅದನ, ಮತ್ತ ಹೊರಗನು ಅದೇ ಆತ್ಮ ಅದೇ ಬ್ರಹ್ಮ ಅದನ. ಈ ಜಗತ್ತನ್ನದು ಇಲ್ಲವೇ ಇಲ್ಲ. ನಮ್ಮ ಬುದ್ಧಿಯಿಂದ ಆ ವಸ್ತುಗಳಿಗೆ ನಾಮರೂಪಗಳನ್ನು ಕೊಟ್ಟು ನಾವು ಆ ಬ್ರಹ್ಮನಿಂದ ಬೇರ್ಪಟ್ಟು ಜಗತ್ತನ್ನ ತಿಳ್ಕೊಳ್ಳಕತ್ತೀವಿ, ನಮ್ಮನ್ನು ನಾವು ತಿಳ್ಕೊಳ್ಳಕತ್ತೀವಿ. ಇರೋದು ಒಂದೇ ತತ್ವ, ಒಬ್ಬನೇ ಬ್ರಹ್ಮ, ಆತನೇ ಎಲ್ಲಾ ಕಡೆ ಅದನ, ಎಲ್ಲಾ ರೂಪನು ಅವನೇ ಆಗಿ ನಿಂತನ, ಎಲ್ಲಾ ಕಾಲ ಎಲ್ಲಾ ದೇಶ ಅವನೇ ಅನ್ನೋದೇನದ ಪೂರ್ತಿ ಹೈಯೆಸ್ಟ್ ಲೆವೆಲ್. ಅದು ಉತ್ತಮ ಅಧಿಕಾರಿ. ಇದು ಏನದ ಅಂದ್ರೆ ಮಧ್ಯಮ ಅಧಿಕಾರಿ. ವಿಚಾರ ಸಾಗರದ ಪ್ರಕಾರ ಇದು ಮಧ್ಯಮ ಅಧಿಕಾರಿಯ ಒಂದು ಉಪಾಸನಾ ವಿಧಾನ. ಇಲ್ಲಿ ಇದನ್ನ ನೀಟಾಗಿ ನಿಮಗೆ ಬಿಡಿಸಿ ಹೇಳಬೇಕಪ್ಪ ಅಂತಂದ್ರೆ ತಿಳ್ಕೊಬೇಕಂತೀರ. ಇದ್ರದ್ದು ಏನಿದು ಕರೆನೋ ಸುಳ್ಳು, ಏನ್ ಹೇಳಕತ್ತಾರ, ಇಷ್ಟಲಿಂಗಕ್ಕೆ ನಿನ್ನ ಆತ್ಮ ಅಂತ ಹೇಳ್ತಾರ ಅಂತಂದ್ರೆ, ಯಾರಿಗೆ ತನ್ನ ಆತ್ಮವನ್ನ ಆತ್ಮ ಅಂತೇಳಿ ನೆಟ್ಟಗೆ ಗುರುತಿಸಿಕೊಳ್ಳಕ ಬರಂಗಿಲ್ಲ ಅಂತ ಮಧ್ಯಮ ಅಧಿಕಾರಿಗಳಿಗೆ, ಉತ್ತಮ ಅಧಿಕಾರಿಗಳಿಗೆ ತನ್ನ ಚೈತನ್ಯವನ್ನು ತಾನು ಗುರುತಿಸಿಕೊಂಡು ಲೀಲಾಜಾಲವಾಗಿ ಆನಂದವಾಗಿ ಇರಂತವನಿಗೆ ಇದು ಬೇಕಾಗಿಲ್ಲ. ಇದು ಒಂದು ಪದ್ಧತಿ ಏನಂದ್ರೆ ವೀರಶೈವ ಪದ್ಧತಿ ಅಂತ ಆದ. ಈ ಪದ್ಧತಿ ಏನಪ್ಪಾ ಅಂತಂದ್ರ ಬೇರೆಯವರು ಉತ್ತಮರು ಎಲ್ಲರೂ ಕೂಡಿ ಇದನ್ನು ಮಾಡ್ಕೋತಿದ್ದೇವಂತಂದ್ರ ಸುರಕ್ಷಿತವಾಗಿರ್ತೀವಿ. ನಮ್ಮೊಳಗಿನ ಆತ್ಮನೇ ದೇವರು ಅಂತೇಳಿಕೆ ಇಟ್ಕೊಂಡು ಕೂತೇವಂತಂದ್ರ ನಿಮ್ಮೊಳಗೆ ಏನದ ಅನ್ನೋದು ಇನ್ನೊಬ್ಬರಿಗೆ ಏನ್ ಕಾಣ್ತದ? ಬರೀ ವಿಚಾರದಾಗದಿರಿ ನೀವು. ಬ್ರಹ್ಮ ಆಚಾರದೊಳಗ ಮಾಡಿದ್ದೇ ಕಾಣ್ತದ ಮಂದಿಗೆ, ವಿಚಾರದಾಗ ಮಾಡಿದ್ದು ಏನ್ ಕಾಣ್ತದ? ಅದಕ್ಕೆ ಒಂದು ಆಚಾರವನ್ನು ಇಟ್ಕೊಂಡು ಆದರ್ಶವಾಗಿರುವುದಕ್ಕ ಪ್ರಯತ್ನ ಮಾಡಿದ್ರು. ಈ ವಚನದ ಇನ್ನೊಂದು ಚೂರು ಡಿಟೇಲ್ ಹೇಳ್ತೀನಿ, ಒಂದೇ ನಿಮಿಷ ಬಂದೆ. ನಿಮ್ಮ ವಿಚಾರ ಸಾಗರ 5ನೇ ತರಂಗದೊಳಗ ಇವಕ್ಕೆಲ್ಲ ಸ್ಪಷ್ಟೀಕರಣ ಸಿಗ್ತದ. ಏನದ ಅಂತಂದ್ರೆ ಜ್ಞಾನಕ್ಕೂ ಮತ್ತು ಧ್ಯಾನಕ್ಕೂ ವಿಚಾರ ಸಾಗರದೊಳಗ 280ನೇ ವಿಷಯಾಂಕ ಓದ್ಕೊಳ್ರಿ. ನಾವು ಓದಿಸಿದಾಗೆ ನಿಮ್ಗ ಓದ್ಕೊಂಡು ಅರ್ಥ ಆತದ ತಿಳಕ್ಕೆ ಸುಮ್ ಕುಂದಿರ್ಬೇಡ್ರಿ. ಎಲ್ಲ ಓದ್ರಿ, ವಿಚಾರ ಸಾಗರ ಮುಂದಿಂದನು ಓದ್ರಿ. ಓದಿದ್ರೆ ತಿಳಿತದ. ಅದೇನು ಕನ್ನಡದಾಗೆ ಬರ್ದಾರ. ನಿಮಗೆಲ್ಲ ಪ್ರಬುದ್ಧತೆ ಬಂದದ. ಮುಂದೆ ಓದ್ಕೊಳಕ್ಕೆ ಯಾರೇನ್ ಬ್ಯಾಡ್ ಅಂದಾರ? ನಿಮ್ಗೆ ಯಾರೇ ಮುಂದಿನ ಓದ್ಬೇಕಂತ ಯಾರು ಅಂದಾರ? ನಿಮ್ಮನ್ನೇ ಓದ್ ತಿಳ್ಕೊಳಕ್ ಏನಾಗಿದೆ? ಎಲ್ಲ ಗೊತ್ತಿದ್ದದ್ದೇ ಆದ. ನಾವು ಓದಿಸಿದಾಗ ನಂದು ವಿಶ್ಲೇಷಣೆ ನಾ ಹೇಳ್ತಿರ್ತೀನಿ. ನೀವು ಸ್ವಂತ ಓದಿ ನಿಮ್ಮದು ಸ್ವಂತ ವಿಶ್ಲೇಷಣೆ ಮಾಡುವಂತ ಪ್ರಯತ್ನ ಮಾಡ್ರಿ. ಇದೇ 5ನೇ ತರಂಗದೊಳಗ 280ನೇ ವಿಷಯಾಂಕ ಏನದಲ್ಲ, ಆ ವಿಷಯಾಂಕದೊಳಗೆ ಏನದ ಧ್ಯಾನ ಮತ್ತು ಜ್ಞಾನ ಅಂತೇಳಿ ಎರಡದವ. ಮತ್ತು ಅಹಂ ಗ್ರಹ ಜ್ಞಾನ ಅಂತ ಬರ್ತವ. ಈ ಜ್ಞಾನದೊಳಗ ಏನಿರ್ತದಪ್ಪ ಅಂತಂದ್ರೆ ಪ್ರಮಾಣ ಮತ್ತು ಪ್ರಮೇಯ. ಪ್ರಮಾಣ ಅಂದ್ರೆ ನಿಮ್ಮ ಇಂದ್ರಿಯಗಳು, ಪ್ರಮೇಯ ಅಂತಂದ್ರೆ ವಿಷಯಗಳು.
ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಜ್ಞಾನ ಇಂದ್ರಿಯಗಳ ಮೂಲಕ ಆಗ್ತದಲ್ರಿ. ಅದೇನಂದ್ರೆ ಜ್ಞಾನ ಎದ್ರ ಮೇಲೆ ಡಿಪೆಂಡ್ ಅದಪ್ಪ ಅಂತಂದ್ರೆ ಪ್ರಮಾಣ ಮತ್ತು ಪ್ರಮೇಯದ ಮೇಲೆ ಡಿಪೆಂಡ್ ಅದ. ಒಂದು ಗುರುವಿನ ವಾಕ್ಯ ನೀವು ಕೇಳಕತ್ತೀರಾ, ಈ ಶಬ್ದದ ಮೂಲಕ ನೀವು ಜ್ಞಾನ ಮಾಡ್ಕೊಳಕತ್ತೀರಾ ಇಲ್ಲ? ಇಲ್ಲೇ ನಿಮ್ಗೇನ್ ಗುರು ಕಾಣ್ಲಕತ್ತಾನೇನ್? ಇಲ್ಲಿ ಶಬ್ದದ ಮೂಲಕ ಜ್ಞಾನ ಮಾಡ್ಕೊಳಕತ್ತೀರಿ. ಮತ್ತೇನ್ ಮಾಡ್ಲಕತ್ತೀರಿ? ನಿಮ್ಮ ಹತ್ರ ಬುಕ್ಗಳು ಇಟ್ಕೊಂಡ್ ಕೂತೀರಿ, ಕಣ್ಣಿನ ಮೂಲಕ ಓದಿ ಜ್ಞಾನ ಮಾಡ್ಕೊಳಕತ್ತೀರಿ. ಇದು ಏನದ? ಆ ಜ್ಞಾನ ಏನದ ಅಂತಂದ್ರೆ ಪ್ರಮಾಣ ಪ್ರಮೇಯಗಳನ್ನು ಅನುಸರಿಸಿದ್ದು ಆದ. ಅದಕ್ಕೆ ಅಲ್ಲಿ ದೃಷ್ಟಾಂತ ಕೊಡ್ತಾರೆ. ಎದಕ್ಕ? ಒಂದು ಜ್ಞಾನಕ್ಕೆ ಒಂದು ದೃಷ್ಟಾಂತ. ಇಲ್ಲಿ ಏನದಂತಂದ್ರ ನಿಮಗ ಬೇಕಾಗ್ಯದೋ ಬೇಡಾಗ್ಯದೋ ಕುಂತಿರಪ್ಪ ಅಷ್ಟೇ. ನಿಮಗ್ ಬೇಡಾಗಿದ್ರು ನಾನು ಶಬ್ದ ನಿಮ್ ಕಿವಿಗೆ ಬಿತ್ತಂದ್ರೆ ಜ್ಞಾನ ಆಗ್ಲಕತ್ತದ ಇಲ್ಲ? ನೀವು ನನಗ ಶಿಷ್ಯರದಿರೋ ಏನು ನನ್ನ ದುಶ್ಮನ್ಗಳದಿರೋ ಗೊತ್ತಿಲ್ಲ, ಆದ್ರೂ ನಿಮಗ್ ಜ್ಞಾನ ಆಗ್ತದ ಇಲ್ಲ? ನಿಮ್ದೇನು ನಿಮ್ಮ ಸ್ವಭಾವಗಳು ಯಾವೂ ಇಲ್ಲಿ ಕೆಲಸ ಮಾಡಂಗಿಲ್ಲ. ಇದು ಹೆಂಗ ಆಗ್ತದ ಜ್ಞಾನ ಅಂತಂದ್ರ ನಿಮ್ಮ ಯಾವ ಛಲಗಾರಿಕೆ ಇದ್ರೊಳಗಿಲ್ಲ. ಇದನ್ನು ಕೇಳಲೇಬೇಕನ್ನೋದಿಲ್ಲ, ಸುಮ್ ಕುಂತೀರಿ, ಸಹಜ ಕುಂತೀರಿ. ಮತ್ತೆ ಇದನ್ನು ಕೇಳಬೇಕನ್ನ ಇಚ್ಛೆ ಪಟ್ಟುನೂ ಕುಂತಿಲ್ಲ ಅಂದ್ರೂ ನಿಮ್ಗೇನು ಇದು ಇಚ್ಛೆ ಇಲ್ಲ ಅಂದ್ರೂ ಸುಮ್ಮನೆ ಇಲ್ಲಿ ಕೂತ್ರೆ ನಿಮ್ ಕಿವಿಗೆ ಬೀಳ್ತ ಕೇಳ್ತದ ಇಲ್ಲ? ಅದಕ್ಕೆ ಸಜ್ಜನರ ಸಂಘದೊಳಗೆ ಇರು ಅಂತಂದ್ರ ನಿನಗ ಅವ್ರ ಮಾತು ಕೇಳ ಇಚ್ಛೆ ಇಲ್ಲಂದ್ರೂ ಸಹಿತ ಅವ್ರ ಮಾತುಗಳು ನಿನ್ನ ಕಿವಿಗೆ ಬೀಳುತ್ತವ. ಅದೇನು ಯಾರು ಮೀನಿನ ಮಾರಾಟ ಮಾಡುವವರ ಜೊತೆಗೆ ಅತಿ ಸ್ನೇಹಕ್ಕಿಂತ, ಮೀನು ಮಾರವರ ಜೊತೆಗೆ ಮಾಡುವ ಅತಿ ಸ್ನೇಹಕ್ಕಿಂತ ಗಂಧೆಣ್ಣಿ ಮಾರವನ ಜೊತೆಗೆ ಗುದ್ದಾಡೋದೇ ಲೇಸಂತ. ಗಂಧೆಣ್ಣಿ ಮಾರವನ ಜೊತೆಗೆ ಗುದ್ದಾಡಿದ್ರು ಅದರದ್ದು ಘಮಘಮ ವಾಸನೆ ನಮಗ ಬಡಿತದ. ನಾವೇನ್ ಖರೀದಿ ಮಾಡಿಲ್ಲ ಅಂದ್ರೂ ಅವನ ವಾಸನೆ ನಮಗ್ ಬಡಿತದ. ಮೀನ ಮಾರವ್ರ ಜೊತೆಗೆ ನೀವು ಸ್ನೇಹ ಮಾಡಿದ್ರಿ ಅಂತಂದ್ರ ಆ ಮೀನಿನ ವಾಸನೆ ನಿಮಗ್ ಬರ್ತದೆ. ಹಿಂಗ ಅದಕ್ಕೆ ಇಲ್ಲೇನ್ ಮಾಡ್ಬೇಕು? ನಿಮಗ್ ಬ್ಯಾಡ್ ಅಂದ್ರೂ ಸಹಿತ ಅದು ನಿಮ್ ಸಂಘಟನ ಗಂಧೆಣ್ಣಿ ಮಾರವ ನಿಮ್ ದುಶ್ಮನ್ನೇ ಇದ್ದನಂದ್ರೂ ಸಹಿತ ಅವನ ಸುಗಂಧ ನಿಮಗೆ ಸಿಗ್ತದ ಇಲ್ಲ? ನಿಮ್ದೇನಾರ ಇಚ್ಛೆ ಇರ್ತದೇನ ಅವನ್ ನೀವು ಹೋಗಿ ಆ ಗಂಧೆಣ್ಣಿ ಅವನ ಸಂಗಟ ಅಂಗಿ ಹಿಡಿದು ಹೊಡೆದಾಡ್ಲಕ್ ನೀವು ಹೋಗಿರಿ. ಆದ್ರೂ ಅಲ್ಲಿ ಏನಾಗ್ಯದ, ಅವನದು ಗಂಧೆಣ್ಣಿ ಏನು ವಾಸನೆ ಅದಲ್ಲ ಅದು ಚಲೋದದ ಇಲ್ಲದ, ಅವನು ಬಂದಿರೋದು ಗಂಧೆಣ್ಣಿ ಅದು ನಿಮಗ್ ಬ್ಯಾಡ್ ಅಂದ್ರೂ ನಿಮಗ್ ಸಿಗ್ಲಕತ್ತದ ಇಲ್ಲ? ಒಳ್ಳೇದು ಸಿಗ್ಲಕತ್ತದಿಲ್ಲ. ಹಂಗ ಇದೇನದ ಜ್ಞಾನ ಅಂದ್ರೆ ಹೆಂಗದ ಅಂದ್ರ ನೀವೇನು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೂ ನಿಮ್ಮ ಪ್ರಮಾಣ ಮತ್ತು ಪ್ರಮೇಯಗಳ ಸಂಪರ್ಕ ಆಯ್ತಂದ್ರೆ ನಿಮ್ಗೆ ಜ್ಞಾನ ಆಗ್ಬಿಡ್ತು. ಅದಕ್ಕೆ ಅವ್ರ ದೃಷ್ಟಾಂತ ಹೆಂಗ್ ಕೊಡ್ತಾರ? ಪ್ರತ್ಯಕ್ಷ ಜ್ಞಾನದಲ್ಲಿ ಪ್ರಮಾಣವಾದ ನೇತ್ರ ಮತ್ತು ಪ್ರಮೇಯವಾದ ಘಟಾದಿಗಳು ಎಲ್ಲಿ ಇರುತ್ತವೆಯೋ ಅಲ್ಲಿ ನೇತ್ರಕ್ಕೂ ಘಟಕ್ಕೂ ಸಂಬಂಧವಾಗುವುದರಿಂದ ಪುರುಷನ ಇಚ್ಛೆ ಇಲ್ಲದೇ ಇದ್ದರೂ ಘಟಕ್ಕೆ ಪ್ರತ್ಯಕ್ಷ ಜ್ಞಾನವಾಗುತ್ತದೆ. ಆ ಘಟದ ಪ್ರತ್ಯಕ್ಷ ಜ್ಞಾನ ಆಗ್ಬಿಡ್ತದೆ. ನಿಮಗ ಗಡಿಗೆ ನೋಡ್ಬೇಕಾಗಿದೋ ನೋಡ ಇಚ್ಛೆ ಆದೋ ನೋಡ ಇಚ್ಛೆ ಇಲ್ವೋ, ಆದ್ರೂ ನಿಮ್ ಕಣ್ಣೆದ್ರ ಗಡಿಗೆ ಅದ, ಅದು ನಿಮಗ್ ಕಣ್ಣಿಗೆ ಕಾಣ್ಲಕತ್ತದ. ಆ ಗಡಿಗೆ ಅಂತೇಳಿ ನಿಮಗೆ ಜ್ಞಾನ ಆಗ್ಲಕತ್ತದ. ಪರಮಾತ್ಮ ಅಪರೋಕ್ಷವಾಗಿ ಅದನ. ಆ ಪರಮಾತ್ಮನನ್ನ ನೀವು ಕಣ್ಣೆದ್ರೆ ಅದನ, ನೀವು ಬ್ಯಾಡ್ ಅಂದ್ರೂ ಅವ ಕಣ್ಣಿಗೆ ಕಾಣಿಸ್ಲಕತ್ತನ. ನಿಮ್ ಕಣ್ಣಿಗೆ ಏನು ದೃಶ್ಯ ಕಾಣ್ಲಕತ್ತದ ಅದೇ ಪರಮಾತ್ಮ ಅಂತೇಳಿ ನೀವು ತಿಳ್ಕೋಬೇಕಾಗ್ಯದ ಅಷ್ಟೇ. ಅದನ್ನ ತಿಳ್ಕೊಳ್ಳೋದ್ ಬಿಟ್ಟು ನೀವು ನಾಮರೂಪದಿಂದ ತಿಳ್ಕೊಳ್ಳಕತ್ತಿದ್ದಕ್ಕೆ ನಿಮಗೆ ಪರಮಾತ್ಮ ಕಾಣ್ತಾ ಇಲ್ಲ. ನಾಮರೂಪಗಳನ್ನು ಬಿಟ್ಟು ನೋಡಿದ್ರೆ ಅವ ಸಚ್ಚಿದಾನಂದನೇ ನಿಮಗ ಕಣ್ಣೆದ್ರೆ ಕಾಣ್ಲಿಕತ್ತಾನ. ನೀವು ಬ್ಯಾಡ್ ಅಂದ್ರೂ ಕಾಣ್ಲಕತ್ತಾನ. ನಿಮ್ ಕಣ್ಣೆದ್ರೆ ಕಾಣ ದೃಶ್ಯ ಸಚ್ಚಿದಾನಂದ, ನೀವು ಬ್ಯಾಡ್ ಅಂದ್ರೂ ಕಾಣ್ಲಿಕತ್ತಾನ. ಅದಕ್ಕೆ ಈಗ ಹೆಂಗ್ ಕಾಣ್ತದಪ್ಪ ಅಂತಂದ್ರೆ, ಗಣಪತಿ ಚೌತಿ ದಿವಸ ಯಾರಿಗೆ ನೋಡ್ಬೇಡ ಅಂತಂದಿರ್ತಾರ್ರಿ?
ಚೌತಿ ದಿವಸ ನೋಡಬಾರ್ದು, ದರ್ಶನ ಮಾಡಬಾರ್ದು ಅಂತಾರಲ್ಲ, ಏನ್ ನೋಡಬಾರ್ದು ಅಂತಾರ? ಏನ್ರಿ? ಚಂದ್ರನ ನೋಡಬಾರ್ದು ಅಂತ. ಗಣಪತಿ ನಿಮಗೆ ನೋಡಬಾರ್ದು ಅಂತ ಹೇಳಿಕೆ ನಿಮ್ಮದು ಬಲವಾದ ಇಚ್ಛೆ. ಆದ್ರೂ ಸಹಿತ ನಿಮಗ ಹೊರಗೆ ಹೋಗುವ ಸಂದರ್ಭ ಬಂದೊಳಗ ಅವಾಗೇನಾಯ್ತು, ನೋಡಬಾರದು ಅಂತಂದ್ರೆ ನೋಡ್ಬೇಕನ್ನ ವಿಧಿ ಇಲ್ಲ ಅಲ್ಲಿ. ವಿಧಿ ಅಂತಂದ್ರೆ ವೇದಗಳಲ್ಲಿ ಹೇಳಿದ ವಿಚಾರ, ಜ್ಞಾನದ ವಿಚಾರನೇ ವಿಧಿ. ಅಲ್ಲಿ ನೋಡ್ಬೇಕನ್ನಂತ ವಿಧಿನೇ ಇಲ್ಲ, ನೋಡ್ಬೇಕನ್ನಂತ ಇಚ್ಛೆ ಇಲ್ಲ, ನೋಡ್ಬೇಕನ್ನಂತ ವಿಧಿ ವಿಧಾನ ಇಲ್ಲ. ಆದ್ರೂ ಸಹಿತ ನೀವು ರಾತ್ರಿ ಹೊರಗೆ ಹೋಗುವ ಸಮಯದಲ್ಲಿ ನಿಮ್ಮ ಕಣ್ಣಿಗೆ ಚಂದ್ರಪ್ಪ ಕಾಣಿಸ್ತಾನ, ಕಣ್ಣಿಗೆ ಕಾಣಿಸ್ತಾನ. ನಿಮಗೆ ಇಚ್ಛೆ ಇಲ್ಲ ಅಂದ್ರೂ ಅವ ಕಣ್ಣಿಗೆ ಕಾಣಿಸ್ತಾನ. ಅಲ್ಲೇನಾಯ್ತು, ಚಂದ್ರ ಏನಾಗ್ಯಾನ? ಪ್ರಮೇಯ. ನಿಮ್ಮ ಕಣ್ಣು ಏನಾಗ್ಯದ? ಪ್ರಮಾಣ. ಪ್ರಮಾಣ ಪ್ರಮೇಯಗಳ ಸಂಧಿಯಿಂದ ಏನಾಗ್ಲಿಕ್ಕತ್ತದ, ನಿಮಗೆ ಚಂದ್ರಪ್ಪ ಕಾಣ್ಲಿಕ್ಕತ್ತ. ಜ್ಞಾನ ಅಂದ್ರೆ ಈ ರೀತಿ ಅದ. ಪ್ರಮಾಣ ಮತ್ತು ಪ್ರಮೇಯಗಳ ಮೂಲಕ ಪಡ್ಕೊಳ್ಳೋದು ಇದು ಜ್ಞಾನ. ಅಲ್ಲಿ ಏನದಂತಂದ್ರ ಅಲ್ಲಿ ಏನು ಇದ್ದದ್ದು ನಿಮಗೆ ಕಾಣಿಸ್ತದೆ. ಚಂದ್ರಪ್ಪ ಚಂದ್ರನ ನೋಡ್ಲಕ್ಕತ್ರಿ, ಆ ಚಂದ್ರನೇ ಅದಾನ. ಅಲ್ಲಿ ಮತ್ತೆ ಬೇರೆ ಏನಾರ ಅದ ಏನಲ್ಲಿ? ಚಂದ್ರನ ಬದಲಿ ಮತ್ತಿನ್ನೇನಾರ ಅದೇನ್ರಿ? ಚಂದ್ರ ದರ್ಶನದ ಚಂದ್ರ ಒಂದೇ ಕಾಣ್ಲಿಕ್ಕತ್ತ. ಇದು ಏನಪ್ಪಾ ಅಂತಂದ್ರೆ ಇದ್ದದ್ದು ಇದ್ದಂಗ ನೋಡೋದು. ಏನು ನೋಡ್ಲಕ್ಕತ್ತೀರಿ ಅದೇ ಅರ್ಥ ಮಾಡ್ಕೊಳ್ಳೋದು. ಅದರ ಧ್ಯಾನದೊಳಗ ಏನದಪ್ಪ ಅಂತಂದ್ರೆ ಇಲ್ಲಿ ಸಮಸ್ಯೆಗಳು ಏನದವಪ್ಪ ಅಂತಂದ್ರ ಸಾಲಿಗ್ರಾಮ ಅಂತ ಒಂದು ಬರ್ತದೆ. ಸಾಲಿಗ್ರಾಮ ಅಂತಂದ್ರೆ ಏನಂತಾರ ಅದಕ್ಕೆ? ಸಾಲಿಗ್ರಾಮ ಅಂತಂದ್ರೆ ಎದಕ್ಕಂತಾರ? ಸಾಲಿಗ್ರಾಮ ಅಂತಂದ್ರೆ ಏನದ ಅಂತಂದ್ರೆ ಅದು ಎಲ್ಲಿ ಸಿಗ್ತದೆ? ಸಮುದ್ರದಾಗ ಸಿಗ್ತದೆ. ಗಂಡಕಿ ನದಿ ಅಂತದ, ಗಂಡಕಿ ನದಿ. ಆ ನದಿ ಒಳಗ ಕಲ್ಲುಗಳು ಏನದಾವ ಅಂತಂದ್ರ ಸಾಲಿಗ್ರಾಮ ಇದ್ದಂಗ ಅದಾವ. ಗುಂಡು 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 ಗುಂಡು. ನಮ್ಮ ಲಿಂಗ ಹೆಂಗಿರ್ತದ ಹಂಗ. ನಮ್ಮದು ಲಿಂಗ ಏನದ ಅರ್ಧ ಅದ, ಗೋಳಾಕಾರ. ಅದು ಏನದ ಪೂರ್ತಿ ಸಾಲಿಗ್ರಾಮ ಪೂರ ಗುಂಡಿರ್ತದ. ನಮ್ಮ ಲಿಂಗ ಹಿಂಗ ಅರ್ಧ ಅದ, ಅರ್ಧ ಗೋಳಾಕಾರ, ಅದು ಪೂರ್ತಿ ಗೋಳಾಕಾರ. ಆ ನದಿ ಒಳಗ ಆ ಲಿಂಗ ಅಲ್ಲಿ ಏನದವ ಸಾಲಿಗ್ರಾಮಗಳು, ಅವು ಏನದವ ಗೋಳಾಕಾರದ ಲಿಂಗಗಳದಾವ. ಅವುಗಳನ್ನ ಏನಂತ ತಿಳ್ಕೊಂಡಾರ? ಸಾಲಿಗ್ರಾಮದೊಳಗ ವಿಷ್ಣು ರೂಪ ಇರುತ್ತದೆ ಅಂತ ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ವೈಷ್ಣವರು ಹೇಳ್ತಾರೆ, ಗಂಡಕಿ ನದಿ ಒಳಗಿನ ಸಾಲಿಗ್ರಾಮ ತಗೊಂಡು ಅದನ್ನು ವಿಷ್ಣು ರೂಪದಿಂದ ಧ್ಯಾನ ಮಾಡು ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣು ಅಂತಂದ್ರೆ ಹೆಂಗದ? ಪುರಾಣದೊಳಗ ಚತುರ್ಭುಜ, ಶಂಖ, ಚಕ್ರ, ಗದ, ಪದ್ಮಧಾರಿ, ಲಕ್ಷ್ಮೀ ಸಹಿತ ಅದನ್ನು. ಅಲ್ಲಿ ಇರೋದು ಸಾಲಿಗ್ರಾಮ. ಆ ಸಾಲಿಗ್ರಾಮಕ್ಕೆ ಚತುರ್ಭುಜ ಇಲ್ಲ, ಲಕ್ಷ್ಮೀ ಸಹಿತ ಇಲ್ಲ, ಶಂಖ ಇಲ್ಲ, ಚಕ್ರ ಇಲ್ಲ, ಏನೇನು ಇಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಾಗಿದೆ? ಈಗ ಅದಕ್ಕೆ ವಿಷ್ಣು ಅಂತ ತಿಳ್ಕೋಬೇಕಾಗಿದೆ ನೀವೀಗ. ಇಲ್ಲಿ ಜ್ಞಾನಕ್ಕೆ ಏನ್ ಬೇಕಾಗಿತ್ತು? ಪ್ರಮಾಣ ಪ್ರಮೇಯ ಎರಡೇ ಬೇಕಾಗಿತ್ತು. ಇಲ್ಲಿ ಧ್ಯಾನಕ್ಕೆ ಏನೇನ್ ಬೇಕಾಗ್ಯದ ಅಂತಂದ್ರೆ ನಿಮಗ ಜ್ಞಾನ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಲಾರ್ದವರು, ಉತ್ತಮ ಅಧಿಕಾರಿಗಳ ಅಲ್ಲದವರು, ಮಧ್ಯಮ ಅಧಿಕಾರಿಗಳಿಗೆ ಇದನ್ನ ಧ್ಯಾನಕ್ಕೆ ಕುಂದಿರ್ತಾರ. ಧ್ಯಾನಕ್ಕೆ ಕುಂದಿರಿಸಿದಾಗ ಅವನ ಬಳಿ ಇರಬೇಕಾಗಿದ್ದು ಏನೇನಪ್ಪ ಅಂತಂದ್ರೆ ಹೇಳ್ತಾರೆ, ಶಾಲಿಗ್ರಾಮವು ವಿಷ್ಣು ರೂಪವಿರುತ್ತದೆ ಎಂದು ಈ ರೀತಿ ಧ್ಯಾನ ಮಾಡಿದ್ದಾದರೆ ಅವರಿಗೆ ಉತ್ತಮ ಫಲ ಪ್ರಾಪ್ತಿಯಾಗ್ತದೆ. ಯಾರು ಡೈರೆಕ್ಟ್ ಬ್ರಹ್ಮನನ್ನ ಉತ್ತಮ ಅಧಿಕಾರಿ ತಿಳ್ಕೋತಾರ ಅದೇ ಫಲ ಇದ್ರಾಗೂ ಸಿಗ್ತದ. ಆದ್ರೆ ಇಲ್ಲಿ ಮೆಥಡ್ ಚೇಂಜ್ ಅದ ಮಧ್ಯಮ ಅಧಿಕಾರಿಗೆ. ಇಲ್ಲಿ ಶಾಸ್ತ್ರವು ಹೀಗೆ ಪ್ರಮಾಣೀಕರಿಸಿದೆ ಅಂದರೆ ವಿಷ್ಣುವಿನನ್ನ ಚತುರ್ಭುಜ,
ಮೂರ್ತಿ ಶಂಖ ಚಕ್ರ ಗದ ಪದ್ಮಧಾರಿ ಲಕ್ಷ್ಮೀ ಸಹಿತ ಎಂದು ತಿಳಿಯುತ್ತಾರೆ ಮತ್ತು ನೇತ್ರ ಪ್ರಮಾಣದಿಂದ ಶಾಲಿಗ್ರಾಮವನ್ನ ಶಿಲೆ ಎಂದು ತಿಳಿಯುತ್ತಾರೆ. ಈಗ ನಿಮ್ಮಲ್ಲಿ ಪ್ರಮಾಣ ಪ್ರಮೇಯಗಳು ಏನದವ? ಪ್ರಮಾಣ ಕಣ್ಣು, ಪ್ರಮೇಯ ಸಾಲಿಗ್ರಾಮ. ಅಲ್ಲಿ ನೀವು ಸಾಲಿಗ್ರಾಮವನ್ನ ಸಾಲಿಗ್ರಾಮ ಅಂತ ತಿಳ್ಕೊಂಡ್ರೆ ಜ್ಞಾನ ತಿಳ್ಕೊತೀರಿ. ಇದು ಮಾತ ಸಾಲಿಗ್ರಾಮವನ್ನ ಸಾಲಿಗ್ರಾಮ ಅಂತೇಳಿ ಪ್ರಮಾಣ ಪ್ರಮೇಯಗಳ ಮೂಲಕ ತಿಳ್ಕೊಂಡ್ರಿ ಅಂತಂದ್ರ ಜ್ಞಾನ. ಸಾಲಿಗ್ರಾಮವನ್ನ ನೀವು ಚತುರ್ಭುಜ ರೂಪ ವಿಷ್ಣು ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಧ್ಯಾನ. ಅಲ್ಲಿ ಇರೋದೊಂದು ತಿಳ್ಕೊಳ್ಳೋದು ಮತ್ತೊಂದು. ಈಗ ಹೇಳ್ತಾ ಇರೋದು ಚತುರ್ಭುಜ ವಿಷ್ಣು ರೂಪ ಅಂತ ಹೇಳೋದು ಧ್ಯಾನ. ಈ ರೀತಿ ಧ್ಯಾನ ಮಾಡ್ಬೇಕಾದ್ರೆ ನಿಮ್ಮೊಳಗೆ ಏನೇನ್ ಕ್ಯಾರೆಕ್ಟರ್ಸ್ ಇರ್ಬೇಕಂತ ಹೇಳ್ತಾರೆ. ಆದಾಗ್ಯಾದರೂ ವಿಧಿ ವಿಶ್ವಾಸ ಇಚ್ಛೆಗಳಿಂದ ಸಾಲಿಗ್ರಾಮ ಅಂತ ತಿಳ್ಕೋಬೇಕು. ಏನು ವಿಧಿ? ವಿಧಿ ಅಂತಂದ್ರ ಅದು ಪೂಜೆ ಮಾಡುವ ಒಂದು ವಿಧಾನ. ಚತುರ್ಭುಜ ವಿಷ್ಣುವಿಗೆ ಯಾವ ರೀತಿ ಪೂಜೆ, ಇಲ್ಲಿ ಹ್ಯಾಂಗ ಬಿಲ್ಲು ಪತ್ರಿ ಏರಿಸ್ತೀರಿ, ಅಲ್ಲಿ ತುಳಸಿ ದಳ ಏರಿಸೋದು, ಅದೇನ್ ಪದ್ಧತಿಗಳದವಲ್ಲ. ಇಲ್ಲಿ ವಿಭೂತಿ ಹಚ್ಚಿದ್ರೆ ಅಲ್ಲಿ ಗಂಧ ಕುಂಕುಮ ಹಚ್ಚೋದು, ಇಲ್ಲಿ ನೀವೇನೇನ್ ಬಳಸ್ತೀರಿ ಇದ್ರಂತವೇ ಅಲ್ಲಿ ವಿಷ್ಣುವಿನ ಪೂಜೆ ಮಾಡೋದಕ್ಕೊಂದು ವಿಧಿ ವಿಧಾನ ಅದ. ವಿಧಿ ಮತ್ತ ಏನ್ ಬೇಕಾಗಿದೆ ನಿಮಗಲ್ಲಿ? ನಿಮಗ ಜ್ಞಾನದಿಂದ ಅದು ಸಾಲಿಗ್ರಾಮ, ನಿಮಗ ವಿಶ್ವಾಸದಿಂದ ಅದು ಚತುರ್ಭುಜ ರೂಪ ವಿಷ್ಣು. ವಿಶ್ವಾಸ ಮಾಡ್ಬೇಕದಕ್ಕ. ಮತ್ತೇನಾಗಬೇಕು? ಇಚ್ಛೆ ಬೇಕು. ಇಚ್ಛೆ ನಿಮ್ಮೊಳಗಿಂದು ಒಂದು ವಿಲ್ ಪವರ್ ಅಂತ ಇರ್ತದ. ಇಚ್ಛಾಪೂರ್ವಕವಾಗಿ ಅದನ್ನ ಚತುರ್ಭುಜ ವಿಷ್ಣು ಅಂತ ತಿಳ್ಕೋಬೇಕು. ಆ ವಿಷ್ಣುವಿನ ಕೃಪೆ ಪಡ್ಕೋಬೇಕು ಅಂತ. ವಿಷ್ಣುವಿನ ಕೃಪೆ ಪಡ್ಕೋಬೇಕು ಅನ್ನೋ ಟೈಮ್ನೊಳಗೆ ಒಮ್ಮೊಮ್ಮೆ ಏನಾಗ್ತಿರ್ತದ, ಅದು ಸಾಲಿಗ್ರಾಮ ಅನ್ಲಕತ್ತಿ ಬಿಡ್ತೀರಿ. ಅದನ್ನೇನ್ ಮಾಡ್ಬೇಕು? ಹಠಪೂರ್ವಕವಾಗಿ ಇಲ್ಲ ಇದು ಸಾಲಿಗ್ರಾಮ ಅಲ್ಲ, ಇದು ವಿಷ್ಣುನೇ ಆದ ಅಂತ ಅನ್ನಬೇಕು. ಎಲ್ಲಿ? ಧ್ಯಾನದೊಳಗೆ. ಏನೇನ್ ಬೇಕು? ವಿಧಿ ವಿಶ್ವಾಸ ಇಚ್ಛೆ ಹಠ. ಎಲ್ಲಿ ಬೇಕು? ಧ್ಯಾನದೊಳಗೆ ಬೇಕು. ಇದು ನಿಂಬಲ್ಲಿ ಇರ್ಲಿಲ್ಲ ಅಂದ್ರೆ ಧ್ಯಾನಕ್ಕೆ ಕುಂದರ್ಬೇಡ್ರಿ, ನಿಮ್ ಧ್ಯಾನ ಉಪಯೋಗ ಆಗಂಗಿಲ್ಲ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಕೂಡ್ಬೇಕಾದ್ರ ವಿಧಿ ವಿಶ್ವಾಸ ಇಚ್ಛೆ ಹಠ. ಏನಂತ? ಸಾಲಿಗ್ರಾಮವನ್ನ ವಿಷ್ಣು ಅಂತ ತಿಳ್ಕೊಳ್ಳೋಂಥದ್ದು ವಿಧಿ, ತಿಳ್ಕೊಂಡು ಪೂಜೆ ಮಾಡೋದು. ಆ ಸಾಲಿಗ್ರಾಮವನ್ನೇ ವಿಷ್ಣು ಅಂತ ತಿಳ್ಕೊಳ್ಳೋಂಥ ವಿಶ್ವಾಸ ಇಚ್ಛೆ ಹಠ. ಇವಿಷ್ಟು ಬೇಕು ಧ್ಯಾನ ಮಾಡ್ಬೇಕಾದ್ರೆ. ಜ್ಞಾನಕ್ಕೇನ್ ಬೇಕು? ಪ್ರಮಾಣ ಪ್ರಮೇಯ ಎರಡೇ ಬೇಕು. ಪ್ರಮಾಣ ಪ್ರಮೇಯದಿಂದ ಏನಾಗ್ಯದ? ನಿಮ್ಮ ಕಣ್ಣಿನಿಂದ ಸಾಲಿಗ್ರಾಮ ನೋಡ್ಲಕತ್ತೀರಿ, ನಿಮಗ ಉತ್ತಮ ಅಧಿಕಾರಿ ಆಗಿದ್ರಿ ಅಂತಂದ್ರ ಇರೋವನು ಒಬ್ಬನೇ ಪರಮಾತ್ಮ. ಅವನೇ ಪ್ರಮಾಣ ಆಗ್ಯಾನ, ಅವನೇ ಪ್ರಮೇಯ ಆಗ್ಯಾನ, ಅವನೇ ನೋಡವನು, ಅವನೇ ಕಾಣುವ ದೃಶ್ಯನೂ ಅದೇ. ಹಿಂಗಾಗಿ ಸಾಲಿಗ್ರಾಮನೂ ಪರಮಾತ್ಮನೇ ಅದನ, ಆ ಸಾಲಿಗ್ರಾಮವನ್ನ ನೋಡುವಂತ ಕಣ್ಣುನೂ ಆ ಪರಮಾತ್ಮನೇ ಅದನ. ಈ ರೀತಿ ತಿಳ್ಕೊಂಡ್ರೆ ಉತ್ತಮ ಅಧಿಕಾರಿ ಅಲ್ಲಿ ಮೋಕ್ಷ ಹೊಂದುತ್ತಾನೆ. ಮತ್ತೆ ಈ ರೀತಿ ತಿಳ್ಕೊಳ್ಳಂತ ಸಾಮರ್ಥ್ಯ ಇರಲಾರ್ದವ ಏನ್ ಮಾಡ್ಬೇಕು? ಆ ಒಂದು ಸಾಲಿಗ್ರಾಮವನ್ನ ವಿಷ್ಣು ಅಂತ ತಿಳ್ಕೊಂಡು ಆ ವಿಧಿ ವಿಧಾನದ ಪ್ರಕಾರ ನಾವೇನ್ ಮಾಡ್ಬೇಕು? ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಅದ್ರ ಮೇಲೆ ವಿಷ್ಣು ಅಂತೇಳಿ ವಿಶ್ವಾಸ ಮಾಡಬೇಕು. ಅಲ್ಲೇನದ ಇರೋದೊಂದು, ತಿಳ್ಕೊಳ್ಳೋದು ಮತ್ತೊಂದು. ಧ್ಯಾನದೊಳಗೆ ಜ್ಞಾನದೊಳಗ ಏನ್ ಆದ ಅದನ್ನೇ ತಿಳ್ಕೊಳ್ಳೋದು. ಅದಕ್ಕೆ ವಿಷ್ಣು ರೂಪ ಶಾಲಿಗ್ರಾಮದ ಚತುರ್ಭುಜ ವಿಷ್ಣು ರೂಪವಿರುತ್ತದೆ. ಏನಂತಂದ್ರ ಶಾಲಿಗ್ರಾಮದಲ್ಲಿ ಚತುರ್ಭುಜಗಳಿಲ್ಲ, ಶಂಖ ಇಲ್ಲ, ಚಕ್ರ ಇಲ್ಲ, ಗದೆ ಇಲ್ಲ, ಪದ್ಮ ಇಲ್ಲ, ಲಕ್ಷ್ಮಿ ಇಲ್ಲ, ಗಂಡಕಿ ನದಿಯ ಒಂದು ಶಿಲೆ ಅಷ್ಟೇ. ಅದೇನದು? ಜ್ಞಾನ. ನೇತ್ರ ಪ್ರಮಾಣ ಶಿಲೆ, ಶಾಸ್ತ್ರ ಪ್ರಮಾಣ ವಿಷ್ಣು. ನಿಮ್ಮ ನೇತ್ರ ಪ್ರಮಾಣಕ್ಕೆ ಧ್ಯಾನದಲ್ಲಿ ಏನದ? ಅದೊಂದು ಶಿಲೆ ಅದ ಅಷ್ಟೇ. ಅದು ಶಾಸ್ತ್ರ ಪ್ರಮಾಣದಲ್ಲಿ ಧ್ಯಾನ ಮಾಡ್ಬೇಕಾದ್ರ
ನೀನು ಇದನ್ನ ವಿಷ್ಣು ಅಂತ ತಿಳ್ಕೊರಪ್ಪ ಅಂತೇಳಿ. ಹೀಗಾಗಿ ಧ್ಯಾನವು ಏನ್ ಮಾಡಬೇಕು? ವಿಶ್ವಾಸ, ಇಚ್ಛೆ, ವಿಧಿಯ ಆಧೀನ ಪದ್ಧತಿ ಪ್ರಕಾರ ಛಲದಿಂದ ಅದನ್ನ ನಾವು ತಿಳ್ಕೋಬೇಕು. ಶಾಸ್ತ್ರ ಪ್ರಮಾಣಕ್ಕೂ ನೇತ್ರ ಪ್ರಮಾಣಕ್ಕೂ ಸಂಬಂಧವಿಲ್ಲ. ಆ ಲಿಂಗ ಏನದಲ್ಲ, ನಿಮ್ದೇನು ಗಂಡಕಿ ನದಿಯ ಶಿಲೆ ಅದ, ಮತ್ತ ವಿಷ್ಣುವಿಗೆ ಏನಾರ ಸಂಬಂಧದ ಏನ್ರಿ? ಆ ವಿಷ್ಣು ಅಂತೇಳಿ ಶಾಸ್ತ್ರದಲ್ಲಿ ಏನ್ ಹೇಳ್ಯಾರ ವಿಷ್ಣುವಿನ ಸ್ವರೂಪ, ಆ ಸ್ವರೂಪಕ್ಕ ಮತ್ತ ಆ ಒಂದು ಸಾಲಿಗ್ರಾಮಕ್ಕೆ ಏನಾರ ಸಂಬಂಧ ಆದ? ಎಂದ ಅದಕ್ಕೆ ಚತುರ್ಭುಜ ಬರ್ಬೇಕ ಸಾಲಿಗ್ರಾಮಕ್ಕೆ, ಎಂದದ ಲಕ್ಷ್ಮೀ ಸಮೇತ ಆಗ್ಬೇಕು, ಎಂದದ ಗದಾಧಾರಿ ಶಂಖಧಾರಿ ಎಂದಾಗಬೇಕದು. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಶಾಸ್ತ್ರ ಪ್ರಮಾಣಕ್ಕೂ ನೇತ್ರಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಆದ್ರ ಅಲ್ಲಿ ಏನ್ ಬೇಕಾಗ್ಯದ ಅಂತಂದ್ರ ವಿಶ್ವಾಸ ಬೇಕಾಗ್ಯದ, ವಿಶ್ವಾಸ, ನಂಬಿಕೆ ಬೇಕಾಗ್ಯದ. ಸಾಲಿಗ್ರಾಮದಲ್ಲಿ ವಿಷ್ಣು ಇದ್ದಾನೆ ಎಂಬ ವಿಶ್ವಾಸ, ಇದಕ್ಕೆ ಪ್ರತೀಕ ಧ್ಯಾನ ಎಂದು ಕರೆಯುತ್ತಾರೆ. ನಿಮ್ಮ ಒಳಗಿನ ಆತ್ಮವನ್ನ ನಿಮ್ಮ ಸಹಸ್ರಾರ ಚಕ್ರದಿಂದ ಅದನ್ನು ಹೊರಗೆ ತೆಗೆದು ಇಷ್ಟಲಿಂಗ ರೂಪದಲ್ಲಿ ನಿನಗೆ ಕೊಟ್ಟೀನಿ ಅಂತೇಳಿ ಗುರು ಹಿಂಗ ಲಿಂಗ ಮುಂದೆ ಹಿಡಿದಾಗ ಆ ಲಿಂಗಕ್ಕ ಒಳಗಿರೋ ಆತ್ಮಕ್ಕ ಏನು ಸಂಬಂಧ ಇಲ್ಲ. ಆದ್ರೆ ಆ ಲಿಂಗನೇ ಆತ್ಮ ಎನ್ನುವಂತ ವಿಶ್ವಾಸ ಆ ದೀಕ್ಷಿತನಿಗೆ ಬೇಕಾಗ್ಯದ. ಅರ್ಥ ಆಗ್ಲಕತ್ತದ್ರ? ಇಷ್ಟು ಲಿಂಗ ಪೂಜೆ ಮಾಡ್ಕೊಳ್ಳೋ, ಸುಮ್ಮನೆ ಪೂಜೆ ಮಾಡ್ಕೊತೀನಿ ಅಂತೇಳಿ ಬಡ ಮೈ ತಕ್ಕೊಳ್ಳವ, ಅದ್ರ ಮೇಲೆ ಒಂದಿಟ್ಟು ನೀರು ಹಾಕಿ ತೊಳೆಯೋದು, ಒಂದಿಟ್ಟು ಈಬತ್ತಿ ಹಚ್ಚೋದು, ಕುಂಕುಮ ಹಚ್ಚೋದು, ನಿಂದು ನೀನೇ ನನ್ನ ನಾನೇ ಅಂತ ಓದ್ತೀವಲ್ಲ, ಅದು ನನ್ನ ಆತ್ಮ ಅಂತೇಳಿ ವಿಶ್ವಾಸ. ನೀವು ಪೂಜೆ ಮಾಡ್ಕೊಳಕತ್ತೀರಿ ಅಂದ್ರೆ ಒಳಗೆ ಆತ್ಮ ಇದ್ದದಕ್ಕೆ ಪೂಜೆ ಮಾಡ್ಕೊಳಕತ್ತೀರ, ಒಳಗೆ ಆತ್ಮ ಇದ್ದಿದ್ದಿಲ್ಲ ಅಂದ್ರೆ ಏನ್ ಪೂಜೆ ಮಾಡ್ಕೊತಿದ್ದೀರಿ ನೀವು? ಒಳಗ ಅದನ್ನತ್ತೆ ಪೂಜೆ ಮಾಡ್ಕೊಳಕತ್ತೀರಿ. ನೀನೇ ಅಪ್ಪ ಒಳಗ್ ನೀ ನದಿ ಅಂತ ಈ ಪೂಜೆ ಮಾಡ್ಕೊಳಕತ್ತೀನಿ, ಒಳಗ್ ನೀ ನದಿ ಅಂತ ನನ್ನ ಕಣ್ಣು ಕಾಣ್ಲಕತ್ತವ, ಒಳಗ್ ನೀ ನದಿನತ್ತ ನಾ ಮೈ ತಕ್ಕೊಂಡಿನಿ, ಒಳಗ್ ನೀ ನದಿ ಅಂತ ಹೇಳಿಕೆ ನಾನು ಹಸಿವಾಗ್ಲಕತ್ತದ, ಒಳಗ್ ನೀ ನದಿ ಅಂತೇಳಿ ನಾ ತಿಂದ ಅನ್ನ ಜೀರ್ಣ ಆಗ್ಲಕತ್ತದ, ಒಳಗ್ ನೀ ನದಿ ಅಂತೇಳಿ ನನ್ನ ಗರ್ಭಕೋಶದೊಳಗೊಂದು ಸುಂದರವಾದ ಮಗು ತಯಾರಾಗ್ಲಿಕತ್ತದ, ಒಳಗ್ ನೀ ನದಿ ಅಂತೇಳಿ ನನ್ನ ಮಲಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ, ಒಳಗ್ ನೀ ನದಿ ಅಂತೇಳಿ ಎಲ್ಲಾನು ನಿನ್ನಿಂದ ನಡೆದದ ಅಂತೇಳಿ ಒಳಗಿಟ್ಕೊಂಡ ಅನ್ನವ ಉತ್ತಮ ಅಧಿಕಾರಿ, ಹೊರಗ ಇಷ್ಟಲಿಂಗದ ಮೂಲಕ ಇಟ್ಕೊಂಡವ ಮಧ್ಯಮ ಅಧಿಕಾರಿ, ಹೊರಗ ಇಷ್ಟಲಿಂಗದ ಮೂಲಕ ಅದನ್ನೇ ಆತ್ಮ ಅಂತ ತಿಳ್ಕೊಂಡದ್ದು ಧ್ಯಾನ, ಒಳಗಿಟ್ಕೊಂಡು ನಿನ್ನಿಂದೆ ನಡೆದದ ಅನ್ನೋದು ಅದು ಜ್ಞಾನ. ಅದಕ್ಕೆ ವೀರಶೈವ ಪದ್ಧತಿ ಒಳಗ ಒಳಗಿನ ಜ್ಞಾನನೂ ಬೇಕು, ಹೊರಗಿಂದು ಧ್ಯಾನನೂ ಬೇಕು. ಕರ್ಮ ಜ್ಞಾನ ಸಮುಚ್ಚಯ. ಬರೇ ಹೊರಗಿನ ಲಿಂಗ ಪೂಜೆ ಮಾಡಿ ಒಳಗಿಂದ ಆತ್ಮದ ಬಗ್ಗೆ ಜ್ಞಾನ ಇರಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಒಳಗಿನ ಆತ್ಮದ ಬಗ್ಗೆ ಜ್ಞಾನ ಇದ್ದು ಹೊರಗೆ ಅದರ ಬಗ್ಗೆ ಏನು ಅನುಸಂಧಾನ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀರಿ? ಎರಡೂ ಬೇಕು. ಅದಕ್ಕೆ ಧ್ಯಾನಗಳಲ್ಲಿ ಅನೇಕ ಪ್ರಕಾರಗಳಿವೆ. ಅಲ್ಲಿ ಧ್ಯೇಯ ವಸ್ತು ಏನದಂತಂದ್ರೆ ಒಂದೇ ಆತ್ಮವಸ್ತು. ಎರಡರೊಳಗೂ ಜ್ಞಾನದೊಳಗ ತಿಳ್ಕೋಬೇಕಾಗಿದ್ದ ಆತ್ಮವಸ್ತು ಒಂದೇ. ಆದ್ರೆ ಧ್ಯಾನಕ್ಕ ಹಿಡ್ಕೊಂಡದ್ದು ಅದು ವಸ್ತುನೇ ಬೇರೆ. ಜ್ಞಾನಕ್ಕೆ ನೀವೇನ್ ಮಾಡಿರಿ? ಸಾಲಿಗ್ರಾಮವನ್ನ ಸಾಲಿಗ್ರಾಮ ಅಂತ ನೋಡ್ಕೊಂಡು ಪರಮಾತ್ಮನೇ ಸಾಲಿಗ್ರಾಮದ ರೂಪದಲ್ಲಿ ನನ್ನ ಎದುರಿಗೆ ಅದನ ಅಂತ ತಿಳ್ಕೊಂಡ್ರೆ ಅದು ಜ್ಞಾನ ಆಗ್ತದ. ಮತ್ತ ಅದು ಪರಮಾತ್ಮನೇ ಸಾಲಿಗ್ರಾಮ ಅಂತ ಹೆಂಗ್ ತಿಳ್ಕೊಬೇಕ್ರಿ ಅಂತ ಅನ್ಲಕತ್ತೇವ ಅಂತಂದ್ರ ನಿನಗ ಚತುರ್ಭುಜ ವಿಷ್ಣುವಿನ ಮೇಲೆ ಒಂದು ನಂಬಿಕೆ ಹುಟ್ಟಿಸಿ ಅವನೇ ಈ ಜಗತ್ತಿನ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತ ಏನೆಲ್ಲ ಹೇಳಿ ಆ ವಿಷ್ಣುನೇ ಈ ಒಂದು ಸಾಲಿಗ್ರಾಮ ನೋಡಪ್ಪ ಅಂತ ಹೇಳೋದು ಸೆಕೆಂಡ್ ಕ್ವಾಲಿಟಿದು ಸಾಧನೆ. ಅದಕ್ಕೆ ಉಪಾಸಕರ ಸಾಧನೆ ಅಂತಾರೆ. ಧ್ಯಾನ ಅಂದ್ರು ಒಂದೇ, ಉಪಾಸನೆ ಅಂದ್ರು ಒಂದೇ, ಭಕ್ತಿ ಅಂದ್ರು ಒಂದೇ. ಭಕ್ತರು ಅಂತಂದ್ರೆ ಈ ರೀತಿ ಅಲ್ಲಿ ಇರೋದು ಒಂದು, ಭಾವಿಸುವುದು ಇನ್ನೊಂದು, ವಿಶ್ವಾಸದಿಂದ ಇನ್ನೊಂದನ್ನು ಭಾವಿಸ್ತಾರೆ.
ಅದಕ್ಕೆ ಈಗ ನಿಮ್ಗೆ ಏನಾಗಬೇಕಂದ್ರೆ ಈಗ ತಿಳ್ಕೋಬೇಕಾಗಿದ್ದು ಧ್ಯಾನದೊಳಗ ಏನಾಗಬೇಕು, 4 ಐಟಮ್ ಬೇಕು. ಧ್ಯಾನದೊಳಗ 4 ಐಟಮ್ಗಳು ಬೇಕು. ಏನ್ ಬೇಕು? ಜ್ಞಾನದೊಳಗೆ 2 ಐಟಮ್ ಬೇಕು. ಜ್ಞಾನದೊಳಗೆ 2 ಯಾವ ಬೇಕು? ಪ್ರಮಾಣ ಪ್ರಮೇಯ 2 ಬೇಕು ಜ್ಞಾನದೊಳಗೆ. ಧ್ಯಾನದೊಳಗ ಏನ್ ಬೇಕು? ವಿಧಿ. ವಿಷ್ಣು ಅಂತಂದ್ರೆ ಹೆಂಗಿರ್ತಾನ, ಅವನ್ ಪೂಜೆ ಹೆಂಗ್ ಮಾಡ್ಬೇಕನ್ನೋದು ಒಂದು ವಿಧಿ ಗೊತ್ತಿರ್ಬೇಕು. ಮತ್ತೆ ಅಲ್ಲಿ ಇರೋ ವಸ್ತುನೇ ಬೇರೆ, ಅದಕ್ಕೆ ನೀವು ವಿಷ್ಣು ಅಂತೇಳಿ ತಿಳ್ಕೊಳ್ಳೋಂತ ವಿಶ್ವಾಸ ಬೇಕು. ಅದೇ ರೀತಿ ನಿಮ್ಮ ಇಷ್ಟಲಿಂಗವನ್ನ ನಿಮ್ಮ ಆತ್ಮ ಅಂತ ತಿಳ್ಕೊಳ್ಳೋಂಥದ್ದು ವಿಶ್ವಾಸ ಬೇಕು. ಇಷ್ಟಲಿಂಗ ಪೂಜೆ ಮಾಡೋದಕ್ಕೊಂದು ಪದ್ಧತಿ ಹೇಳ್ಯಾರಲ್ಲ, ಅದು ವಿಧಿ. ಮತ್ತೇನದ? ಇದು ಮಾಡಿ ನಾ ಉದ್ಧಾರ ಆಗಬೇಕು, ನಾ ಮೋಕ್ಷ ಹೊಂದಬೇಕು ಅನ್ನೋಂಥದ್ದು ಅಭೀಪ್ಸೆ, ಇಚ್ಛೆ ಇರ್ಬೇಕು. ಸುಮ್ನೆ ನಮ್ಮವ್ವ ನಮ್ಮ ಅಪ್ಪ ಮಾಡ್ಯಾರ, ಏನೋ ದಾರಿ ತೋರ್ಸ್ಯಾರ, ನಾ ಮಾಡ್ಲಕತ್ತೀನಿ ಅಂತ ಅಲ್ಲ. ಈ ಜನ್ಮದಾಗೆ ನಾನು ಈ ಮೋಕ್ಷ ಹೊಂದಬೇಕು ಅನ್ನೋಂಥದ್ದು ಇಚ್ಛೆ ಇರಬೇಕು. ಇಚ್ಛೆ ಇದ್ದ ಮೇಲೆ ಏನಾಗ್ತಿರ್ತದ, ನಾವೇನ್ ಮಾಡ್ತಿರ್ತೀವಿ, ಒಮ್ಮೊಮ್ಮ ಜ್ಞಾನಕ್ಕೆ ಹೋದಾಗ ಇಷ್ಟಲಿಂಗಕ್ಕ ನಿಮ್ಮ ಆತ್ಮಕ್ಕ ಏನಾರ ಸಂಬಂಧ ಅದ ಏನ್ರಿ? ಇಷ್ಟಲಿಂಗದಲ್ಲಿಂತ ನಿಮಗೆ ಹಸಿವಾಗಲಕತ್ತದೋ, ನಿಮ್ಮ ಒಳಗಿರುವ ಆತ್ಮದಲ್ಲಿಂತ ನಿಮಗೆ ಹಸಿವಾಗಲಕತ್ತದೋ? ಇಷ್ಟಲಿಂಗ ಆದತ್ ನಿಮಗೆ ನಿದ್ದೆ ಬರ್ಲಕತ್ತದೋ, ಒಳಗ ಆತ್ಮ ಆದತ್ ನಿಮಗೆ ನಿದ್ದೆ ಬರ್ಲಕತ್ತದೋ ಅಂತ ನಾವ್ ಹಿಂಗ್ ಪ್ರಶ್ನೆ ಕೇಳಿದಾಗ ನಿಮ್ಮದು ಶ್ರದ್ಧೆ ಅಳ್ಳಾಡ್ತಿರ್ತದ. ಯಾವದ್ ಕರೆ ಯಾವದ್ ಸುಳ್ಳ ಅಂತೇಳಿ. ಅದಕ್ಕೆ ನಿಮಗ ಒಳಗಿರುವ ಆತ್ಮದ ಬಗ್ಗೆ ಇದೇ ದೈವ ಅಂತ ತಿಳ್ಕೊಂಡು ನೀವು ಆನಂದ ಹೊಂದಿ ಮೋಕ್ಷ ಹೊಂದುವಂತ ಸಾಮರ್ಥ್ಯ ನಿಮಗಿದ್ರೆ ದಟ್ ಈಸ್ ಟಾಪ್ ಬೆಸ್ಟ್. ಆ ಸಾಮರ್ಥ್ಯ ಹೊಂದಿ ನನಗ ಏನ್ ನೀವು ಹೇಳಿರಿ, ನಾವು ಕೇಳಿವಿ, ನಮಗೇನು ಆನಂದನೇ ಆಗಿಲ್ಲ ಅಂತಂದ್ರ ಆನಂದ ಹೊಂದೋದಕ್ಕೆ ಈ ಒಂದು 4 ಐಟಮ್ ನಿನ್ನೊಳಗೆ ಏನದಾವ ಅವು ತಗೋರಪ್ಪ. ಒಂದು ವಿಧಿ, ವಿಶ್ವಾಸ, ಇಚ್ಛೆ ಮತ್ತು ಹಠ. ಮಲ್ಲಪ್ಪ ಹುಲ್ಲೂರವ್ರಿಗೆ ನೀವೇನಾರ ಇಷ್ಟಲಿಂಗಕ್ಕೆ ಬಂದ್ರಿ ಅಂತಂದ್ರೆ ಬೆಂಕಿ ಹಚ್ಚಿಬಿಡ್ತಾರ, ಅಷ್ಟು ಸಿಟ್ಟು ಬರ್ತದ ಅವ್ರಿಗೆ. ಅಂದ್ರೆ ವಿಶ್ವಾಸ, ಹಠ, ಛಲ. ನಮಗೊಂದು ಪದ್ಧತಿ ಹೇಳ್ಯಾರ ಅಂತಂದ್ಮೇಲೆ ಆ ಇಷ್ಟಲಿಂಗಕ್ಕೆ ಹಂಗೆಲ್ಲ ಮಾತಾಡಬಾರ್ದು. ಮಾತಾಡ್ಬೇಕಂದ್ರೆ ಹಂಗೆಲ್ಲ ಇನ್ನೊಬ್ಬರ ಶ್ರದ್ಧೆ ಹಾಳಾಗಂಗಿಲ್ಲ. ಹಂಗ ಮಾತಾಡಿದ್ರ ಅದನ್ನೇ ಪ್ರಾಣ ಅಂತೇಳಿ ಇಟ್ಕೊಂಡು ಕೂತವ್ರಿಗೆ ತೊಂದರೆ ಆಗ್ತದ ಇಲ್ಲ? ಹಂಗ ಏನದಂತಂದ್ರೆ ಜ್ಞಾನದ ವಿಷಯ ಬಂದಾಗ ಇಷ್ಟಲಿಂಗವನ್ನ ನಾವು ಬಸವಣ್ಣವ್ರ ವಚನ ಅದಲ್ಲ, ಮರೆದರೆ ಬಾಡದು, ಎರೆದರೆ ನೆನೆಯದು. ಉರುಳಿಲ್ಲ ಲಿಂಗಾರ್ಚನೆ ಅಂತ ಹೇಳಿದ್ದು ಎದಕ್ಕೆ ಹೇಳಾರ? ಜ್ಞಾನಕ್ಕೆ ತರೋದಕ್ಕೆ. ಒಳಗಿರುವ ಆತ್ಮನೇ ನಿಜವಾದ ಲಿಂಗ ಅಂತೇಳಿ ತಿಳಿಸಿ ಹೇಳೋದಕ್ಕೆ ಆ ಮಾತು ಹೇಳ್ಯಾರ. ಹೊರತು ಇಷ್ಟಲಿಂಗಕ್ಕೆ ಅಪಮಾನ ಮಾಡ್ಬೇಕಂತೇನಿಲ್ಲ ಇಲ್ಲಿ ನಾವು ಹಂಗೆಲ್ಲ ಮಾತಾಡೋದು ಇಷ್ಟಲಿಂಗಕ್ಕೆ ಅಪಮಾನ ಮಾಡ್ಬೇಕನ್ನೋದಲ್ಲ. ನಿಮ್ಮೊಳಗಿನ ಆತ್ಮದ ಮಹತ್ವವನ್ನು ತಿಳಿಸಿ ಹೇಳುವುದಕ್ಕೆ ಇಷ್ಟಲಿಂಗನೇ ನೀವು ದೇವರಂತ ಹಿಡ್ಕೊಂಡು ಕುಂದಿರ್ಬೇಡ್ರಿ. ಶ್ರೀ ಗುರುವು ಅರುವನು ಅರಿಯಲೆಂದು ಕುರುಹನ್ನು ಕೊಟ್ಟಡೆ, ಅರುವನ್ನೇ ಮರೆತು ಕುರುಹನ್ನೇ ಪೂಜಿಸುವ ದಡ್ಡ ಕುರಿಗಳ ನೋಡ ಗುಹೇಶ್ವರ ಅಂತ ಅಂದ್ರ ಎರಡನ್ನೂ ಪರಿಚಯ ಮಾಡಿಕೊಡ್ಲಕತ್ತಾರ. ಕುರುನು ಕೊಟ್ಟಾರ, ಕುರುನು ನಿನ್ನ ಆತ್ಮನೇ, ನಿನ್ನೊಳಗಿರುವ ಆತ್ಮನೂ ಆತ್ಮನೇ. ನಿನ್ನೊಳಗಿರುವ ಆತ್ಮವನ್ನ ನೇರವಾಗಿ ನೀ ಆತ್ಮ ಅಂತ ತಿಳಿದುಕೊಳ್ಳುವ ಬದಲು ನೀನು ಇಷ್ಟಲಿಂಗವನ್ನ ಆತ್ಮ ಅಂತ ತಿಳ್ಕೊಂಡಿ ಅಂತಂದ್ರೆ ಅದು ಧ್ಯಾನ ಉಪಾಸಕ, ಏಕ ದೇವೋಪಾಸನೆ ಅಂತಂತಾರ. ಕೇಳಿರಿಲ್ಲ ಶರಣರ ವಿಚಾರದೊಳಗ? ಉಪಾಸನೆಯ ಮಾರ್ಗ ಇದು ಬಸವಾದಿ ಶರಣರದು. ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಅಂತಂದ್ರ ಅಲ್ಲಿ ಲಿಂಗ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ತಿಳ್ಕೊಳ್ಳೋದು, ವಿಚಾರದಿಂದ ತಿಳ್ಕೊಳ್ಳೋದು ಜ್ಞಾನ ಮಾರ್ಗ. ಅದು ಇರೋದೊಂದು, ನಾವು ಮಾಡೋದು ಮತ್ತೊಂದು. ಏನೋ ಮಾಡಿಕೆ ಏನೋ ತಿಳ್ಕೊಳ್ಳೋದು, ಅದು ಧ್ಯಾನ ಮಾರ್ಗ. ಇಷ್ಟಲಿಂಗ ಪೂಜೆ ಮಾಡಿ ಆತ್ಮದ ಪೂಜೆ ಮಾಡೀನಿ ಅಂತೇಳಿ ವಿಶ್ವಾಸ ಮಾಡೋದು ಅದು ಧ್ಯಾನ ಮಾರ್ಗ. ಹೆಂಗ ವಿಶ್ವಾಸ
ಬಹಳ ಕೆಲಸ ಮಾಡ್ತದ. ವಿಶ್ವಾಸ ಬಹಳ ಕೆಲಸ ಮಾಡ್ತದ. ಇಚ್ಛೆ ಇರಬೇಕು, ನಿಮ್ಮ ವಿಶ್ವಾಸ ಬಹಳ ಕೆಲಸ ಮಾಡ್ತದ. ಒಳಗೆ ವಿಶ್ವಾಸ ಅನ್ನೋದಿರ್ಲಿಲ್ಲ ಅಂತಂದ್ರ ಏನೂ ಸಾಧಿಸ್ಲಿಕ್ಕಾಗಂಗಿಲ್ಲ. ಅರ್ಜುನ 24 ತಾಸ ದ್ರೋಣಾಚಾರಿ ಬಲ್ಲಿದ್ದು ಸಾಧನೆ ಮಾಡ್ತಿದ್ದ. ಅವನು ಇಚ್ಛೆ ಇತ್ತು. ಅವ್ರ ಅಪ್ಪನಟ ಇಚ್ಛೆ ಯಾರಿಗಿತ್ತು? ಏಕಲವ್ಯಗಿತ್ತು. ಅರ್ಜುನನ್ಕಿಂತ ದೊಡ್ಡ ಇಚ್ಛೆ ಏಕಲವ್ಯಗಿತ್ತು. ಅವ ಏಕಲವ್ಯ ಹೋಗಿ ಗುರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡ, ನನಗೂ ಒಂದ್ ಸ್ವಲ್ಪ ಬಿಲ್ಲು ಬಾಣದ ವಿದ್ಯೆ ಕಲಿಸ್ರಪ್ಪ, ಧನುರ್ವಿದ್ಯೆ. ಇಲ್ಲ, ನೀವು ಬೇಡರದಿರಿ, ನಿಮಗ ನಾವು ಕಲಿಸ್ಲಿಕ್ಕೆ ಆಗಂಗಿಲ್ಲ, ನಾವು ಕೇವಲ ಕ್ಷತ್ರಿಯರಿಗೆ ಅಷ್ಟೇ ಕಲಿಸ್ತೀವಿ ಅಂತಂದ ದ್ರೋಣಾಚಾರಿ. ಕ್ಯಾಸ್ಟಿಸಮ್ ಆಗಿನ ಕಾಲದಾಗ ಹಂಗಿತ್ತು, ಏನು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಜಾತಿ ಭೇದ ಮಾಡಿದ್ಮೇಲೆ ಆ ಪುಣ್ಯಾತ್ಮ ಅವನ ಹೆಸರೇನಲ್ಲಪ್ಪ, ಏನ ಹೇಳಿದ್ನಲ್ಲಿನ ಈಗ ಏಕಲವ್ಯ ಅವನ ಇಚ್ಛೆ ಪ್ರಬಲವಾಗಿದ್ದ ಹೊತ್ನಾಗ ಗುರುವಿನ ದರ್ಶನರೇ ಆಯ್ತು ಬಿಡು ಅಂತೇಳಿ ಆ ಗುರು ಹೆಂಗದನ ಅಂತೇಳಿ ಒಂದು ಮಣ್ಣಿಂದು ಮುದ್ದಿ ಮಾಡಿ ಇಟ್ಟ, ಒಂದು ಮೂರ್ತಿ ಮಾಡಿ ಅದನ್ನೇ ಗುರು ಅಂತೇಳಿ ಅವ ವಿಶ್ವಾಸ ಮಾಡಿದ. ಅರ್ಜುನ ಸಾಕ್ಷಾತ್ ದ್ರೋಣಾಚಾರ್ಯರ ಕಡೆ ಕಲೀಲಕತ್ತನ. ಇವನು ಒಂದು ಮಣ್ಣಿನ ಮೂರ್ತಿ ಮಾಡಿ ಆ ಮಣ್ಣಿನ ಮೂರ್ತಿನೇ ಗುರು ಅಂತ ತಿಳ್ಕೊಂಡು ಆ ಗುರುವಿನ ಸಾನ್ನಿಧ್ಯದೊಳಗ ಅವನು ಧ್ಯಾನ, ಅರ್ಜುನಂದು ಜ್ಞಾನ, ಏಕಲವ್ಯಂದು ಧ್ಯಾನ. ಅಲ್ಲಿರೋ ವಸ್ತುನೇ ಬೇರೆ, ಮಣ್ಣು ಹೆಂಟಿ, ಆದರೆ ಅದನ್ನೇ ಗುರು ಅಂತೇಳಿ ಅವ ವಿಶ್ವಾಸ ಮಾಡ್ದ. ಅದು ಕಲಿಬೇಕನ್ನಂತ ಇಚ್ಛೆ ಇತ್ತು. ಇಚ್ಛೆ, ವಿಶ್ವಾಸ, ಮತ್ತಿನ್ನೇನು ಹೇಳಿನಿ, 4 ಐಟಮ್ಗಳು. ವಿಧಿ, ವಿಶ್ವಾಸ, ಇಚ್ಛೆ, ಹಠ, ಛಲ. ವಿಧಿ, ವಿಶ್ವಾಸ, ಇಚ್ಛೆ, ಛಲ. ಅದೇನಾಯ್ತು, ಆ ಗುರುವಿನ ಬಳಿ ಹೋಗಿ ಶರಣಾಗತಿಯಾಗಿ ವಿಧಿಪೂರ್ವಕವಾಗಿ ಅವನೇನ್ ಮಾಡ್ದ, ಆ ಒಂದು ಗುರುವಿಗೆ ಶರಣಾಗತನಾಗಿ ಆ ಮೂರ್ತಿ ಮುಂದ ಅವನೇನ್ ಮಾಡ್ದ, ಇಚ್ಛೆಯಿಂದ ಬಾಣ ಹೊಡೆದು ಎಲ್ಲ ಕಲಿಲಕತ್ತ. ಕಲಿಯೋ ಟೈಮ್ನೊಳಗೆ ಒಂದು ದಿನ ಏನಾಯ್ತು, ನಾಯಿಗಳು ಜಗ್ಗಿ ಬೋಳಲಕತ್ತಿದ್ದು. ದ್ರೋಣಾಚಾರಿ ನಿದ್ದೆ ಕೆಟ್ಲಕತ್ತದ. ಅರ್ಜುನ ಯಾವ ನಾಯಿ ಅವು ಬೊಗಳಕತ್ತವಲ್ಲ ಅವಕ್ಕ ಬಾಯಿ ಬಂದ್ ಮಾಡ ಅಂತ ಅರ್ಜುನ ಹೇಳದ. ಇದು ದ್ರೋಣಾಚಾರ್ಯ ಹೇಳದ. ಅವು ಎಲ್ಲಿದಾವ? ಕತ್ತಲ್ದಾಗ ಕಾಣವಲ್ಲು. ಈಗಿನ ಗತ್ಲೆ ಏನು ಸ್ಟ್ರೀಟ್ ಲೈಟ್ ಇರ್ತಾವ, ಅರಣ್ಯದಾಗ ಎಲ್ಲೋ ಒದರ್ಲಕತ್ತವ ನಾಯಿಗಳು. ಆ ದ್ರೋಣಾಚಾರಿ ಸಾಕ್ಷಾತ್ ಅರ್ಜುನಿಗೆ ಹೇಳಿದಾಗೂ ಸಹಿತ ಅರ್ಜುನಗ ಆ ನಾಯಿಗಳು ಕಾಣಲಿಲ್ಲ. ಅವ ಹಂಗೆ ಕೂತ. ಮತ್ತೇನ್ ಕಾಣಲಿಲ್ಲ ಅಂದ್ರೆ ಏನ್ ಮಾಡ್ಬೇಕ? ಕೂತ. ಅದು ಏನಾಯ್ತು, ಮರುದಿನ ಅವ್ ರಾತ್ರಿ ದ್ರೋಣಾಚಾರಿ ಹೇಳಿದ ಮಾತ ಅವನು ಮೂರ್ತಿಲಿಂತ ಏಕಲವ್ಯಗೆ ಕೇಳಿಸ್ತಾವನಿಗೆ. ಮೂರ್ತಿ ಮಾತಾಡಿ ಹೇಳ್ದಂಗಾಯ್ತು. ಗುರುಗಳ ಮಾತು ಇವನಿಗೆ ಏಕಲವ್ಯಗೆ ಕೇಳಿಸ್ತು. ಅವನು ಮಕ್ಕೊಂಡು ಎದ್ದು ಏನ್ ಮಾಡ್ದ, ಅವ ಎದ್ದು ಎಲ್ಲಿ ಹೋಲಿಲ್ಲ, ಕುಂತಲ್ಲೇ ಬಾಣ ಬಿಟ್ಟ. ಅವು ನಾಯಿಗಳು ಏನು ಬೊಗಳಕತ್ತಿದ್ದು ಅವೆಲ್ಲ ರಸ್ತೆ ಮೇಲೆ ಸುಮ್ಮ ಅಡ್ಡ ಮಕ್ಕೊಂಡಿದ್ದು ರೋಡ್ ಮೇಲೆ ಅಡ್ಡ ದಾರ್ಯಾಗ ಮಕ್ಕೊಂಡ್ಬಿಟ್ಟಿದ್ದು. ಬಾಯಿ ತುಂಬ ಬಾಣ ನಟ್ಟಿದ್ದು, ಅಡ್ಡ ಮಕ್ಕೊಂಡ್ಬಿಟ್ಟಿದ್ದು. ಮಕ್ಕೊಂಡೊತ್ತಾಗ ಮುಂಜಾನೆ ದ್ರೋಣಾಚಾರ್ಯ ಅರ್ಜುನ ಇಬ್ರು ವಾಕಿಂಗ್ ಹೋಗೋ ಟೈಮ್ನೊಳಗ ಅವ್ ರಾತ್ರಿ ಬೊಗಳ್ತಿದ್ವಲ್ಲ ನಾಯಿಗಳು. ಅರ್ಜುನ ನೀನೇ ಹೊಡೆದಿದ್ದೇನು, ಇಲ್ಲಿ ನೋಡ್ ನಾಯಿಗಳು ಹೆಂಗ್ ಮಕ್ಕೊಂಡವ್ ನೋಡು ಅಂತ ಅಂದ ಹೊತ್ನಾಗ ಆ ನಾಯಿ ಬಾಯಿ ಒಳಗಿಂದು ಬಾಣ ತೆಗಿತಾರ ಇಬ್ರು ಕೂಡಿ. ಆ ಒಂದು ಚೂರು ಹೋದ್ರ ಬಾಯಿ ಗಾಯ ಆಗಿಲ್ಲ. ಹೆಂಗದ? ಬಾಣ ಬಾಯಿಗೆ ಹೊಡೆದ್ರ ಬಾಯಾಗ ಬಾಣ ನಟ್ಟಿಲ್ಲ,
ಆದ್ರೆ ಅವು ಅದರದು ಬಂದಾಗ್ಯಾವ. ಇದನ್ನು ನೋಡಿ ಅರ್ಜುನ ಗಾಬರಿ ಆಗ್ಬಿಟ್ಟ. 24 ತಾಸ ದ್ರೋಣಾಚಾರ್ಯರೇ ನಿಮ್ ಜೊತೆಗೆ ನಾನು ಇದ್ದು ಕಲಿತೀನಿ, ಆದ್ರೆ ಇದು ನೀವು ನಮಗ್ ಕಲಿಸೇ ಇಲ್ಲಲ್ಲ. ನಾಯಿಗಳ ಬಾಯಿ ಮುಚ್ಚಿದಂಥದ್ದು ಬಾಣ ಬಿಟ್ಟು ಬಾಯಿ ಮುಚ್ಚಿಸಿ ಅವ್ರ ಬಾಯಿಗೊಂದು ಸಣ್ಣ ಗಾಯ ಸಹಿತ ಆಗ್ಲಾರ್ದಂಗ ಎಷ್ಟು ಸೂಕ್ಷ್ಮವಾಗಿ ಈ ಬಾಣ ಬಂದು ಇವ್ರ ಬಾಯಿ ಒಳಗೆ ಹೊಕ್ಕು ಅದರದ್ದು ಬಂದ್ ಮಾಡಿ ಒಂದ್ ಕಡೆ ಸುಮ್ಮ ಮನಗಿಸ್ಬಿಟ್ಟವಲ್ಲ, ಇದೆಂತ ವಿದ್ಯ ಅಂದಾಗ ಇದು ಕೇಳಕ್ ಹೋಗಮ್ ನಡಿ, ಎಲ್ಲಿ ಯಾರು ಬಾಣ ಬಿಟ್ಟಾರ ಕೇಳಮ್ ನಡಿ ಅಂತೇಳಿ ಇಬ್ಬರಿಗೆ ಪರೇಶಾನ್ ಆಗಿದ್ರು. ಗುರು ಶಿಷ್ಯ ಇಬ್ರು ಕೂಡಿ ಗಾಬರಿಯಾಗಿ ಹೋಗ್ತಾರ. ಅಲ್ಲಿ ಏಕಲವ್ಯ ಪ್ರಾಕ್ಟೀಸ್ ಮಾಡ್ಲಕತ್ತಾನ. ಯಾರು ನೀನು? ನಾನು ಏಕಲವ್ಯ ಇದ್ದೀನಿ. ಏನ್ ಮಾಡ್ಲಕತ್ತೀವಿ? ಧನುರ್ವಿದ್ಯಾಭ್ಯಾಸ. ನಿಮ್ ಗುರುಗಳು ಯಾರು? ದ್ರೋಣಾಚಾರ್ಯ. ಎಲ್ಲಾರು ನಿಮ್ ಗುರುಗಳು ತೋರಿಸು. ಅವ್ ಮಣ್ಣು ಎಂಟಿ ತೋರಿಸ್ತಾನಲ್ಲಿ. ಇದೇ ನಾನು ದ್ರೋಣಾಚಾರ್ಯ. ಅರ್ಜುನ ಅವ ಇಬ್ರು ಕೂಡಿ ಗುರುಗಳೇ ನಿಮ್ಗ ದ್ರೋಹ ಮಾಡ್ಬೇಕಾದ್ರೆ ನಾನೇ ಸಿಕ್ಕೇನೇನಂತ ಅರ್ಜುನಿಗೆ ಸಿಟ್ಟು ಬಂದ್ಬಿಡ್ತು. ಇವನಿಗೆ ದೀಕ್ಷಾ ಕೊಟ್ಟು ಇವನಿಗೆ ನಿಮ್ಮ ಮೂರ್ತಿ ಕೊಟ್ಟು ಮೂರ್ತಿ ಮುಂದೆ ಅವನಿಗೆ ಇಂಥ ಒಂದು ಸೂಕ್ಷ್ಮವಾದ ಶಬ್ದವೇದಿ ಬಾಣ ಪ್ರಯೋಗ ಮಾಡುವಂತ ಜ್ಞಾನ ಅವರಿಗೆ ಕರುಣಿಸ್ಲಕತ್ತೀರಿ. ನಮಗ್ ನೋಡಿದ್ರೆ ಸುಮ್ಮನೆ ಮಂದಿ ಸಂಗಡ ಗುದ್ದಾಡೋ ಕಲಿಸ್ಲಕತ್ತೀರಿ. ಇದು ಬಹಳ ಸೂಕ್ಷ್ಮ ಇದ್ದ. ಅವನ ದ್ರೋಣಾಚಾರ್ಯ ಇಲ್ಲೋ ಬಾರೆ, ಇವ ಯಾರತ್ ಗೊತ್ತಿಲ್ಲ, ಇವ ಏನತ್ ಗೊತ್ತಿಲ್ಲ. ಇಲ್ರಿ 10-12 ವರ್ಷ ಹಿಂದೆ ನಿಮಗೆ ನಾ ಭೇಟಿ ಆಗಿದ್ದೆ, ನೀನ್ ಏನತ್ತ ನನಗೆ ನೆನಪಿಲ್ಲ, ಅವ ಯಾರತ್ತ ಗೊತ್ತಿಲ್ಲ ಅಂತ. ದ್ರೋಣಾಚಾರಿ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅವ ಇಂಥದ್ದು ಹೆಂಗ್ ಕಲ್ತ, ನೀಗ ಅವನಿಗೆ ಸೀಕ್ರೆಟ್ ಆಗಿ ಕಲಿಸ್ಲಕತ್ತಿದೆ ಅಂತ ಅರ್ಜುನ ಜಗಳಕ್ಕೆ ಬಿದ್ದ ಗುರುಗಳ ಸಂಗಟ. ಅಲ್ಲಿ ಏನಕ್ಕಾಗಲ್ಲಕ್ಕ ದೃಶ್ಯ, ಆದ್ರೆ ಇಲ್ಲಿ ಛಲ, ವಿಧಿ, ವಿಶ್ವಾಸ, ಹಠ ಇವೇನದವು, ಇವು 4 ಇದ್ದದ್ದಕ್ಕ ಏಕಲವ್ಯ ಅರ್ಜುನನ ಅಪ್ಪನಂಗೆ ತಯಾರಾದ. ಜ್ಞಾನದಕ್ಕಿಂತ ಧ್ಯಾನದೊಳಗೆ ಇನ್ನೂ ಎತ್ತರ ಮಟ್ಟದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆದ. ಬರೀ ಜ್ಞಾನದಕ್ಕಿಂತನೂ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ಧ್ಯಾನದಾಗ ಉಪಾಸನೆ ಒಳಗ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ ಅನ್ನೋದಕ್ಕೆ ಏಕಲವ್ಯನ ಒಂದು ಉದಾಹರಣೆ ಕೊಡ್ಲಕತ್ತೀವಿ. ಇಲ್ಲಿ ಮುಂದೆ ಏನಾಗ್ತದ, ದ್ರೋಣಾಚಾರಿ ನೀನು ಅವ್ರಿಗೆ ಕಲಿಸಿಲ್ಲ ಅಂತ ಇದ್ದದ್ದೇ ಖರೆ ಇತ್ತು ಅಂತಂದ್ರ ಅವ ಹಿಂಗೆ ಬೆಳೆದನಂತಂದ್ರ ಜಗತ್ತಿನಾಗ ಅವನ ಹೆಸರು ದೊಡ್ಡದಾಗ್ತದ, ನನ್ನ ಹೆಸರು ಡೌನ್ ಆಗ್ತದ. ಡಾಕ್ಟರ್ ರಾಜ್ಕುಮಾರನ ಹೆಸರೇ ಮ್ಯಾಲಿರ್ಬೇಕು. ಬೇಕಾದಷ್ಟು ಸಿನಿಮಾ ಆಕ್ಟರ್ಗಳು ಬಂದ್ರು ನಮ್ಮ ರಾಜ್ಕುಮಾರ್ ಹೆಸರೇ ಮ್ಯಾಲಿರ್ಬೇಕು. ಯಾವ್ದಾರ ಅವನ್ಕಿಂತ ಮ್ಯಾಲ ಹೋಲಕತ್ತಂದ್ರ ಕಟ್ ಮಾಡಿ ಕೆಳಗೆ ಹೋಗಿತಾರೆ, ಗೊತ್ತದಿಲ್ಲ. ಅವ್ರಕ್ಕಿಂತ ಶ್ರೇಷ್ಠ ತೈಲರಿ ಅಂದ್ರೆ ಒಳಗೆ ಕೊಲ್ಲೆ ಬಿಡ್ತಾರ. ಎಷ್ಟೊತ್ತಾದ್ರೂ ಅವ್ರ ಹೆಸರೇ ಮ್ಯಾಲಿರ್ಬೇಕು. ಹಿಂಗೆ ನಡ್ಕೊಂಡ್ ಬಂದದಿಲ್ಲ ಪದ್ಧತಿ. ಈಗೇನಾಯ್ತು, ಅರ್ಜುನನ ಹೆಸರೇ ಮ್ಯಾಲಿರ್ಬೇಕು. ಅದಕ್ಕಿಂತ ಕೆಳಗ ಮತ್ತೊಬ್ಬ ಏನಿದ್ರು ನಮ್ ಕೆಳಗೆ ಇರ್ಬೇಕು, ನಮ್ಕಿಂತ ಮ್ಯಾಲ ಹೋಗಬಾರ್ದು ಅಂತೇಳಿ ಅರ್ಜುನನೊಳಗ ಏಕಲವ್ಯನ ಮೇಲೆ ಅಸೂಯೆ ಮೂಡಿ ಏನ್ ಕ್ರಮ ತಗೋತಿ ಗೊತ್ತಿಲ್ಲ, ಅವನಿಗೆ ಬೆಳಿಲಕ್ ಬಿಡಬಾರ್ದು ನೀನ್ ಅಷ್ಟೇ ಅಂತ ಹೇಳ್ತಾನ. ಅವಾಗ ದ್ರೋಣಾಚಾರಿ ಅಂತ ಒಂದು ನನ್ನ ಮೂರ್ತಿ ಇಟ್ಕೊಂಡು, ನಿಮ್ದೊಂದು ಮೂರ್ತಿ ಇಟ್ಕೊಂಡು ಒಬ್ಬ ಯಾವನಾರ ಸಾಧನೆ ಮಾಡಿ ಮ್ಯಾಲ ಹೋಗ್ಯಾನಂತಂದ್ರ ನಿಮಗೆ ಖುಷಿ ಆಗ್ತದ ಇಲ್ಲ? ನನ್ನ ಮೇಲೆ ಎಷ್ಟು ಶ್ರದ್ಧೆ ಇಟ್ಟನ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟನ, ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟು ಸಾಧನೆ ಮಾಡ್ಯಾನಂತ ನಿಮ್ಮ ಮೂರ್ತಿ ಇಟ್ಕೊಂಡು ಪೂಜೆ ಮಾಡೋನಿಗೆ ಖುಷಿ ಅನಿಸ್ತದ ಇಲ್ಲ? ನೋಡಿದ್ರೆ ನಿಮ್ಗೆ ಆಶೀರ್ವಾದ ಮಾಡ್ಬೇಕು ಅನಿಸ್ತದ ಇಲ್ರಿ? ಈಗ ಏನ್ ಮಾಡ್ತೀರಿ? ರಾಜಧರ್ಮ ಅವ್ರು ಹೇಳಕತ್ತಾರ ಇವ ಬೆಳಿಲಕ್ ನೀ ಬಿಡಬಾರದು ಅಂತೇಳಿ ಬಾಲ ಕಟ್ ಮಾಡೋ ಕೆಲಸ ರಾಮಾಯಣ ಮಹಾಭಾರತ ಕಾಲದಿಂದ ನಡೆದವ. ಇವು ನಮ್ಮ ದೇಶದ ಪದ್ಧತಿನೇ ಹಿಂಗೆ ಅದಾವ. ಯಾವಾರ ಬೆಳಿತಿದ್ನಂದ್ರ ಅವನಿಗೆ ಬೆಳಿಲಕ್ ಬಿಡಂಗಿಲ್ಲ. ಹೆಬ್ಬಟ್ಟು ಕಟ್ಟು ಮಾಡಿಸ್ಬಿಟ್ಟ. ಇದು ನನಗೆ ಗುರುದಕ್ಷಿಣೆ ಕೊಡ್ಬೇಕಲ್ಲಪ್ಪ, ನನ್ನನ್ನ ನೀ ಗುರು ಅಂತೇಳಿ ಒಪ್ಕೊಂಡಿದೆ ಅಂತ ಅಂದ್ಮೇಲೆ ನನಗೆ ಗುರುವಿನ ದಕ್ಷಿಣೆ ಕೊಡ್ಬೇಕಂದ. ಗುರುವಿನ ದಕ್ಷಿಣೆ ನನಗೆ ಏನ್ ಬೇಕಾದ್ರೂ ಕೊಡ್ತೀನಿ ಪರಮಾತ್ಮ ಕೇಳಂದ ಏಕಲವ್ಯ.
ಏನಿಲ್ಲ ನಿಂದ ಹೆಬ್ಬೆರಳು ಕೊಟ್ಟು ಬಿಡು ಅಂತ. ಆ ಹೆಬ್ಬೆರಳು ಇರಲಾರ್ದೆ ಅದು ಬೆಲ್ಲು ಬಾಣ ಹೊಡಿಲಕ್ಕೆ ಬರಂಗಿಲ್ಲ. ಆ ಹೆಬ್ಬೆರಳು ಇಬ್ರು ಕೂಡಿ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಇದು ನಮ್ಮ ದೇಶದ ದುರ್ದೈವ. ಕೆಳವರ್ಗದ ಜನರಿಗೆ ಬೆಳಿಲಕ್ಕ ಬಿಡ್ಲಾರ್ದಂಗ ಕನಕದಾಸಗ ಅಪಮಾನ, ಅಂಬೇಡ್ಕರ್ಗ ಅಪಮಾನ, ಏಕಲವ್ಯಗ ಅಪಮಾನ, ಬಲ್ಲವರಿಗಿಂತ ಅವ್ರ ಅಪ್ಪನಂತ ಪ್ರತಿಭೆಗಳು ಇದ್ದಾಗ್ಯೂ ಸಹಿತ ಅವುಗಳಿಗೆ ಬೆಳಿಲಕ್ಕ ಬಿಡಲಾರದಕ್ಕೆ ಇವತ್ತಿನ ದಿವಸ ಅವರೆಲ್ಲರೂ ಸೇರಿ ಮೇಲ್ವರ್ಗದವರಿಗೆ ತುಳಿಯುವ ಕೆಲಸ ಮಾಡ್ಲಿಕ್ಕಂತಾರೆ. ಎಲ್ಲಾ ಕಡೆ ಅವ್ರದೇ ಒಂದು ಯುಗ, ಸರ್ಕಾರದಾಗ ಅವರೇ, ಎಲ್ಲಾ ಕಡೆ ಅವರೇ. ಈಗೇನ್ ಮಾಡ್ತಾರ, ಮೇಲ್ವರ್ಗದವ್ರಿಗೆ ನಮ್ದು ಒಂದು ಕಾಲ ಅದ, ಏನ್ ಮಾಡ್ತೀವಿ ನೋಡ್ರಿ ಅಂತ ಚಾಲೆಂಜ್ ತಗೊಂಡ್ರ. ಯಾಕಂದ್ರೆ ಪ್ರತಿಭೆ ಇದ್ದಂತ ಕೆಳವರ್ಗದ ಜನರಿಗೆ ಬೆಳಿಲಕ್ಕ ಬಿಡ್ಲಾರ್ದಂತ ಇಂಥ ಕುತಂತ್ರ ಮಾಡಿದ್ದಕ್ಕ ಏಕಲವ್ಯ ಏನಾದ, ಜನರ ಹೃದಯವನ್ನ ಸೇರಿದ. ಜನರ ಹೃದಯದೊಳಗದನ ಏಕಲವ್ಯ. ಮಹಾತ್ಮ ಗಾಂಧಿ ಜನರ ಹೃದಯದೊಳಗದನ. ರಾಮ ಜನರ ಹೃದಯದೊಳಗದನ. ದ್ರೋಣಾಚಾರಿ ಹೃದಯದೊಳಗೆ ಸೇರಿದನೇನು? ಇಲ್ಲ, ಚರಿತ್ರೆ ಒಳಗೆ ಸೇರ್ತಾವ ಅಷ್ಟೇ. ಹಿಸ್ಟ್ರಿ ಒಳಗೆ ಸೇರ್ದ. ನಥುರಾಮ್ ಗೂಡ್ಸೆ ಹಿಸ್ಟ್ರಿ ಒಳಗೆ ಸೇರ್ದ. ರಾವಣ ಹಿಸ್ಟ್ರಿ ಒಳಗೆ ಸೇರ್ದ. ಹೃದಯದೊಳಗಿಲ್ಲ. ಹೃದಯದೊಳಗೆ ಸ್ಥಾನ ಮಾನ ಇಲ್ಲ ಅವ್ರಿಗೆ. ಇತಿಹಾಸದಾಗ ಸೇರ್ತಾರ ಅಷ್ಟೇ ಅವ್ರು. ಇಬ್ರು ಫೇಮಸ್ ಇರ್ತಾರ, ಆದ್ರ ಹೃದಯದೊಳಗಿದ್ದು ಫೇಮಸ್ ಬೇರೆ, ಇತಿಹಾಸದಾಗಿದ್ದು ಫೇಮಸ್ ಬೇರೆ. ರಾಮ ಹೃದಯದೊಳಗಿದ್ದು ಪೂಜೆಗೊಳ್ತಾನೆ, ರಾವಣ ಇತಿಹಾಸದಾಗದಾನ. ರಾಮನಷ್ಟೇ, ರಾಮ ಎಷ್ಟು ದಿವಸ ಇರ್ತಾನೆ, ರಾವಣನ ಹೆಸರು ಇರ್ತದೆ, ಆದ್ರೆ ಇತಿಹಾಸ ಪುರುಷ. ಅವನಿಗೆ ಹೃದಯದಾಗ ಯಾರು ಇಟ್ಕೊಂಡಿರು? ಅದಕ್ಕೆ ನಿಮ್ಗ ಇವತ್ತು ಹೇಳಿದ್ದೇನು, ಧ್ಯಾನ ಮತ್ತು ಜ್ಞಾನಕ್ಕೆ ಇರುವ ವ್ಯತ್ಯಾಸ. ದೀಕ್ಷೆ ಕೊಡುವ ಸಂದರ್ಭದಲ್ಲಿ ಇಷ್ಟಲಿಂಗ ಕೊಟ್ಟ ಮೇಲೆ ಆ ಇಷ್ಟಲಿಂಗದ ಮೇಲೆ ವಿಧಿ, ವಿಶ್ವಾಸ, ಇಚ್ಛೆ, ಛಲ. ಇಷ್ಟಲಿಂಗದ ಬಗ್ಗೆ ಯಾರೇ ಏನಾದರೂ ಮಾತನಾಡಿದ್ರೆ ಇಷ್ಟಲಿಂಗನೇ ಆತ್ಮ ಅಂತೇಳಿ ಛಲಗಾರಿಕೆಯಿಂದ ಆ ಉಪಾಸಕ ಸಾಧನೆ ಮಾಡಬೇಕು. ಅದು ಯಾರೇ ಇಷ್ಟಲಿಂಗ ದೇವರಲ್ಲ ಅಂತ ಹೇಳೋಣ, ಅವ್ರ ಸಂಗಟ್ಟು ಅವ್ರಂಗೆ ಖರೆ, ಇವ್ರ ಸಂಗಟ್ಟು ಬಂದು ಇವ್ರಂಗೆ ಖರೆ, ಆದ್ರೆ ಅದು ಸಾಧನೆ ಅಲ್ಲ, ಅದು ವಿಶ್ವಾಸ ಅಲ್ಲ. ಧ್ಯಾನದಲ್ಲಿ 4 ಬೇಕು, ಜ್ಞಾನದಲ್ಲಿ 2 ಸಾಕು. ನಾ ಹೇಳೋ ಮಾತು ನಿಮ್ಗೆ ಕೇಳಿ ಅರ್ಥ ಮಾಡ್ಕೊಳಕ ನಿಮ್ಮ ಕಿವಿ ಪ್ರಮಾಣ, ನಾನು ಇಲ್ಲಿ ಹೇಳ್ತಾ ಇರೋ ಶಬ್ದದ ಪ್ರವಚನ ಪ್ರಮೇಯ, ಇಷ್ಟೇ ಸಾಕು ಜ್ಞಾನಕ್ಕೆ. ಧ್ಯಾನಕ್ಕೆ ಅವೆಲ್ಲ ವಿಧಿ, ವಿಶ್ವಾಸ, ಇಚ್ಛೆ, ಛಲ ಇವೆಲ್ಲ ಬೇಕು. ಅದಕ್ಕೆ ನಾವು ಇಲ್ಲಿ ವಿಚಾರ ಸಾಗರದ ಮೂಲಕ ಜ್ಞಾನದಾಗೂ ಪರ್ಫೆಕ್ಟ್ ಆಗಿವಿ. ಮತ್ತ ನಾವು ಹುಟ್ಟಿದ ಜಾತಿ, ಧರ್ಮ, ಪರಂಪರೆ, ವೀರಶೈವ, ಲಿಂಗವಂತ ಏನೋ ಅಂತಂದು ಇಷ್ಟಲಿಂಗ ಪೂಜೆ ಮಾಡಿ ಏನೇನೋ ಮಾಡಿ ಆ ಒಂದು ಉಪಾಸನೆ ಒಳಗೂ ಪರ್ಫೆಕ್ಟ್ ಆಗಿವಿ. ಅದ್ರಾಗೂ ಪರ್ಫೆಕ್ಟ್ ಅದೀವಿ, ಇದ್ರಾಗೂ ಪರ್ಫೆಕ್ಟ್ ಅದೀವಿ. ಎಂತ ಪುಣ್ಯವಂತರದೀವಿ ನಾವು, ಎಂತ ಪುಣ್ಯವಂತರದೀವಿ. ಸ್ಪಷ್ಟೀಕರಣ ಸಿಗ್ತಾ ನಿಮ್ಮ ಇಷ್ಟಲಿಂಗ ಪೂಜೆಗೆ? ಇವತ್ತಿನ ದಿವಸ ಇಲ್ಲಿ ತನ ಮಾಡಿದ್ದಕ್ಕೆ ಅರ್ಥ ಗೊತ್ತಾಯ್ತಾ? ವಿಚಾರ ಸಾಗರದೊಳಗ ಎಲ್ಲಾನು ತಿಳಿಯುತ್ತದೆ, ಎಲ್ಲಾನು ಗೊತ್ತಾಗ್ತದೆ. ಅದ್ರೊಳಗೆ ಇಲ್ಲದೇನು ಇಲ್ಲವೇ ಇಲ್ಲ. ಏನ್ ಮಾಡ್ತೀರಿ? 6:59 ಆಲಕತ್ತದ. ನೀವು ಹೇಳುವಾಗ್ರಿ ಅಪ್ಪರ ನಮ್ಗ ಏನಾಯ್ತದ, ನಾವು ವ್ರತ ಮಾಡ್ತಿದ್ರಪ್ಪ ಅಯ್ಯಪ್ಪಂದ. ಅವಾಗ ಅಯ್ಯಪ್ಪನ ಪೂಜಾ ಮಾಡುವುದು ನೆನಪರಾಕೈತಿ. ಅಂದ್ರ ನಾವು ಪೂಜಾ ಮಾಡುವ ವಿಧಾನಗಳು, ವಿಧಿ ಮತ್ತು ವಿಧಾನ, ಹಠ, ಛಲಾಟಲ್ ಹಂಗ ಒಂದು ಪ್ರವೃತ್ತಿ ಇದ್ದಾಗ ಬಹಳ ಉತ್ಕೃಷ್ಟವಾಗಿ ಅದನ್ನ ಪೂಜಾ ಮಾಡ್ತಿದ್ವಿ ನಾವು. ಅದ್ರ ಮೇಲೆ ಅಷ್ಟೊಂದು ಗಾಢವಾದ ನಂಬಿಕೆ ಇರ್ತದ್ರಿ. ಶರಣ ತಾನ್ ಶರಣ ಅಂತಿತ್ತು, ಮೈ ತುಂಬಾ ಎಲ್ಲ ಅದ್ರೊಳಗನ ಮುನಿಗಿ ಬಿಡ್ತಿದ್ರಪ್ಪ ಉಪಾಸನೆ. ಅದನ್ನ ಈಗ ಮಾಡಿಕ ಅಯ್ಯಪ್ಪನ ಪ್ರತಿರೂಪವನ್ನ ನಾವು ಆ ರೀತಿ ಒಳಗ ಕಾಣುವಂಗ ಪೂಜ್ಯದೊಳಗ್ರಿ ಮತ್ತ ಕ್ರಿಯೆ ಒಳಗ ಅದರ ಒಂದು ವ್ರತ ಛಲ ಅಂತ ಹಿಂಗ ನಾವು ಅನುಸರಿಸ್ತಾರೆ. ನಾವು ಹೇಳುವಾಗ
ಈಗ ಶಿಷ್ಯನ ಮುಂದೆ ಕೂತು ಗುರು ಇಬ್ರು ಚರ್ಚೆ ಮಾಡಾಗ ಏನ್ ಆಲಕತ್ತದ, ಆ ಶಿಷ್ಯಗೆ ಯಾರೋ ಹಿಂಗ ಸ್ವಾಮಿ ಶರಣಂ ಅಯ್ಯಪ್ಪ ಅಯ್ಯಪ್ಪ ಅನ್ನೋದು ಕಿವಿಗೆ ಬಿದ್ದು ಅವ್ರೆಲ್ಲರೂ ಕರಿ ಬಟ್ಟೆ ಹಾಕೊಂಡು ಅಲ್ಲಿ ಶಬರಿಮಲೆಗೆ ಹೋಗಿ ಬರ್ತಾರ ಅಂತೇಳಿ ಅದ್ರ ಮೇಲೆ ಅವನಿಗೆ ಅಟ್ರಾಕ್ಷನ್ ಆಗ್ತದ, ಮನಸ್ಸು ಚಂಚಲಾಗ್ಬಿಡ್ತದ. ಶಿಷ್ಯ ಅಲ್ಲಿ ಹೋಗ್ಬೇಕು ಅಂತ ಅವನಿಗೆ ಚಂಚಲ ಆಗ್ತದ. ಇಲ್ಲಿ ಗುರು ಏನ್ ಹೇಳಕತ್ತಾನ, ತತ್ ತ್ವಂ ಅಸಿ ಅಂತೇಳಿ ಇಲ್ಲಿ ಉಪದೇಶ ಮಾಡ್ಲಕತ್ತಾನ. ಶಿಷ್ಯಗ ಗುರು ಉಪದೇಶ ಮಾಡ್ಲಕತ್ತಾನ. ಅಲ್ಲಿ ಶಿಷ್ಯಂದು ಮನಸ್ಸು ಏನಾಗ್ಯದ, ವಿಕ್ಷೇಪಕ್ಕೆ ಒಳಗಾಗ್ಯದ, ದೋಷಪೂರ್ಣ ಆಗ್ಯದ. ಅವ ಅಯ್ಯಪ್ಪ ಸ್ವಾಮಿ ಬಳಿ ಹೋಗ್ಬೇಕನ್ಲಕತ್ತಾನ. ಹೋಗಂಗ ಅಲ್ಲಿ ಹೋಗಿ ಬಂದಾಗ ಮನಸ್ಸು ಶಾಂತ ಆಗ್ತದ. ಆವಾಗ ನೀವು ಹೋದಾಗ ಅವಾಗ ಗುರುವಿಂದು ನಿಮಗ ಗುರುವಿನ ಒಂದು ಸಂಪರ್ಕ ಇದ್ದಿದ್ದಿಲ್ಲ. ನಿಮಗ ಬೇಕಾದಷ್ಟು ಗುರುಗಳ ಸಂಪರ್ಕ ಇದ್ರೂ ಶುದ್ಧ ಬ್ರಹ್ಮನ ಸಂಪರ್ಕ ಇದ್ದಿದ್ದಿಲ್ಲ. ಈಗ ನಮ್ಗೆ ಏನಂತಂದ್ರೆ ಗುರುವಿನ ಎದುರಿಗೇನ ನಮ್ಗತ್ತಲ್ಲ ಈ ರೀತಿ ಒಳಗ ಅರ್ಚನೆ ಮತ್ತು ಅದ ಆನಂದ ಮತ್ತು ಅದ್ರ ಛಲ ವಿಶ್ವಾಸ ನಮ್ ಮೂರು ಇಲ್ಲಿ ನಮ್ಗ ನಾಲ್ಕು ಇಲ್ಲಿ ನಮಗ ಪ್ರತ್ಯಕ್ಷ ಆಗ್ತಾವ. ಅಲ್ಲಿ ಸಂಪರ್ಕ ಇರ್ಲಾರ್ದಾಗ ಗುರು ಆದವನು ಇಲ್ಲಿ ತತ್ವಮಸಿ ತತ್ವ ಹೇಳಕತ್ತನ. ಈ ಜ್ಞಾನದ ಬದಲಿ ಅವನಿಗೇನ್ ಹೇಳಕತ್ತದ, ಧ್ಯಾನ ಅದು ಹತ್ತವಲ್ದಿದು. ಅವನಿಗೇನ್ ಬೇಕಾಗ್ಯದ, ಅಲ್ಲಿ ಹೋಗಿ ಆ ದೇವರನ್ನು ನೋಡಿದಾಗೇ ನನಗ ಮೋಕ್ಷ ಆಗ್ತದ ತಿಳ್ಕೊಂಡು ಅವ ಅಲ್ಲಿಗೆ ಹೋಗ್ತಾನ. ಅಲ್ಲಿಗೆ ಹೋಗಿ ಗುರುಗಳಿಗೆ ಫೋನ್ ಮಾಡ್ತಾನ. ಗುರುಗಳೇ ನಾಕ್ ಇಲ್ಲಿ ಬಂದೀನ್ರಿ, ಹಿಂಗ ಅದೀನಿ, ಗುಡಿ ಮುಂದ್ ಅದೀನ್ ನೋಡ್ರಿ, ಈಗ ಗುಡಿ ಮುಂದ್ ಅದೀನ್ ನೋಡ್ರಿ ಈಗ ಅಂತಾನ. ಆಯ್ತಪ್ಪ, ಗುಡಿ ಮುಂದ್ ಅದಿಯಲ್ಲ, ಆ ದೇವರ ಮುಂದ ಒಂದು ಏನದ ಅಂತಂದ್ರೆ ಒಂದು ದೀಪಸ್ತಂಭ ಅದ. ಆ ದೇವಸ್ಥಾನದಾಗ ಮುಂದೊಂದು ದೀಪಸ್ತಂಭ ಅದ. ಅದಕ್ಕೇನಂತೀರಿ, ಮಾಲ್ಗಂಬ ಅಂತೀರಿ, ದೀಪಸ್ತಂಭ ಅಂತೀರಿ. ದೀಪ ಹಚ್ಚೋದಕ್ಕೆ ಅದೊಂದು ಎತ್ತರ ಅಂದ ಒಂದು ಕಂಬ, ಗುಡಿ ಮುಂದೊಂದು ಕಂಬ ಇರ್ತದೆ ಎತ್ತರ, ಮ್ಯಾಲೆ ಏರಿ ಹೋಗಿ ಹಚ್ಚಿ ಬರ್ತಾರೆ ದೀಪ. 1 ಹಚ್ತಾರ, 10 ಹಚ್ತಾರ, 20 ಹಚ್ತಾರ, ಏರ್ ಬೇಕಾದಷ್ಟು ಹಚ್ತಿರ್ತಾರ ಬೆಳಕು ಮಾಡೋದಕ್ಕೆ, ಅದು ಬೇರೆ ವಿಷಯ. ಅಲ್ಲಿ ಏನಾಯ್ತು, ದೀಪಸ್ತಂಭ ಆದ. ಆ ದೀಪಸ್ತಂಭದ ಮೇಲೆ ಒಂದು ವಾಕ್ಯ ಬರ್ದಾರ. ಏನ್ ಬರ್ದಾರ ನೋಡಪ್ಪ ಅಂತ ಹೇಳಿದ್ರು ಗುರುಗಳು ಫೋನ್ನಾಗೆ. ಅದ್ರ ಮೇಲೆ ಏನ್ ಬರ್ದಾರ, ತತ್ವಮಸಿ ಅಂತ ಬರ್ದಾರ ಅಲ್ಲಿ. ಗುರುಗಳೇ ಹುಚ್ಚು ನನ್ನ ಮಗನೇ, ಗುಡ್ಡ ಏರಿ ಹೈರಾಣಾಗಿ ಉಪವಾಸ ಬಿದ್ದು ವನವಾಸ ಬಿದ್ದು ಅಲ್ಲಿಂದ ಇಲ್ಲಿ ತನಕ ಬಂದಿದೆ. ಕತ್ತಿ ಬಂದಂಗ ನೀ ಯಾವದನ್ನ ಅರಸ್ಕೊಂಡು ಬಂದಿದ ಅದು ನೀನೇ ಇದ್ದೀಯಾ ಅಂತ ಹೇಳ್ಯಾರಲ್ಲಿ. ನೀನೇ ಅಯ್ಯಪ್ಪದಿ ಅಂತ ಬರ್ದಾರಲ್ಲಿ. ಶುದ್ಧ ಬ್ರಹ್ಮನ ಸಂಪರ್ಕದಾಗ ಬಂದಂತ ಶಿಷ್ಯರಿಗೆ ಅಲ್ಲಿ ಹೋದ್ಮೇಲೆ ಅಯ್ಯೋ ನಾನೇ ಅದು ಇದ್ದೆ, ಇಲ್ಲಿ ಇಷ್ಟ ಹೈರಾಣಾಗಿ ಬಂದೆ ಅಂತೇಳಿ ಮುಂದಿನ ವರ್ಷ ಮತ್ತಲ್ಲಿ ಹೋಲಾರ್ದಂಗಾಗಿ ತಾವೇ ಅಯ್ಯಪ್ಪನ ಸ್ವರೂಪರಾಗಿ ತಾವೇ ಏನಾಗ್ತಾರ, ಪರಮ ಪೂಜ್ಯರಾಗ್ತಾರ. ತಾನೇ ಆಗ್ಬಿಡ್ತಾರ. ಅಲ್ಲಿ ತತ್ವಮಸಿನೇ ಬರ್ತಾರ. ಪಂಚರಾಗಿ ಹೋಗ್ಬಿಟ್ಟವ ಶಿಷ್ಯ. ಯಪ್ಪೋ ಇದೇ ನೀವು ಅಲ್ಲಿ ಹೇಳಕ್ ಹಚ್ಚಿದ್ರಿ, ಅದನ್ನೆಲ್ಲ ಕಿವಿಗೆ ಹಾಕೊಳ್ಳಾರ್ದು ಬಂದು ನಾನು ಇಲ್ಲಿ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ನೋಡಿ ಇಲ್ಲಿಗೆ ಬಂದು. ಅದಕ್ಕೆ ನಿಮಗ ಎಲ್ಲ ಅಯ್ಯಪ್ಪ ಸ್ವಾಮಿ ದರ್ಶನನೇ ಇಲ್ಲೇ ಕೂತು ಮಾಡಿಸ್ಕೊಡ್ತೀವಿ ನಾವು. ಯಾವ ದೇವ್ರಿಗೆ ಹೋಗೋದು ಬೇಡ, ಎಲ್ಲಿ ಹೋಗೋದು ಬೇಡ. ನಿಜ ಗುರುವಿನಲ್ಲಿ ಜ್ಞಾನದ ಒಂದು ಭಂಡಾರ ಇರ್ತದ್ರಿ, ಅದಕ್ಕೆ ದರ್ಶನ ಇರ್ತದ್ರಿ. ಎಲ್ಲರಿಗೂ ತೋರಿಸಂಗಿಲ್ಲ. ನಿಜ ಗುರು ಇತ್ತಂತಂದ್ರೆ ಅದೇ ನಮ್ಗೆ ಏನಾಗ್ತದೆ, ಜ್ಞಾನೋದಯ ಆಗ್ತದೆ, ಜ್ಞಾನ ಮಾಡಿಕೊಡ್ತದೆ. ನಿನ್ನೆ ಬಸವಣ್ಣವ್ರ ವಿಷಯ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಉಳಿದಿತ್ತು. ಇವತ್ತು ಹೇಳಂದ್ರೆ ಹೇಳ್ತೀನಿ, ಬ್ಯಾಡ ಅಂದ್ರೆ ನಾಳೆ ಹೇಳಂದ್ರೆ ಹೇಳಮ್. ಯಾಕಂದ್ರೆ ನಂದೇ ಒಬ್ಬಂದೇ ಕತಿ ಉದ್ದಕ್ಕೆ ಕೇಳ್ಕೊತ್ ಕೂತ್ರೆ ಹೇಳೋದಕ್ಕೂ ಬೇಸರ, ಕೇಳೋದಕ್ಕೂ ಬೇಸರ. ಸಾಕ್ ಮಾಡಮ್ಮ. ಉಳ್ದವ್ರಿಗೆಲ್ಲ ನಿಮಗೆ ಹೇಳ್ರಪ್ಪ ಅಂತೀರಿ, ಉಳ್ದವ್ರಿಗೆಲ್ಲ ಏನಾಗಬೇಕ ಪರಿಸ್ಥಿತಿ? ನೋಡ್ರಿ ಅಲ್ಲಿ ಹೆಂಗದ. ಸಂಜೆಗೆ ಹೇಳಮಲ್ಲ ರಾತ್ರಿ. ಈಶ್ವರಂದು ವಿಚಾರ ಸಾಗರ
ಅದು ನಾಳೆ ಹೇಳಮ್ ಸಾಕಿವತ್ತು. ಏನು 5 ರಿಂದ 7 ಅಂತಂದ್ರೆ 2 ತಾಸು ಆಯ್ತು. ಅದು ಒಳಗ್ಲಿಂತ ಹೇಳ್ತಿರ್ತೀವಲ್ಲ, ಭಾಳ ಒಂದು ಉಷ್ಣ ಆಗ್ತದ್ರಿ ಬಾಡಿ, ತಲಿ ಎಲ್ಲ ಒಂಥರ ಗರಂ, ಹೊರಗೆ ಗರಮ ಒಳಗೆ ತಣ್ಣಗ ಜ್ವರ ಬಂದಂಗೆ ಆಗ್ತಿರ್ತಾವ. ಒಳಗೆ ಆನಂದ ಇರ್ತದ, ಹೊರಗೆ ಅದಕ್ಕೇನಾಗಬೇಕು ಶ್ರಮ ಆಗ್ತಿರ್ತದ. ಎಲ್ಲರೂ ಕೂತು ಕೇಳ್ತಿರಲ್ಲ, ಕೇಳಂತವ್ರು ಹೇಳಂತವ್ರು ಒಳ್ಳೆ ಮೇಳ ಕಲ್ತದ. ಹೇಳಿದ್ದು ಕೇಳಿದ್ದು ಸಾರ್ಥಕ. ಏನ್ ಹೇಳಿನಲ್ಲ ಪಟ್ಟ ಅಂತೇಳಿ ಇದು ಪಾಠ ಮುಗಿದ ಕೂಡಲೇ ಹೊತ್ತು ಮುಳುಗದ್ರಾಗೆ ಈ ಒಂದು ವಿಷಯಾಂಕ ಎಷ್ಟು 285 ಹೇಳಿನಲ್ರಿ. ಅದು ಧ್ಯಾನಕ್ಕೂ ಮತ್ತು ಜ್ಞಾನಕ್ಕೂ ಇರುವ ವ್ಯತ್ಯಾಸ. ಅದನ್ನು ಓದಿಬಿಟ್ರಿ ಅಂತಂದ್ರೆ ನೀವು ಮಾಡೋ ಪೂಜಾ ಪಾಠಗಳಿಗೂ ಮತ್ತು ಇಲ್ಲಿ ಸಾಧನೆ ಮಾಡ್ತಿರುವ ಜ್ಞಾನಕ್ಕೆ ಏನು ವ್ಯತ್ಯಾಸ ಅನ್ನೋದು ಚಂದ ಅರ್ಥ ಆಗ್ತದೆ. ಒಂದು ಸಾರಿ ವಿಚಾರ ಸಾಗರ ಓದಿದ ಮೇಲೆ ಮುಗಿದು ಹೋಗ್ಬಿಡ್ತು, ಏನೂ ಉಳಿಯಂಗಿಲ್ಲ. ಎಲ್ಲ ಓಂಕಾರದ ಅರ್ಥ, ಶ್ರೀಕಾರದ ಅರ್ಥ ಎಲ್ಲಾನು ಹೇಳ್ಬಿಡ್ತಾರೆ. ಇದರ ಏನು ಬಿಡಂಗೇ ಇಲ್ಲ ಅವರು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಪರಮ, ಜೈ ಜೈ ಶುದ್ಧ ಪರಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಎಷ್ಟು ಮಜಾ ಅದ ನೋಡ್ರಿ. ನಿಂಬಲ್ಲಿ ಇದ್ದದ್ದನ್ನೇ ತಗೊಂಡು ನಿಮಗೆ ಅಡಿಗೆ ಮಾಡಿ ಉಣಿಸ್ಲಕತ್ತೀವಿ. ನಿಂಬಲ್ಲಿ ಛಲ ಅದ, ನಿಂಬಲ್ಲಿ ವಿಧಿ ವಿಧಾನ ಅದ, ನಿಂಬಲ್ಲಿ ಇಚ್ಛೆ ಅದ, ನಿಂಬಲ್ಲಿ ಇಲ್ಲದ್ದೇ ಏನದ ಎಲ್ಲ ನಿಂಬಲ್ಲಿ ತಗೊಂಡು ನಿಮಗೆ ತಿಳಿಸಿ ಹೇಳಕತ್ತೀವಿ. ಹೊರಗಿಂದ ಏನ್ ತಗೊಂಡು ಬಂದು ನಾವು ಯಾರಾದ್ರೆ ಸುದ್ದಿ ಮಾತಾಡ್ಲಕತ್ತೀವಿ ನಾವು. ಇನ್ನೊಂದೇನಂತಂದ್ರಿ, ನಮಗ ಮೊದಲ ಏನಂತಂದ್ರಿ ಪರಿಚಯ ಮಾಡಿಸ್ಕೊಟ್ಟು ಮತ್ತ ಅದನ್ನ ಹೊಳ್ಳಿ ಬಿಟ್ಬಿಟ್ಟು ನಮಗ ಆತಂದ್ರ ಆನಂದ ಆಗ್ತದ್ರಿ. ಮನನ ಆತು, ಶ್ರವಣ ಇದ್ದದ್ದು ಮನನ ಆತು. ಅಕಸ್ಮಾತ್ ಇದು ಯಾವ್ದು ಗೊತ್ತಿರ್ಲಿಲ್ಲ ಅಂದ್ರ ಗೊತ್ತಿಲ್ಲದನ್ನ ನೀವು ಹೇಳಿಲ್ಲ, ನಮಗೂ ಗೊತ್ತಿರಂಗಿಲ್ಲ. ಅದ್ರಾಗ ನಮ್ಮ ಮನಸ್ಸು ಚಂಚಲ ಓಕೆ. ಅರ್ಥದ್ರಿ ಅದ್ರ ಅನುಭವವಾಗದ್ರಿ, ಅವಳ ಆನಂದ ಆಗ್ಬೇಕಂತ. ಆನಂದ ಆಗ್ಯದಂತಂದ್ರೆ ಅದರ ಅರ್ಥ ಏನು? ನಿಮ್ಗೆ ಆನಂದ ಆಗ್ಯದಂದ್ರೆ ಅದರ ಅರ್ಥ ಏನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಆನಂದ? ಪರಮಾತ್ಮ ಸ್ವರೂಪ ಆಗ್ಲಕತ್ತೀರಿ ಅಂತ. ಆನಂದ ಅಂದ್ರೆ ಪರಮಾತ್ಮನ ಸ್ವರೂಪ, ಅದು ಸತ್ ಚಿತ್ ಆನಂದ. ನೀವು ಯಾವಾಗ ಯಾವಾಗ ಆನಂದ ಆಗಿರ್ತೀರಿ ಅವಾಗ ಪರಮಾತ್ಮನ ಸ್ವರೂಪ. ಇದೇನ್ ತಲಿಬ್ಯಾನಿ ಏನೋ ಹೇಳಕತ್ತನತ್ತ ಬ್ಯಾಸರ ಮಾಡ್ಕೊಂಡ್ರಿ, ಅವಾಗ ನೀವು ಜೀವಾತ್ಮನ ಸ್ವರೂಪ. ಮತ್ತೇನು? ಯಾವಾಗ ಯಾವಾಗ ದುಃಖ, ಬ್ಯಾಸರು, ಕಿರಿಕಿರಿ ಒಳಗೇನ್ ಚಾಲು ಆತವಲ್ಲ, ನೋವು, ಅವೆಲ್ಲ ಜೀವಾತ್ಮಂದು. ಒಳಗೆ ಬೇಕಾದಷ್ಟು ನೋವು, ದುಃಖ, ಬ್ಯಾಸರ ಇದ್ರೂ ಅವೆಲ್ಲ ದಾಟಿ ಆನಂದ ಹೊಂದಿದೆವು ಅಂತಂದ್ರೆ ಅದು ಪರಮಾತ್ಮನ ಸ್ವರೂಪ. ಯಾವ ಸ್ವರೂಪದಾಗ ಇರ್ಬೇಕಂತೀರಿ ಅದು ನಿಮಗೆ ಬಿಟ್ಟದ್ದು. ನಾವಂತೂ ಇಲ್ಲಿ ನಿಮ್ಮನ್ನ ಪರಮಾತ್ಮ ಸ್ವರೂಪ ಮಾಡ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಒಂದು ಕಲ್ಲು ತಗೊಂಡು ಕಟ್ಕೋತ್ ಕೂತಿರ್ತೀವಿ. ಏನ್ ಮಾಡ್ಬೇಕತ್ತ? ಯಾರ ಮಂಗ್ಯನ್ ಕಟಿಬೇಕತ್ ಕೂತಿರ್ತಾರೇನ್ರಿ? ಮಾರುತಿನ ಕಟಿಬೇಕತ್ತೆ ಕೂತಿರ್ತಾರ. ನಾವು ಮಾರುತಿನ ಕಟಿಬೇಕನ್ನೋ ಟೈಮ್ನಾಗ ಕೆಲವೊಂದು ಮಂಗೆ ಆಗಿಬಿಡ್ತಾವ. ನಾವೇನ್ ಮಾಡ್ಬೇಕು ಅದಕ್ಕೆ? ಹೌದ್ರ ನನಗೆ ಬರೀ ಆಟೆ ಇದ್ರೆ ಅಲ್ಲಿ ಬಿಡಪ್ಪ ಅನ್ನೋಷ್ಟು. ಹನುಮನ್ ದೇವ್ರ ಮೂರ್ತಿ ಕಟ್ಟಿಬೇಕತ್ ನಾವು ಕೂತೀವಿ. ಮತ್ತದು ನಾವೇ ಇಲ್ಲ, ನಾ ಹನುಮನ್ ದೇವ್ರು ಆಗಂಗಿಲ್ಲ, ಮಂಗೇನೆ ಆಗ್ತೀನಿ ನಾನು. ಆಗ ಹೋಗಪ್ಪ, ನೀನು ಅದೇ ಆಗ್ಲಕ್ಕೆ ಹುಟ್ಟಿ ಬಂದಿದೆ, ಅದೇ ಮಾಡ್ಕೊತ ಹೋಗಂತ ಬಿಡ್ಬಿಡೋದಷ್ಟೇ. ಮಾರುತಿನ ತಯಾರು ಮಾಡ್ಬೇಕಾಗಿದೆ ನಮ್ಮ ಕೆಲಸ, ಮಾಡ್ಕೋತಿರ್ತೀವಿ. ನಾವು ಜೀವ ಭಾವದಾಗ ಇರ್ತೀವಿ, ನಾವು ಹಿಂಗೆ ಇರ್ತೀವಿ. ಇರ್ರಪ್ಪ, ಯಾರು ಬೇಡ ಅಂತ. ಓಕೆ, ಮುಂದೆ ಏನ್ ಮಾಡ್ತೀರಿ ನೋಡ್ರಿ. ನಿಮ್ಮ ಸಾಧನಾ ವಿಧಾನಗಳೆಲ್ಲ ಇವತ್ತು ನಾನೇ ಟೈಮ್ ತಗೊಂಡಿನಿ. ಮುಂದೆ ನಿಮ್ಮ ಯಾವ ಚರ್ಚೆಗಳು, ನಿಮ್ಮ ಮೆಲುಕುಗಳು ಏನದಾವ ನೀವು ಕಂಪ್ಲೀಟ್ ಮಾಡ್ರಿ. 8 ಗಂಟೆ ತನಕ ಮಾಡ್ರಿ. ಎಂಟ್ರ ತನಕ ಲಾಂಗ್ ಅನಿಸ್ತಿತ್ತಂದ್ರೆ ಇನ್ನೊಂದು ಅರ್ಧ ತಾಸು, ಒಂದು 15-20 ನಿಮಿಷ ಮಾಡಿ ಮುಗಿಸ್ರಿ. 7:30 8 ಏನ್ ಮಾಡ್ತೀರ ಮಾಡ್ರಿ. ಇದುವರೆಗೆ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣ ಮಹಾಸ್ವಾಮಿಗಳು ಧ್ಯಾನ ಮತ್ತು ಜ್ಞಾನಗಳನ್ನು
ಧ್ಯಾನದೊಳಗ ವಿಧಿ ವಿಶ್ವಾಸ ಇಚ್ಛೆ ಹಠ ಇರ್ತಾವು. ಇದು ಮಧ್ಯಮ ಅಧಿಕಾರಿಗೆ ಇಲ್ಲಿ ಇರೋದೊಂದು ತಿಳ್ಕೊಳ್ಳೋದೊಂದು. ಅಲ್ಲಿ ಸಾಲಿಗ್ರಾಮವನ್ನೇ ವಿಷ್ಣು ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಾನೆ. ಇನ್ನು ಜ್ಞಾನದೊಳಗ ಪ್ರಮಾಣ ಮತ್ತು ಪ್ರಮೇಯ ಎರಡೇ ಇರ್ತಾವು. ಇದ್ದದ್ದನ್ನ ಇದ್ದಂತೆಯೇ ಸಾಲಿಗ್ರಾಮವನ್ನ ಸಾಲಿಗ್ರಾಮವೇ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಾನ. ಇದಕ್ಕ ಅರ್ಜುನನ ಒಂದು ಉದಾಹರಣೆಯನ್ನು ಕೊಟ್ರು. ಮತ್ತು ಧ್ಯಾನಕ್ಕ ಏಕಲವ್ಯನ ಉದಾಹರಣೆಯನ್ನು ಕೊಟ್ರು. ಆ ದ್ರೋಣಾಚಾರ್ಯರನ್ನ ಮೂರ್ತಿಯೊಳಗೆ ಕಂಡು ಒಂದು ವಿಶ್ವಾಸವನ್ನು ಅವರೇ ಗುರುಗಳಕ್ಕೆ ವಿಶ್ವಾಸ ಇತ್ತು. ನಾನು ಈ ಜ್ಞಾನವನ್ನು ಸಂಪಾದಿಸಿದ ಹಠ ಛಲವನ್ನ ಮತ್ತು ಜ್ಞಾನವನ್ನು ಸಂಪಾದಿಸಿದ ಹಿಂಗ ಧ್ಯಾನ ಮತ್ತು ಜ್ಞಾನಗಳನ್ನ ತಿಳಿಸಿಕೊಟ್ರು. ಪ್ರತ್ಯೇಕ ಧ್ಯಾನ ಅಂದ್ರೆ ಲಿಂಗವೇ ಆತ್ಮ ಅನ್ನೋ ವಿಶ್ವಾಸ ಆ ಸಾಧಕನಲ್ಲಿ ಇರಬೇಕು. ಲಿಂಗವೇ ಆತ್ಮ ತಿಳ್ಕೊಂಡು ಸಾಧನೆಯನ್ನು ಮಾಡಿದ್ದಾದ್ರೆ ಆತ್ಮವನ್ನ ಸ್ವರೂಪವನ್ನು ತಾವುತ್ತ ಸಾಧ್ಯ ತಿಳಿಸಿಕೊಟ್ಟ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. 280ನೇ ಅಂಕದೊಳಗ ಇನ್ನೊಮ್ಮೆ ನಾವು ಓದ್ಕೊಂಡು ಅದನ್ನ ಅಭ್ಯಾಸ ಮಾಡೋಣ ಅಂತ ಗುರುಗಳಿಗೆ ಅನಂತ ಧನ್ಯವಾದ. ಈಗ ನೀವು ಅಹಂ ಬ್ರಹ್ಮಾಸ್ಮಿ ಸಾಧನೆ ಮಾಡ್ತಿರಲ್ಲ, ಅದೇನು ಧ್ಯಾನನೋ ಜ್ಞಾನನೋ? ಜ್ಞಾನ ಅಲ್ಲ, ಅದನ್ನು ಧ್ಯಾನನೇ. ಧ್ಯಾನ ಯಾಕಾಗ್ತದ್ರಿ ಅದು? ಹಾ, ಅಲ್ಲಿ ಏನದ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರಾಗ ಏನದ, ಅಹಂ ಅನ್ನೋದೇನದಲ್ಲ ಅದು ಒಂದು ಪ್ರತೀಕನೇ ಅದ. ಒಂದು ವಸ್ತು ಇಟ್ಕೊಂಡು ನೀವು ಮಾಡ್ಲಕತ್ತೀರಿ ನೀವು ಅಹಂ ಬ್ರಹ್ಮಾಸ್ಮಿ ಅಂತೇಳಿ, ಅದನ್ನು ಧ್ಯಾನನೇ. ಅಲ್ಲಿ ಪ್ರತೀಕ ಅನ್ನೋದು ಯಾವುದು ಈ ಪ್ರಕೃತಿ ಒಳಗಿನ ಸಗುಣ ವಸ್ತುಗಳು ಇಲ್ಲ, ಲಿಂಗ ಅದು ಏನೂ ಇಲ್ಲ. ಆದ್ರೂ ಅಹಂ ಅನ್ನೋದು ಒಂದು ಇಟ್ಕೊಂಡಿರಲ್ಲ, ಅದು ಧ್ಯೇಯಾಕಾರ ಧ್ಯಾನ ಅಂತಾರ. ಅದಕ್ಕೆ ಧ್ಯೇಯಾಕಾರ ನಿರಾಕಾರ ನಿರ್ಗುಣವಾದದ್ದನ್ನ ಇಟ್ಕೊಂಡು ನೀವು ಪೂಜೆ ಮಾಡ್ಲಕತ್ತೀರಿ. ಅದಕ್ಕೂ ಅಹಂ ಅನ್ನೋದು ಒಂದು ಇಟ್ಕೊಂಡಕ್ಕೆ ನೀವು ಅದಕ್ಕೆ ಬ್ರಹ್ಮಾಸ್ಮಿ ಅಂತ ಮಾಡ್ಲಕತ್ತೀರಲ್ಲ, ಅದು ಒಂದು ಏನೋ ಇಟ್ಕೊಂಡು ನೀವು ಮಾಡ್ಲಕತ್ತೀರಿ ಅಂತಂದ್ರ ಅದಕ್ಕೇನಂತಾರ? ಧ್ಯಾನನೇ ಅಂತಾರ. ಅದು ಧ್ಯೇಯಾಕಾರ ಜ್ಞಾನ. ಪ್ರತೀಕ ಧ್ಯಾನ ಅಂತಂದ್ರ ಒಂದು ಇಷ್ಟಲಿಂಗನೋ ಸಾಲಿಗ್ರಾಮನೋ ಒಂದ್ ಯಾವ್ದೋ ಮೂರ್ತಿ ಇಟ್ಕೊಂಡು ಮಾಡಿದ್ರೆ ಅದು ಪ್ರತೀಕ ಧ್ಯಾನ. ಮತ್ತೆ ಪ್ರತೀಕದ ಬದಲಿ ಅದ್ರ ಬದಲಿ ಅಹಂ ಅನ್ನೋದೊಂದು ಇಟ್ಕೊಂಡಿರಲ್ಲ ನೀವು, ಅದೇನದ ಧ್ಯೇಯಾಕಾರ ಧ್ಯಾನ ಅಂತಾರ. ಅದಕ್ಕ ಅದೆಲ್ಲ ಡೀಟೇಲ್ ಆಗಿ ಮುಂದೆ ಹೇಳ್ತೀವಿ. ಅದು ಅಡ್ವಾನ್ಸ್ಡ್ ಸ್ಟಡಿ ಒಳಗೆ ಬರ್ತದ ಅದು ಧ್ಯೇಯಾಕಾರ ಧ್ಯಾನ ಅನ್ನೋದು. ಈಗ ಸದ್ಯಕ್ಕೆ ನಿಮ್ಗೆ ಎಷ್ಟು ತಿಳ್ಕೋಬೇಕು ಇಷ್ಟು ತಿಳಿತದ. ಆ ಪ್ರತೀಕನೂ ಇಲ್ಲ, ಧ್ಯೇಯ ಇಲ್ಲ, ಏನೇನೂ ಇಲ್ಲ, ಏನೂ ಇಲ್ಲದೆ ಹಂಗೆ ಎಲ್ಲನೂ ಪರಮಾತ್ಮ ಅಂತೇಳಿ ಅಖಂಡವಾಗಿ ತಿಳ್ಕೊಂಡು ಎಲ್ಲವೂ ಪರಮಾತ್ಮ ಅಂತ ನೀವು ಪರಿಗಣಿಸಿ ನೀವು ಎಲ್ಲದನ್ನು ಪರಮಾತ್ಮನ ಜೊತೆಗೇ ವ್ಯವಹರಿಸಿದಂಗೆ ನೀವು ಪರಮಾತ್ಮನಾಗಿ ಪರಮಾತ್ಮನ ಜೊತೆಗೆ ವ್ಯವಹರಿಸಿದವರಾದ್ರೆ ಅಂದ್ರೆ ಅದಕ್ಕೆ ಜ್ಞಾನ ಅಂತ. ಅದರ ಬದಲಿ ನಾವು ಇನ್ನ ಸಾಧನಾವಸ್ಥೆಯಲ್ಲಿ ಸಾಧಕಾವಸ್ಥೆಯಲ್ಲಿದ್ದು ನಮ್ಮೊಳಗಿನ ಅಹಂ ಅನ್ನ ನಾವು ಬ್ರಹ್ಮ ಅಂತೇಳಿ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಅದನ್ನು ಧ್ಯಾನದಾಗೆ ಬರ್ತದೆ. ಅದಕ್ಕೆ ಅಹಂ ಗ್ರಹೋಪಾಸನೆ. ಶಿವೋಹಂ ಅಂತಂದ್ರೆ ಅಲ್ಲಿನೂ ಅಹಂ ಅದ ಇಲ್ಲ, ಅಹಂ ಬ್ರಹ್ಮಾಸ್ಮಿ ಅಲ್ಲಿನೂ ಅಹಂ ಅದ. ಅದಕ್ಕೆ ಜ್ಞಾನ ಧ್ಯಾನ ಅದು ಅಹಂ ಗ್ರಹೋಪಾಸನೆ ಅಂತ. ಒಟ್ಟು 3 ತರ ಅದಾವು, ಶಿವೋಹಂ ಮತ್ತ ಅಹಂ ಬ್ರಹ್ಮಾಸ್ಮಿ. ಇದು ಕೂಡ ಧ್ಯಾನದಾಗೆ ಬರ್ತದ. ಆದ್ರ ಇದು ನಾನೇ ಅದು ಅದೀನಿ ಅಂತೇಳಿ ಅನುಸಂಧಾನ ಮಾಡೋದೇನದಲ್ಲ, ಅಲ್ಲಿ ನಾನು ಅನ್ನೋದು ಇಟ್ಕೊಂಡು ನೀವು ಮಾಡ್ಲಕತ್ತೀರಲ್ಲ, ಆ ನಾನು ಅನ್ನೋದು ಬಿಟ್ಟು ನೀನು ಅನ್ನೋದು ಬಿಟ್ಟು ಒಂದೇ ಅಂತ ತಿಳ್ಕೊಂಡ್ಬಿಟ್ರೆ ಅದು ಜ್ಞಾನ. ಒಂದು ನೀನ್ ಅನ್ನೋದರ ಇಟ್ಕೊಂಡಿವಿ, ಒಂದು ನಾನು ಅದರ ಇಟ್ಕೊಂಡಿವಿ ಅಂತಂದ್ರೆ ಅದು ಧ್ಯಾನ. ನಾನು ಅನ್ನೋದು ಇಟ್ಕೊಂಡಿದ್ದೇವ ಅಂತಂದ್ರೆ ಅಹಂ ಗ್ರಹೋಪಾಸನೆ. ಅಹಂ ಅಂತಂದ್ರೆ ನಾನೇ ಆ ಪರಮಾತ್ಮ ಅಂತೇಳಿ ಆಗ್ರಹಿಸಿ ಮಾಡುವ ಪೂಜೆ ಅದು ಅಹಂ ಗ್ರಹೋಪಾಸನೆ. ಈ ರೀತಿ ಅದಕ್ಕೆ ನಾವೇನ್ ತಿಳ್ಕೊಂಡಿವಿ, ಅಹಂ ಬ್ರಹ್ಮಾಸ್ಮಿ ಇದು ಜ್ಞಾನದ ಸಾಧನೆ. ಅದು ಜ್ಞಾನದ ಸಾಧನೆ ಅಲ್ಲ, ಅದು ಧ್ಯಾನದ ಸಾಧನೆನೆ. ನಾನು ಬ್ರಹ್ಮ ಅದೀನಿ ಅಂತೇಳಿ ಇಚ್ಛೆ ಮತ್ತು ಛಲ ಮತ್ತೆ ವಿಧಿ ಅವೆಲ್ಲ ಓಸು ಇದ್ರಾಗ ಬೇಕಾಗ್ತವೆ.
ಪ್ರಮಾಣ ಪ್ರಮೇಯದೊಳಗೆ ಜ್ಞಾನ ಮಾಡ್ಕೊಂಡ್ರೆ ಕಣ್ಣೆದ್ರಿಗೆ ಕಂಡದ್ದು, ಕಿವಿಯಾಗೆ ಕೇಳಿಸಿದ್ದು, ಕೈಲಿಂತ ಮುಟ್ಟಿದ್ದು ಎಲ್ಲ ಪರಮಾತ್ಮ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಇವು ಯಾವ ಬೇಕಾಗಿಲ್ಲ. ವಿಧಿನೂ ಬೇಕಾಗಿಲ್ಲ, ಇಚ್ಛೆನೂ ಬೇಕಾಗಿಲ್ಲ, ಛಲನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿಮ್ ಕಣ್ಣೆದ್ರಿಗೆ ಕಂಡದ್ದು ಬ್ರಹ್ಮ ಅಂತ ತಿಳ್ಕೊಂಡ್ರಿ ಇವೆಲ್ಲ ಎದಕ್ ಬೇಕ್ರಿ? ಧ್ಯಾನ ಎದಕ್ ಬೇಕು? ಕಿವಿಗೆ ಏನ್ ಕೇಳಿಸ್ತದ ಅದೆಲ್ಲ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಧ್ಯಾನ ಎದಕ್ ಬೇಕು? ನಾಲಿಗೆ ರುಚಿಸಿದ್ದೆಲ್ಲ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಧ್ಯಾನ ಎದಕ್ ಬೇಕು? ಅವೆಲ್ಲ ನಾಲ್ಕದವಲ್ಲ: ವಿಧಿ, ವಿಶ್ವಾಸ, ನಂಬಿಕೆ. ಅಂದ್ರೆ ವಿಶ್ವಾಸ, ವಿಧಿ, ವಿಶ್ವಾಸ, ಇನ್ನ ಒಂದೇನದಲ್ಲ ಏನ್ರಿ? ಛಲ, ಹಠ. ಅದು ಆಯ್ತು. ಇನ್ನ ಒಂದದ ವಿಧಿ, ವಿಶ್ವಾಸ, ಇಚ್ಛೆ. ಇಚ್ಛೆ ಬೇಕಲ್ಲ, ವಿಲ್ ಪವರ್. ವಿಶ್ವಾಸ, ಇಚ್ಛೆ, ಹಠ. ಇವು ನಾಲ್ಕು ಎದಕ್ ಬೇಕು? ನಿಮ್ ಕಣ್ಣೆದ್ರ ಕಂಡದ್ದು ಪರಮಾತ್ಮ, ಕಿವಿಗೆ ಕೇಳಿಸಿದ ಪರಮಾತ್ಮ, ಮುಟ್ಟಿದ್ದು ಪರಮಾತ್ಮ, ನೋಡಿದ್ದು ಪರಮಾತ್ಮ, ರುಚಿಸಿದ್ದು ಪರಮಾತ್ಮ, ಮೂಸಿಸಿದ್ದು ಪರಮಾತ್ಮ ಅಂತೇಳಿ ಹಿಂಗ ನೀವು ತಿಳ್ಕೊಂಡು ಜ್ಞಾನಿಗಳಾಗಿದ್ರಿ ಅಂತಂದ್ರ ಇವೆಲ್ಲ ಧ್ಯಾನ ಬೇಕಾಗಿಲ್ಲ. ಅದು ನಿಮಗೆ ಅನುಸಂಧಾನ ಮಾಡ್ಲಕ್ ಬರ್ಲಾರ್ದಕ್ಕ, ಆ ಒಂದು ಮಟ್ಟದ ಜ್ಞಾನ ಬರ್ಲಾರ್ದಕ್ಕ ಇದು ಮಾಡಪ್ಪ ಅಂತ ಹಚ್ಚಾರ ಅಷ್ಟೇ. ಇಚ್ಛೆ, ಛಲ, ವಿಧಿ, ವಿಶ್ವಾಸ. ಅದ್ರದ್ದೆಲ್ಲ ಡೀಟೇಲ್ಸ್ ಮುಂದೆ ಇನ್ನ ಡೀಟೇಲ್ ಆಗಿ ಹೇಳೋರದಿ. ಸುಮ್ ಟೆಂಪರರಿ ಹೇಳಿದೆ. ಇವತ್ತು ಹೇಳಿದ್ದು ಏನೋ ಒಂದು ಹೊಸದು ಖುಷಿ ಅನ್ನಿಸ್ತದಲ್ಲ. ನೀವು ಮಾಡೋದೇ ದಿನ ನೀವು ಮಾಡಿದ್ದೆ ನಿಮ್ಗೆ ತಿಳಿಸಿ ಹೇಳಕತ್ತೀವಿ ಅಷ್ಟೇ. ಆಯ್ತು, ಮುಂದೆ ಏನ್ ಮಾಡ್ತೀರಿ?